ಕಲಾವಿದರು ವೇದಿಕೆಗೆ ಬರಬೇಕಾಗಿ ಪ್ರಾರ್ಥನೆ. ಸದರರಿಗೆ ನಮಸ್ಕಾರ. ಪಂಚಮಂ ದೈವ ಚಿಂತನಂ ಅಂತ ಹೇಳ್ತಾರೆ. ಮಳೆ ನೋಡಿ ತಾನಾಗಿ ಬಂದಿದೆ. ಮಳೆ ಇವತ್ತು ಸ್ವಲ್ಪ ತೊಂದರೆ ಆಗಿದೆ. ಆದರೂ ಇಂದಿನಿಂದ ಆರಂಭವಾಗಿ 18/9/2018 ಮಂಗಳವಾರದವರೆಗೆ ನಡೆಯಲಿರುವ 5 ದಿನಗಳ ತೊರವೆ ರಾಮಾಯಣದ ವಾಚನ ವ್ಯಾಖ್ಯಾನದ ಕಾರ್ಯಕ್ರಮಕ್ಕೆ ಗೋಖಲೆ ಸಂಸ್ಥೆಯ ಡಿವಿಜಿ ಸಭಾಂಗಣ ಸಜ್ಜಾಗಿದೆ. ಪರಂಕವೀನಾಂ ಆಧಾರಂ ಎನಿಸಿಕೊಂಡಿರುವ ಮಹರ್ಷಿ ವಾಲ್ಮೀಕಿಗಳ ಸಂಸ್ಕೃತ ರಾಮಾಯಣವು ಭಾರತೀಯ ಸಂಸ್ಕೃತಿಯ ಆಧಾರ ಸ್ತಂಭವಾಗಿದೆ. ಅನ್ಯ ದೇಶೀಯರ ಅನ್ಯಮತೀಯರ ಆಕ್ರಮಣವನ್ನು ತಾಳಿಕೊಂಡು ಬಾಳುವ ಅಗ್ನಿಹಂಸದಂತೆ ಎದ್ದು ನಿಲ್ಲುವ ಶಕ್ತಿ ಸಾಮರ್ಥ್ಯಗಳನ್ನು ಸನಾತನ ಧರ್ಮಕ್ಕೆ ಕೊಟ್ಟಿರುವ ಕಾವ್ಯ ವಾಲ್ಮೀಕಿ ರಾಮಾಯಣ. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಎಂಬ ನುಡಿಯಂತೆ ವಾಲ್ಮೀಕಿ ರಾಮಾಯಣವನ್ನು ಅನುಸರಿಸಿ ದೇಶ ಭಾಷೆಗಳಲ್ಲಿ ರಚಿತವಾಗಿರುವ ಕಾವ್ಯಗಳ ಸಂಖ್ಯೆ ಅಸಂಖ್ಯ. ಈ ಜಾಡಿನಲ್ಲಿ ಬಂದ ಮೊದಲ ಕನ್ನಡದ ಕಾವ್ಯ ಕುಮಾರ ವಾಲ್ಮೀಕಿ ವಿರಚಿತ ತೊರವೆಯ ರಾಮಾಯಣ. ಇದಕ್ಕೆ ಕನ್ನಡ ರಾಮಾಯಣ ಎಂಬ ಹೆಸರೂ ಉಂಟು. ವಾಲ್ಮೀಕಿಯನ್ನು ಕವಿ ಅನುಸರಿಸಿದ್ದರೂ ತಾನಿದ್ದ ಯುಗಧರ್ಮ ಮತ್ತು ತನ್ನ ಭಾಗವತ ದೃಷ್ಟಿಗೆ ಅನುಗುಣವಾದ ಮನೋಧರ್ಮ ಇವೆರಡನ್ನೂ ಅನುಸರಿಸಿ ಕವಿ ತನ್ನ ಕಾವ್ಯವನ್ನು ನಡೆಸಿದ್ದಾನೆ. ಮೂಲದಲ್ಲಿ ಕಂಡುಬರದಿರುವ ಸೀತಾ ವಿವಾಹದ ವೈಭವಪೇತವಾದ ವರ್ಣನೆ, ಯುದ್ಧಕಾಂಡವನ್ನು ಅತಿಯಾಗಿ ವಿಸ್ತರಿಸುವುದು ಇವೆಲ್ಲವೂ ಕೆಲವು ಕವಿಯ ಮನೋಧರ್ಮವು ಸೂಚಿಸಿದ ಮಾರ್ಪಾಟುಗಳಿಗೆ ಉದಾಹರಣೆಗಳಾಗಿವೆ. ಈ ಕಾವ್ಯವು ಸುಮಾರು 5,000 ಭಾಮಿನಿ ಷಟ್ಪದಿಗಳಿರುವ ಬೃಹತ್ ಕಾವ್ಯ. ವಾಲ್ಮೀಕಿ ರಾಮಾಯಣದ 7 ಕಾಂಡಗಳನ್ನು ಮೊದಲ ಬಾರಿಗೆ ಕನ್ನಡಿಸಿದಂತಹ ಕಾವ್ಯ. ಬಿಜಾಪುರದ ಸಮೀಪದ ತೊರವೆ ಅಥವಾ ತೊರವೆಯಲ್ಲಿ ವಾಸವಾಗಿದ್ದ ಕವಿ ತೊರವೆಯ ನರಹರಿ. ಇವನು ತೊರವೆಯ ನರಸಿಂಹದೇವರ ಅನನ್ಯ ಭಕ್ತನಾಗಿದ್ದ. ಸ್ಮಾರ್ತ ಸಂಪ್ರದಾಯದ ಭಾಗವತ ಕವಿ. ನಾಗಚಂದ್ರ ಕುಮಾರವ್ಯಾಸರಂತೆ ಈ ಕವಿಯೂ ಸಹ ವಾಲ್ಮೀಕಿ ಮಹರ್ಷಿಗಳ ಮೇಲಿನ ಗೌರವಾದರಗಳಿಂದಾಗಿ ತನ್ನನ್ನು ಕುಮಾರ ವಾಲ್ಮೀಕಿ ಎಂದು ಕರೆದುಕೊಂಡಿದ್ದಾನೆ. ಕವಿ ತನ್ನ ಕಾವ್ಯದಲ್ಲಿ ತಾನಿದ್ದ ಕಾಲದ ಬಗೆಗೆ ಸ್ಪಷ್ಟವಾದ ಸೂಚನೆಗಳನ್ನೇನನ್ನೂ ಕೊಟ್ಟಿಲ್ಲ. ಆದರೂ ಯುದ್ಧಕಾಂಡದಲ್ಲಿ ಕುಮಾರವ್ಯಾಸನನ್ನು ಹೆಸರಿಸಿದ್ದಾನೆ. ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ಕುಮಾರ ವಾಲ್ಮೀಕಿಯನ್ನು ಹೆಸರಿಸಿದ್ದಾರೆ. ಈ 2 ಸಾಕ್ಷ್ಯಗಳನ್ನು ಆಧರಿಸಿ ಸಾಹಿತ್ಯ ಚರಿತ್ರಕಾರರು ಇವನನ್ನು ಕುಮಾರವ್ಯಾಸನ ತರುವಾಯ 16ನೇ ಶತಮಾನಕ್ಕೆ ಹಿಂದೆ ಇದ್ದ ಕವಿ ಎಂದು ಗುರುತಿಸಿದ್ದಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯ ಮಹತ್ವದ ಕಾಲಘಟ್ಟದಲ್ಲಿ ಬಂದಂತಹ ಕೃತಿಗಳಲ್ಲಿ ಒಂದಾಗಿರುವ ತೊರವೆ ಈ ರಾಮಾಯಣದ ಸಮಗ್ರ ರಾಮಾಯಣದ ಆಯ್ದ ಪದ್ಯಗಳ ವಾಚನ ವ್ಯಾಖ್ಯಾನದ ಬೃಹತ್ ಯೋಜನೆಯೊಂದನ್ನು ಕರ್ನಾಟಕ ಗಮಕ ಕಲಾ ಪರಿಷತ್ತು ರೂಪಿಸಿತು. ಇದರ ಅನುಷ್ಠಾನಕ್ಕಾಗಿ ಅದರ ಸಹಾಯಕ್ಕಾಗಿ ಬೆಂಗಳೂರಿನ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥೆಯನ್ನು ಸಂಪರ್ಕಿಸಿತು. ಪರಿಷತ್ತಿನ ಈ ಪರಿಯೋಜನೆಯನ್ನು ಒಪ್ಪಿ 50 ಸರಣಿಗಳಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಗಳಿಗೆ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥೆ ಸಂಪೂರ್ಣವಾದ ಪ್ರಾಯೋಜಕತ್ವ ಅಂದರೆ ಧನ ಸಹಾಯವನ್ನು ನೀಡಿ ಸಹಕರಿಸಿದೆ. ಇದಕ್ಕಾಗಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಕರ್ನಾಟಕದ ಎಲ್ಲ ಗಮಕಿಗಳ ಪರವಾಗಿ ಪರಿಷತ್ತು ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥೆಗೆ, ಮುಖ್ಯವಾಗಿ ಆ ಸಂಸ್ಥೆಯ ರೂವಾರಿಯಾಗಿರುವ ಸಾಹಿತ್ಯಾಸಕ್ತೆ ಸಂಸ್ಕೃತ ಸಂಪನ್ನೆ ಶ್ರೀಮತಿ ಸುಧಾಮೂರ್ತಿ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಇನ್ನು ಈ 50 ಸರಣಿಗಳ ಕಾರ್ಯಕ್ರಮಗಳನ್ನು ನಡೆಸಲು ಇಷ್ಟು ಚಂದದ ಸಭಾಂಗಣದ ಅನುಕೂಲವನ್ನು ಉಚಿತವಾಗಿ ಮಾಡಿಕೊಟ್ಟಿರುವ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಮತ್ತು ಇನ್ನಿತರ ಪದಾಧಿಕಾರಿಗಳಿಗೂ ಕೂಡ ಪರಿಷತ್ತು ತುಂಬಾ ಋಣಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹಲವು ವಿಧದಲ್ಲಿ ಮಾರ್ಗದರ್ಶನ ನೀಡಿ ನಡೆಸುತ್ತಿರುವ ಗೋಖಲೆ ಸಂಸ್ಥೆಯ ಶ್ರೀಯುತ ರಾಮೂರವರಿಗೆ ಪರಿಷತ್ತು ವಿಶೇಷವಾದ ಧನ್ಯವಾದಗಳನ್ನು ಹೇಳಬಯಸುತ್ತದೆ. ಇಂದು ಕಾರ್ಯಕ್ರಮ ನಡೆಸಿಕೊಡಲು ವೇದಿಕೆಯ ಮೇಲೆ ಆಸೀನರಾಗಿರುವ ಕಲಾವಿದರ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ಶ್ರೀಮತಿ ಸುಧಾಮೂರ್ತಿಯವರ ಒಂದು ಅಪೇಕ್ಷೆಯಾಗಿತ್ತು, ಈ ಸರಣಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಯುವ ಅಥವಾ ಕಿರಿಯ ಗಮಕಿಗಳನ್ನು ಸೇರಿಸಿಕೊಳ್ಳುವುದು. ಹಾಗಾಗಿ ಈ ಕಾರ್ಯಕ್ರಮಗಳೆಲ್ಲದರಲ್ಲೂ ಕೂಡ
ಹಿರಿಯ ಅನುಭವಿ ವಾಚನಕಾರರ ಜೊತೆಗೆ ಯುವ ಕಿರಿಯ ವಾಚನಕಾರರೂ ಭಾಗವಹಿಸುತ್ತಿರುವುದು ಒಂದು ವಿಶೇಷ. ಇದು ಕಲಾ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ದೃಷ್ಟಿಯಿಂದಲೂ ಸಹ ಅಗತ್ಯವಾದ ಸೂಚನೆ, ಅಪೇಕ್ಷೆ, ಸೇರ್ಪಡೆಯೇ ಆಗಿದೆ ಎಂದು ಹೇಳಬಹುದು. ಈ ನಿಟ್ಟಿನಲ್ಲಿ ಇವತ್ತಿನ ಮೊಟ್ಟ ಮೊದಲ ಕಾರ್ಯಕ್ರಮದಲ್ಲಿ ಯುವ ಉದಯೋನ್ಮುಖ ಪ್ರತಿಭೆಯಾಗಿ ಯುವ ಕಲಾವಿದನಾಗಿ ಭಾಗವಹಿಸುತ್ತಿರುವ ರಾಹುಲ್ ನಿರಂಜನ್ ಎಸ್. ಇವನು 7ನೇ ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ವಿದ್ಯಾರ್ಥಿ. ನೋಡಿ, ವೃತ್ತಿಯಿಂದ ಅವನು ಎಂಜಿನಿಯರ್ ಆಗಿ ಹೊರಟವ, ಆದರೆ ಪ್ರವೃತ್ತಿಯಿಂದ ಗಮಕವನ್ನು, ಸಂಗೀತವನ್ನು ಕೂಡ ಕಲಿತಾ ಇದ್ದಾನೆ. ಕನ್ನಡ ಸಾಹಿತ್ಯ, ಗಮಕ ಹಾಗೂ ಸಂಗೀತದಲ್ಲಿ ಆಸಕ್ತಿ ಉಳ್ಳವನಾಗಿದ್ದಾರೆ. ಅವರ ಗುರುಗಳು ತಂದೆಯಾದಂತಹ ಡಾಕ್ಟರ್ ಕೆ ಶ್ರೀನಿವಾಸ್ ಅವರು. ರಾಹುಲ್ ನಿರಂಜನ್ ಅವರು 5-6 ಕಡೆ ಗಮಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಟಿವಿಯಲ್ಲೂ ಕೂಡ ಇವರ ವಾಚನ ಪ್ರಸಾರವಾಗಿದೆ. ಇನ್ನು ಮತ್ತೊಬ್ಬ ಇವರ ತಂದೆಯವರೇ ಆದಂತಹ ಡಾಕ್ಟರ್ ಕೆ ಶ್ರೀನಿವಾಸ್ ಅವರು ನಂತರ ವಾಚನ ಮಾಡಲಿರುವ ಹಿರಿಯ ಗಮಕಿಗಳು. ಇವರು ವೃತ್ತಿಯಿಂದ ವೈದ್ಯರು, ಆದರೆ ಪ್ರವೃತ್ತಿಯಿಂದ ಸಂಗೀತಗಾರರು ಮತ್ತು ಗಮಕಿಗಳಾಗಿದ್ದಾರೆ. ಇವರ MBBS ಡಿಗ್ರಿ ಮುಂದೆ 5-6 ಬೇರೆ ಬೇರೆ ಡಿಗ್ರಿಗಳ ಒಂದು ಸರಮಾಲೆಯನ್ನೇ ಇದೆ ಮತ್ತು ಅಪರೂಪವಾಗಿ ಪುರುಷ ವೈದ್ಯರು ಆಯ್ದುಕೊಳ್ಳುವಂತಹ ಗೈನಕಾಲಜಿ ಕ್ಷೇತ್ರವನ್ನು ಅವರು ಆಯ್ದುಕೊಂಡಿದ್ದಾರೆ. ಅದು ಕೂಡ ಒಂದು ವಿಶೇಷವಾದ ಸಂಗತಿ. ಇವರ ಗಮಕದ ಪ್ರಥಮ ಗುರುಗಳು ಅಂದರೆ ಗುರು ರಾಘವೇಂದ್ರ ರಾಯರು, ಗಮಕಿ ರಾಘವೇಂದ್ರ ರಾಯರ ಬಳಿ ಆರಂಭದ ಅಭ್ಯಾಸವನ್ನು ಮಾಡಿದ್ದಾರೆ. ನಂತರ ಭಾರತದ ಕೃಷ್ಣರಾಯರು ಹಾಗೂ ಗಮಕ ಪಿತಾಮಹ ಅಥವಾ ಗಮಕ ಭೀಷ್ಮ ಅಂತ ಹೇಳುವಂತಹ BSS ಕೌಶಿಕ್ರವರ ಪರಂಪರೆಯಲ್ಲಿ ಬಂದಂತಹ ಶ್ರೀಮತಿ ಲೀಲಾವತಿ, ಶ್ರೀಮತಿ ಪ್ರಭಾವತಿಯವರಲ್ಲಿ ಅಭ್ಯಾಸ ಮಾಡಿದ್ದಾರೆ. ಇವರ ಮೆಚ್ಚಿನ ಕಾವ್ಯಗಳು ಜೈಮಿನಿ ಭಾರತ, ಸಾಹಸ ಭೀಮ ವಿಜಯ, ಶ್ರೀರಾಮಾಯಣ ದರ್ಶನಂ ಇತ್ಯಾದಿಗಳು. ಇವರು ಸಂಗೀತದಲ್ಲಿ ವಿದ್ವತ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ಗಾಯನ ಸಮಾಜದಲ್ಲಿ ನಡೆದಂತಹ ರಾಗ ತಾನ ಪಲ್ಲವಿಯ ಸ್ಪರ್ಧೆಯಲ್ಲಿ ಪ್ರಪ್ರಥಮ ಬಹುಮಾನವನ್ನು ಕೂಡ ಗಳಿಸಿಕೊಂಡಿದ್ದಾರೆ. ತಿರುಚಿಯಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಕೂಡ ತೃತೀಯ ಬಹುಮಾನವನ್ನು ಗಳಿಸಿದ್ದಾರೆ. ಇವರು ಆಕಾಶವಾಣಿಯಲ್ಲಿ ಹೈ ಕಲಾವಿದರಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ಆಕಾಶವಾಣಿ, ದೂರದರ್ಶನ ಹಾಗೂ ಅನೇಕ ಕಡೆಗಳಲ್ಲಿ ಇವರ ಸಂಗೀತ ಹಾಗೂ ಗಮಕ ಕಾರ್ಯಕ್ರಮಗಳು ಪ್ರಸಾರವಾಗಿವೆ. ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಸಾಗರ, ಭದ್ರಾವತಿ, ತುಮಕೂರು, ಹಾಸನ, ಹೊಸಹಳ್ಳಿಯಲ್ಲಿ ಕೂಡ ಗಮಕ ಕಾರ್ಯಕ್ರಮಗಳು ಇವರಿಂದ ನೀಡಲ್ಪಟ್ಟಿವೆ. ಗಮಕ ಸಮ್ಮೇಳನಗಳಲ್ಲಿ, ಗಮಕ ಕಮ್ಮಟಗಳಲ್ಲಿ, ಶಿಕ್ಷಕರ ತರಬೇತಿ ಕಾರ್ಯಾಗಾರಗಳಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ. ಶ್ರೀಯುತ ಶ್ರೀನಿವಾಸ್ ಅವರಿಗೂ ಹಾಗೂ ರಾಹುಲ್ ನಿರಂಜನ್ ಅವರಿಗೂ ಕೂಡ ಈ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಇನ್ನು ಇವರೊಂದಿಗೆ ವ್ಯಾಖ್ಯಾನ ಮಾಡಲು ಕುಳಿತಿರುವಂತಹ ಪ್ರೊಫೆಸರ್ KE ರಾಧಾಕೃಷ್ಣ ಅವರು. ಇವರದು ತುಂಬ ದೊಡ್ಡ ಸ್ವವಿವರವನ್ನು ಒಳಗೊಂಡಂತಹ ಒಂದು ಬಯೋಡೇಟಾ ಇದೆ. ನಮ್ಮ ಸರಣಿ ಕಾರ್ಯಕ್ರಮದ ಹಾಗೆ ಸರಣಿಯಲ್ಲಿಯೇ ಅವರನ್ನು ಪರಿಚಯ ಮಾಡಿಸ್ಬೋದು, ಅಷ್ಟು ವಿವರಗಳನ್ನು ಅವರು ಒದಗಿಸಿದ್ದಾರೆ. ಇವರು ಹುಟ್ಟಿದ್ದು ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಲ್ಲಿರುವಂತಹ ಸಣ್ಣ ಗ್ರಾಮ ಪೇರಾಜೆಯಲ್ಲಿ. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ MAಯಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಪ್ರಖ್ಯಾತವಾದಂತಹ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ವೃತ್ತಿಯನ್ನು ಆರಂಭಿಸಿ ನಂತರ ಅಲ್ಲಿಯೇ ಪ್ರಾಂಶುಪಾಲರ ಹುದ್ದೆಗೇರಿದ ಶ್ರೀಯುತರು 25 ವರ್ಷಗಳ ಸುದೀರ್ಘವಾದ ಸೇವೆ ಸಲ್ಲಿಸಿ ಆ ಕಾಲೇಜನ್ನು ಅಖಿಲ ಭಾರತ ಮಟ್ಟಕ್ಕೆ ಒಯ್ದ ಶ್ರೇಯ ಅವರದು. ನಂತರ ಸುರಾನಾ ಕಾಲೇಜಿನಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ BNES ಕಾಲೇಜು ಇಲ್ಲಿ ಕಾರ್ಯದರ್ಶಿಯಾಗಿ ಅದರ ಕ್ರಿಯಾಶಕ್ತಿಯಾಗಿ ಅವರು ವೃತ್ತಿನಿರತರಾಗಿದ್ದಾರೆ. ನ್ಯಾಕ್ ಸಂಸ್ಥೆಯ ಮೊದಲಾದ ಅನೇಕ ದೊಡ್ಡ ದೊಡ್ಡ ಹುದ್ದೆಗಳ ಜವಾಬ್ದಾರಿಯನ್ನು ನಿರ್ವಹಿಸಿರುವ ಇವರು ಲೇಖಕರೂ ಹೌದು, ಸಮಕಾಲೀನ ಲೇಖಕರಾಗಿದ್ದಾರೆ. ಕನ್ನಡ, ತುಳು, ಇಂಗ್ಲಿಷ್ ಹೀಗೆ 3 ಭಾಷೆಗಳಲ್ಲೂ ಬರೆಯಬಲ್ಲಂತಹ ಮೇಧಾವಿಗಳು. ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಮೊದಲಾದ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ಅನೇಕ ಅಂಕಣಗಳನ್ನು ಬರೆದಿದ್ದಾರೆ. ಇವರ ಅಂಕಣದಲ್ಲಿ ಬರೆದಂತಹ ಲೇಖನಗಳು ಪುಸ್ತಕಗಳ ರೂಪದಲ್ಲಿ ಹೊರಬಂದಿದೆ. DVಜಿಯವರ ಬದುಕು ಬರಹ, ಮಂಜೇಶ್ವರ ಗೋವಿಂದ ಪೈ, ಸಂಸ್ಕೃತಿ ಲೋಕ, ಪಂಪಾಧ್ಯಯನ, ಕುಮಾರವ್ಯಾಸ ಕಥನ ಇವು ಶ್ರೀಯುತರ ಕೆಲವು ಅಂಕಣ ಲೇಖನದ ಪುಸ್ತಕ ರೂಪಗಳು. ಸಹಜವಾಗಿಯೇ ಇವರ ಇಷ್ಟೊಂದು ಕೆಲಸವನ್ನು ಅರಸಿ ಅನೇಕ ಪ್ರಶಸ್ತಿಗಳ ಸರಮಾಲೆ ಬಂದಿದೆ. ಅದನ್ನು ನಾಳೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದೀವಿ ನಾವು. ಹಾಗಾಗಿ ಬಹುಮುಖ ಪ್ರತಿಮೆಯ ಇವರು
ಗಮಕ ಕ್ಷೇತ್ರದಲ್ಲೂ ಕೂಡ ಹೆಸರು ಗಳಿಸಿದ್ದಾರೆ. ಕರ್ನಾಟಕ ಕಲಾಶ್ರೀ MR ಸತ್ಯನಾರಾಯಣ, ಕರ್ನಾಟಕ ಕಲಾಶ್ರೀ ಗಮಕ ರತ್ನಾಕರ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರೂ ಸೇರಿದಂತೆ ಅನೇಕ ಖ್ಯಾತನಾಮ ಗಮಕಿಗಳ ವಾಚನಕ್ಕೆ ವ್ಯಾಖ್ಯಾನ ನೀಡಿದ್ದಾರೆ. ಈಗ ಕಾರ್ಯಕ್ರಮವನ್ನು 3 ಜನ ಕಲಾವಿದರು ಆರಂಭಿಸಿ ಯಶಸ್ವಿಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಯುತ KE ರಾಧಾಕೃಷ್ಣ ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಷ್ಟೊಂದು ಮಳೆಯಲ್ಲೂ ಕೂಡ ತಾವೆಲ್ಲ ಬಂದಿದ್ದೀರಾ, ಇನ್ನೂ ಬರೋರಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಪರಿಷತ್ತು ಗೋಖಲೆಯ ಸಾರ್ವಜನಿಕ ಸಂಸ್ಥೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ. ಈಗ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ನಿಖಿಲಾಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕೇಜನು ಆನತ ಜನ ದಯಾಸುರಭುಜ ಆನತ ಜನ ದಯಾಸುರಭುಜ ತೊರವೆಯರಾಯ ನರಹರಿ ತೊರವೆಯರಾಯ ನರಹರಿ ತೊರವೆಯರಾಯ ನರಹರಿ ಪಾಲಿಸುಗೆ ಜಗವ ಹೇಳಿದೈ ಕುಶ ನಿಮ್ಮ ಮುತ್ತಯ್ಯನು ಆಳುತ್ತಿರ್ದನು ಅಯೋಧ್ಯೆಯನು ಚಿರಕಾಲವು ಒಂದಾನೊಂದು ದಿನ ದರ್ಪಣದ ನೋಟದಲ್ಲಿ ತಾಳಿದನು ಚಿಂತೆಯನು ಸಂತತಿ ಮೇಲೆ ಮೈಗೊಡದೆ ಅಧಿಕವಾರ್ಧಿಕ ಕಾಲ ವಿಕೃತ ಕಲಿತ ಫಲಿತ ಜರಾತಿರೇಕದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡದ್ದು ಮಾತೃಶ್ರೀ ಗಂಗಮ್ಮ ಕೇಶವಮೂರ್ತಿಯವರು. ಅವರ ಕಂಚಿನ ಕಂಠದ ಜೊತೆಗೆ ಧೃತರಾಷ್ಟ್ರನಿಗೆ ಯಾಕೆ ನಿದ್ದೆ ಬರೋದಿಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ನಾನು ಮಾಡಿದ್ದೆ ಭಾರತೀಯ ವಿದ್ಯಾಭವನದಲ್ಲಿ. ಆತ್ಮೀಯರೇ, ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ಅಂತ ವಾಲ್ಮೀಕಿ ರಾಮಾಯಣವನ್ನು ಆರಂಭ ಮಾಡ್ತಾರೆ. ಒಂದು ಕಾವ್ಯ ಅಂತ ಹೇಳಿದರೆ ಅದು ಶಬ್ದ ಸಾಕ್ಷಾತ್ಕಾರದ ಮೂಲಕ ಆಗುವಂಥದ್ದು ಕಾವ್ಯ. ವಾಲ್ಮೀಕಿ ಮಹರ್ಷಿಯ ಮೂಲಕ ಆವಿಷ್ಕಾರಗೊಂಡು ಅವತರಿಸಿಕೊಂಡದ್ದು ರಾಮಾಯಣ. ಅದನ್ನೇ ಕುವೆಂಪು ಹೇಳಿದ್ದು, ರಾಮಾಯಣ ಮಲ್ತು ಇದು ವಿರಾಮಾಯಣ ಕಣ ಅಂತ. ರಾಮಾಯಣದ ಭಾರದಲ್ಲಿ ತಿಣಿಕಿದನು ಫಣಿರಾಯ. ತಿಣಿಕಿದನು ಅವನು ತಿಣಿಕಿದ್ದು ಅಂತ ಹೇಳಿದರೆ ಆಯಾಸದಿಂದ ಅಲ್ಲಾಡಿದ್ದಲ್ಲ, ಅವನು ತಿಣಿಕಿದ್ದು.
ತಿಣಿಕಿ ಅದರ ಇನ್ಸೈಟ್ಸ್ ಅಂತ ಹೇಳ್ತೀವಲ್ಲ, ಒಳನೋಟಗಳನ್ನು ಸಾಕ್ಷಾತ್ಕರಿಸಿಕೊಂಡದ್ದು ಫಣಿರಾಯ ಕೂಡ. ರಾಮಾಯಣ ಭಾರ ಅಲ್ಲ, ಅದು ವಿರಾಮಾಯಣ ಅನ್ನುತ್ತಾರೆ ಕುವೆಂಪು. ಒಂದು ಭಾವೋನ್ನತಿಯ ಉತ್ಕೃಷ್ಟತೆಯ ಪರಮ ತುಂಗ ಶ್ರೇಣಿಗೆ ಪ್ರಥಮ ವಾಕ್ಯದಲ್ಲೇ ವಾಲ್ಮೀಕಿ ನಮ್ಮನ್ನು ಒಯ್ಯುತ್ತಾನೆ. ಅದಕ್ಕೆ ಅಡಿಗರು ಹೇಳುವಂಥ ಮಾತು, ಹುತ್ತ ಕಟ್ಟಿಕೊಳ್ಳಬೇಕು ಪುರುಷೋತ್ತಮನ ಚಿತ್ರವನ್ನು ಕೆತ್ತಬೇಕಾದ್ರೆ. ಪುರುಷೋತ್ತಮನ ಚಿತ್ರವನ್ನು ಕೆತ್ತಬೇಕಾದ್ರೆ ನಾವೆಲ್ಲ ವಾಲ್ಮೀಕಿಯ ಒಳಗಡೆ ಹುತ್ತ ಕಟ್ಟಿಕೊಳ್ಳಬೇಕು. ಕವಿ ಕಾವ್ಯವನ್ನು ರಚಿಸ್ತಾನೋ ಅವನಲ್ಲೇ ಕಾವ್ಯ ಆವಿಷ್ಕಾರವಾಗುತ್ತೋ ಅನ್ನುವಂಥದ್ದೇ ಒಂದು ಕಾವ್ಯ ಮೀಮಾಂಸಕರ ಕ್ಷೇತ್ರದಲ್ಲಿ ಚರ್ಚೆಗೆ ಒಳಗಾದ ವಿಷಯ. ತಪಸ್ಸು, ವೇದಾಧ್ಯಯನ, ವಿದ್ಯಾಪ್ರಭಾವ, ಮಹಾಪುರುಷರ ಲಕ್ಷಣ ಇವೆಲ್ಲ ಮಹಾಕಾವ್ಯದಲ್ಲಿ ಇರಬೇಕು ಅಂತಾನೆ ವಾಲ್ಮೀಕಿ. ಒಂದು ಕಾವ್ಯ ಸಾಕ್ಷಾತ್ಕಾರವಾಗಬೇಕಾದ್ರೆ ಅದಕ್ಕೆ ಬೇಕಾದ್ದು ಧ್ಯಾನಸ್ಥ ಮನಸ್ಸಿನ ತಪಸ್ಸು. ಗಮಕದಲ್ಲೂ ಅಷ್ಟೇ, ಹಾಡಬೇಕಾದ್ರೆ ಧ್ಯಾನಸ್ಥ ಮನಸ್ಸಿನ ತಪಸ್ಸು ಇರಬೇಕು. ಅದಕ್ಕೆ ಮಹಾಪುರುಷ ಲಕ್ಷಣ ಬೇಕು, ವಿದ್ಯಾ ಪ್ರಭಾವ ಬೇಕು. ವಿದ್ಯೆಯ ಪ್ರದರ್ಶನ ಅಲ್ಲ, ವಿದ್ಯೆಯ ಪ್ರಭಾವ ಬೇಕು. ಹಾಗಿದ್ರೆ ಮಾತ್ರ ಕಾವ್ಯವನ್ನು ನಾವು ಕುಡಿಯಬಹುದು ಅನ್ನುತ್ತಾನೆ ವಾಲ್ಮೀಕಿ ಋಷಿ. ಕಾವ್ಯವನ್ನು, ಅದಕ್ಕೆ ರಸ ಅನ್ನುವಂಥ ಪದವನ್ನು ಪ್ರಥಮ ಬಾರಿಗೆ ಉಪಯೋಗಿಸಿದ ಸಂಸ್ಕೃತದ ಕಾವ್ಯದಲ್ಲಿ ವಾಲ್ಮೀಕಿ ಈ ರಸಾಸ್ವಾದವನ್ನು ನಮಗೆ ಮಾಡ್ತಾನೆ. ವಾಲ್ಮೀಕಿ ರಾಮಾಯಣದ ಮೊದಲನೇ ಕೆಲವು ಸರ್ಗಗಳು ಬರೇ ಉಪೋದ್ಘಾತವಾದರೆ ಅದು 6ನೆಯ ಸರ್ಗದಲ್ಲೇ ಆರಂಭವಾಗುವಂಥದ್ದು ಕತೆ. ತೊರೆಯಂಥ ರಾಮಾಯಣದಲ್ಲಿ ಅದು ಬರೀ ತೊರೆವೆ ರಾಮಾಯಣ ಅಲ್ಲ, ತೊರೆ ಅಂಥ ರಾಮಾಯಣದಲ್ಲಿ 4ನೆಯ ಸಂಧಿಯಲ್ಲಿ ಆರಂಭ ಆಗ್ತದೆ ಕಥಾನಕ. ಕಥೆ ಬೇರೆ, ಕಥಾನಕ ಬೇರೆ. ಆ ಕಥೆ ಹೇಗೆ ಆರಂಭವಾಗ್ತದೆ ಅಂತ ಹೇಳಿದ್ರೆ, ಕೇಳಿದೇಯಿ ಕುಶ. ಸ್ವಾರಸ್ಯ ಇರುವಂಥದ್ದಲ್ಲಿ ಕೇಳಿದ್ದೀಯೇನೋ. ಒಬ್ಬ ಕೇಳುಗ ಮತ್ತು ಹೇಳುಗ ಇಬ್ಬರಿಗೂ ಕೂಡ ಒಂದು ಲಕ್ಷಣಗಳಿದೆ. ಲಾಕ್ಷಣಿಕ ಶಾಸ್ತ್ರದಲ್ಲಿ ಅದು ಹೇಳುತ್ತೆ, ಕೇಳುವವ ಹೇಗಿರಬೇಕು. ವಾಟ್ ಐ ಶುಡ್ ಬಿ ಎ ಲಿಸನರ್, ಹೂ ಶುಡ್ ಬಿ ಎ ಸ್ಪೀಕರ್. ಅವನು ಹೇಗಿರಬೇಕು, ಅವನು ಹೇಳುವಂಥವನು ಹೇಗಿರಬೇಕು, ಕೇಳುವಂಥವನು ಹೇಗಿರಬೇಕು. ಯಾಕೆ ಕೇಳಬೇಕು ನಾವು ಕಥೆಯನ್ನು? ಎಲ್ಲ ನಮ್ಮ ಕಾವ್ಯಗಳು ಆರಂಭವಾಗುವುದು ಹಾಗೇನೆ. ಭೋ ಅನ್ನುವಂಥ ಪದದಲ್ಲಿ ಆರಂಭವಾಗ್ತದೆ. ಭೋ ಅಂದರೆ ಕೇಳು, ನೀನು ಕೇಳು, ಯು ಶುಡ್ ಹಿಯರ್. ಕೇಳು ಜನಮೇ ಜಯ. ಧರಿತ್ರಿ ಪಾಲ ಇರಬಹುದು ನೀನು, ಆದರೆ ಧರಿತ್ರಿ ಪಾಲನಾದರೂ ಕೂಡ ನಾನು ಈಗ ಹೇಳುವುದನ್ನು, ಕವಿ ಹೇಳೋದನ್ನು ಕೇಳು. ನೀನು ಕೇಳುಗನಾಗಬೇಕು. ಕೇಳಿದೇಯಿ ಕುಶ ನೀನು. ಕುಶ ಅನ್ನುವಂಥ ಪದ್ಯಕ್ಕೂ ಅನೇಕ ಅರ್ಥಗಳಿದೆ. ತೀವ್ರತೆ, ತೀಕ್ಷ್ಣತೆ, ಒಂದು ಅರ್ಥ ಸಹಿಷ್ಣುತೆ, ಇದೆಲ್ಲ ಕುಶ ಪದದ ಅರ್ಥ. ಕೇಳಿದೇಯಿ ಕುಶ, ನಿಮ್ಮ ಮುತ್ತಯ್ಯ ನಾಡು. ಕನ್ನಡ ಅಂದರೆ ಮುತ್ತಯ್ಯ ಅಲ್ಲ. ಕವಿ ನರಹರಿ ಹೇಳ್ಕೊಳ್ತಾನೆ, ಹಾಲಗೆ ಬರವ ಪಿಡಿಯದೊಂದಗ್ಗಳಿಕೆ, ಇಟ್ಟಕ್ಷರವನ್ನಳಿಸದ ಮತ್ತೊಂದಗ್ಗಳಿಕೆ ಅಂತ ಹೇಳುವ ಹಾಗೇನೆ ಕುಮಾರವ್ಯಾಸನನ್ನು ಗುರುವನ್ನಾಗಿ ಸ್ವೀಕರಿಸಿದಂಥ ನರಹರಿ ಹೇಳುವಂಥ ಮಾತಿದು. ಪರರ ಬಗೆ ಪರರುಕ್ತಿ, ಪರರುತ್ಕರ್ಷ, ಪರರುನ್ನತಿಯ ಕೃತಿಯ ಪಹರಣೆ, ಪರರುಪಮಾನ, ಪರರೊಡ್ಡವದ ಪರುಟವದ ಹರಗು ಹೊಗದಗ್ಗಳಿಕೆ ತನ್ನದು ಅಂತ ಹೇಳ್ತಾನೆ. ತನ್ನ ಅಗಳಿಕೆ ಅಂತಾನೆ ಹೇಳ್ಕೊಳ್ತಾನೆ. ಆ ಅಗ್ಗಳಿಕೆಗೆ ಅರ್ಹತೆ ಎಲ್ಲಿದೆ ಅಂತ ಹೇಳಿದರೆ, ಒಂದೊಂದು ಪದದಲ್ಲೂ ಕೂಡ ಕನ್ನಡದ ಅತ್ಯಂತ ಸರಳೀಕೃತವಾದಂಥ, ಅತ್ಯಂತ ಶುದ್ಧ ಪರಿಶುದ್ಧವಾದಂಥ ಕನ್ನಡದಲ್ಲಿ ಕೇಳಿದೆ ಈ ಕುಶ ನಿಮ್ಮ ಮುತ್ತಯ್ಯ ನಾಳುತ್ತಿದ್ದ ಅಯೋಧ್ಯೆಯನು ಚಿರಕಾಲ. ಚಿರಕಾಲ ಅಂದ್ರೆ ಏನು? ಚಿರಕಾಲ, ಕಂಟಿನ್ಯೂವಸ್ಲಿ ಅನ್ನುವಂಥ ಅರ್ಥವೂ ಇದೆ. ಅದಕ್ಕೆ ನಿರಂತರವಾಗಿ ಆಳ್ದ, ನಿರಂತರವಾಗಿ ಯೌವನಪೂರ್ಣವಾಗಿ ಆಡ್ದ. ಅವನ ಶರೀರಕ್ಕೆ ಮಾತ್ರ ಯೌವನ ಅಲ್ಲ, ಇಡೀ ರಾಜ್ಯಕ್ಕೆ ಯೌವನ. ಅಲ್ಲಿ ಕೇಳಬೇಕಾದ್ದು ಯಾವುದೂ ಇಲ್ಲ. ಅಲ್ಲಿ ದಾತೃಗಳಿಗೆ ಯಾರಿಗೆ ದಾನ ಕೊಡಬೇಕು ಅನ್ನೋದಕ್ಕೆ ಯಾಚಕರೇ ಇರಲಿಲ್ಲ. ಅಂಥ ರಾಜ್ಯದಲ್ಲಿ ಚಿರಕಾಲವಾಗಿದ್ದನೇನಾಯಿತು, ಕಾಲಕ್ಕೊಂದು ಮಾನ ಇದೆ, ಕಾಲಕ್ಕೊಂದು ಧರ್ಮ ಇದೆ.
ಅದಕ್ಕೆ ಕಾಲಮಾನ ಅಂತ ಹೇಳ್ತೀವಿ. ಮಾನ ಅಂದರೆ ಮೆಷರ್ಮೆಂಟ್ ಅಂತನೂ ಅರ್ಥ, ಗೌರವ ಅಂತನೂ ಅರ್ಥ. ಆ ಕಾಲದ ಗೌರವ, ಆ ಕಾಲದ ಮೆಷರ್ಮೆಂಟು. ಆ ಕಾಲದ ಒಂದು ದಿನ ದರ್ಪಣದ ನೋಟದಲ್ಲಿ ಕನ್ನಡಿಯನ್ನು ನೋಡೋದಿದೆಯಲ್ಲ, ನಾವು ಕನ್ನಡಿ ಅತ್ಯಂತ ಸೂಕ್ಷ್ಮ ಸಂವೇದನೀಯ ಪುಸ್ತಕವಾಗಬಹುದು. ನಮಗೆ ನಮ್ಮ ಕನ್ನಡಿ ಅತ್ಯಂತ ಸೂಕ್ಷ್ಮ ಮನಸ್ಸುಗಳ ಸೂಕ್ಷ್ಮ ಸಂವೇದನೀಯ ಒಂದು ದರ್ಪಣವಾಗುವಂಥ ದರ್ಪಣ, ಅದು ನಮ್ಮನ್ನು ತೋರಿಸುವಂಥ ಕನ್ನಡಿ ಇದೆಯಲ್ಲ. ತಕ್ಷಣ ಅವನಿಗೆ ಚಿಂತೆ. ಯಾಕೆ ಚಿಂತೆ? ಸಂತತಿ ಮೇಲೆ ಈ ಪದ್ಯ, ಇದರ ಸ್ವಾರಸ್ಯ ನೋಡಿ. ಸಂತತಿ ಮೇಲೆ ಮೈಗೂಡಲಿಲ್ಲ, ನನ್ನ ಮೈಗೆ ಸಂತತಿ ಗೂಡಲಿಲ್ಲ. ಸೃಷ್ಟಿಕ್ರಿಯೆ ಶಾರೀರಿಕವಾದಂಥ ಧರ್ಮ, ಸೃಷ್ಟಿಕ್ರಿಯೆ ಶಾರೀರಿಕವಾದಂಥ ಒಂದು ಧರ್ಮ. ಡಾಕ್ಟರ್ ಇದ್ದಾರೆ ಅಲ್ಲಿ. ಆ ಶಾರೀರಿಕ ಮೈಗೂಡಲಿಲ್ಲ, ನನಗೆ ಮೈಗೂಡಲಿಲ್ಲ ಸಂತತಿ. ಅದೇ ವಾರ್ಧಿಕ ಕಾಲ ವಿಕೃತ ಕಲಿತ ತೇಜದಲ್ಲಿ ಅವನು ಹೇಳ್ತಾನೆ. ದಶರಥ 10 ಕಡೆ ತೇಜಿಯನ್ನು, ತನ್ನ ರಥವನ್ನು 10 ಕಡೆ ಅವನು ಚಲಿಸಬಲ್ಲ. 10 ಕಡೆ ಚಲಿಸಿದರೂ ಕೂಡ ಅವನಿಗೆ ಮಕ್ಕಳಿಲ್ಲ. ವ್ಯರ್ಥವಾಯಿತು ಅಕಟಕಟ ಜನ್ಮ, ನಿರರ್ಥವಾಯಿತು ಅನ್ವಯದ ಸಿರಿ, ನಿರರ್ಥವಾಯಿತು ಪರಮಾರ್ಥನ್ ಅಪುತ್ರಸ್ಯ ಲೋಕೋಸ್ತಿತಿ ಎಂಬುದು ಇದು ಸಾರ್ಥವಾಯ್ತೆನಗೆ. ಅಧಿಕ ಸುಗತಿ ಸ್ವಾರ್ಥ ಸಿದ್ಧಿಗೆ ಸಲ್ಲದೆ ಅವನಿಗೆ ಅನರ್ಥ ಜನನಾದೆನೆ, ಅವನಿಗೆ ಅನರ್ಥ ಜನನಾದೆನೆ. ತಾನು ಎನ್ನುತ್ತ ಬಿಸುಸುಯ್ದ. ಒಂದು ಮಾತಿದೆ, ಅದು ಪ್ರಸ್ತುತ ಕಾಲಮಾನದ ಮಾತು. ನನ್ನ ವ್ಯಾಖ್ಯಾನದಲ್ಲಿ ಸ್ವಲ್ಪ ಪ್ರಸ್ತುತತೆಯನ್ನು ನಾನು ತರ್ತೇನೆ. ಪ್ರಸ್ತುತ ಕಾಲಮಾನದ ಮಾತು ಏನು ಅಂತ ಹೇಳಿದರೆ, ಒಂದು ಸಂಸ್ಥಾನವನ್ನು ಕಟ್ತದೆ. ಸಂಸ್ಥಾನ ಅಂದರೆ ವ್ಯಕ್ತಿ. ಒಬ್ಬ ವ್ಯಕ್ತಿ ಒಂದು ಸಂಸ್ಥಾನವನ್ನು ಕಟ್ತಾನೆ. ಆ ವ್ಯಕ್ತಿ ಸಂಸ್ಥಾನವನ್ನು ಕಟ್ಟಿದ ಮೇಲೆ ಎರಡನೆಯ ವ್ಯಕ್ತಿ, ಎರಡನೆಯ ಸಂಸ್ಥಾನ ಅದನ್ನು ಬಲಪಡಿಸ್ತದೆ. ಮೂರನೆಯ ಸಂಸ್ಥಾನ ಅದನ್ನು ಅನುಭವಿಸ್ತದೆ. ನಾಲ್ಕನೆಯ ಸಂಸ್ಥಾನ ಅದನ್ನು ಹಾಳುಗೆಡಬಿಡ್ತದೆ. ಆದ ಕಾರಣ ನಮ್ಮ ಜೀವ ತಂತುಗಳ ನಿರಂತರತೆಯ ಬಗ್ಗೆ ಮನುಷ್ಯ ಜೀವಿ ಒದ್ದಾಡುವಂಥದ್ದು. ಪ್ರತಿಯೊಬ್ಬ ಮನುಷ್ಯ ಜೀವಿಯಲ್ಲೂ ಕೂಡ ಸೃಷ್ಟಿಕ್ರಿಯೆಯ ಜೊತೆಗೆ ತಾನು ಅನ್ನುವಂಥ ತಾನು ಇದೆಯಲ್ಲ, ಅದು ತನ್ನ ಜೀವಕೋಶಗಳ ನಿರಂತರತೆಯ ಪ್ರವಾಹದ ಮೂಲಕ ಸ್ಫೋಟಿಸಿಕೊಂಡು ಹರಿಬೇಕು ಅನ್ನುವಂಥ ಒಳ ತುಡಿತ ಇರ್ತದೆ. ಆದ ಕಾರಣ ಮಕ್ಕಳಾಗಬೇಕು ಅನ್ನುವಂಥದ್ದು ಅದು ಆರ್ಥಿಕ ಸಾಮಾಜಿಕ ನೆಲೆಯಲ್ಲಿ ಮಾತ್ರ ಅಲ್ಲ, ಮಾನಸಿಕ ನೆಲೆಯಲ್ಲಿ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂಥ ಒಂದು ಹಪಹಪಿಕೆ. ತಾಯಂದ್ರಿಗಂತೂ ಅದು ತಾಯಿತನದ ಮುಖವಾಣಿಯೇ ತಾಯಿಯಾಗುವಂಥದ್ದು. ಆದ ಕಾರಣ ದಶರಥ ಆಲೋಚನೆ ಮಾಡ್ತಾನೆ. ಅಪುತ್ರಸ್ಯ ಲೋಕಸ್ಥಿತಿಯಲ್ಲಿ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನುವಂಥದ್ದು ಮಾತು. ಹಾಗಾದರೆ ಪುತ್ರಿಯರಿದ್ದರೆ ಗತಿ ಇಲ್ವೇ? ಕಾಂಟೆಕ್ಸ್ಟುವಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಪುತ್ರ ಅಂದರೆ ಪುತ್ರಿ ಕೂಡ. ಅಪುತ್ರಸ್ಯ ಗತಿರ್ನಾಸ್ತಿ ಅಂದರೆ ಮಕ್ಕಳಿದ್ದಲ್ಲಿ ಅವನಿಗೆ ಗತಿ ಅಂದರೆ ಮೂಮೆಂಟ್, ಚಲನೆ ಇಲ್ಲ. ನಿಸ್ಸಂತತಿ ಆದರೆ ಚಲನೆ ಇಲ್ಲ. ಅವನ ವರ್ಣತಂತುಗಳಿಗೆ, ಅವನ ಜೀವತಂತುಗಳಿಗೆ ಚಲನೆ ಇಲ್ಲ. ಜೀವತಂತುಗಳ ಮೂಲಕ ನಮ್ಮನ್ನು ಅಳಿಸುವ, ಮರಣದ ಮೂಲಕ ನಮ್ಮ ಶರೀರವನ್ನು ಇಲ್ಲವಾಗಿಸುವಂಥ ಪ್ರಕೃತಿಯ ಜೊತೆ ಹೋರಾಟ ಮಾಡುವಂಥ ಈ ಮನುಷ್ಯನಿಗೆ ತನ್ನ ಜೀವತಂತುಗಳ ಮೂಲಕ ನಿರಂತರತೆಯನ್ನು ಕಾಪಾಡಬೇಕು ಅನ್ನುವಂಥ ಒಂದು ಮಾನಸಿಕ ಹಸಿವು ಕೂಡ ಇರ್ತದೆ. ಆ ದರ್ಪಣ ತೋರಿಸಿದ್ದು ಅದನ್ನು.
ಆ ದರ್ಪಣ ಕನ್ನಡಿ ತೋರಿದ ದಶರಥನಿಗೆ. ದಶರಥನಿಗಾದರೂ ಮತ್ತೊಂದು ಜವಾಬ್ದಾರಿ. ಅವನು ಮಹಾರಾಜನಿಗೆ ಅವನ ಪ್ರಜೆಗಳನ್ನು ಅನಾಥರನ್ನಾಗಿ ಮಾಡಿ ಗವರ್ನೆನ್ಸ್ ಅದು ಸ್ಟ್ರಕ್ಚರ್, ಅದು ಆಡಳಿತದ ಸ್ಟ್ರಕ್ಚರು. ಪ್ರಜಾಪ್ರಭುತ್ವದಲ್ಲೂ ಅದೇ. ಆ ಸ್ಟ್ರಕ್ಚರಿನ ನಿರಂತರತೆಗಾಗಿ ಆಗಿನ ಕಾಲಮಾನಕ್ಕೆ ಸರಿಯಾಗಿ ಒಂದು ಪುತ್ರ ಬೇಕು. ಪುತ್ರ ಇಲ್ಲ. ಆದ ಕಾರಣ ನನ್ನ ಜನ್ಮ ವ್ಯರ್ಥವಾಯಿತು. ಎಲ್ಲವನ್ನೂ ಅನುಭವಿಸಿದ್ದೇನೆ. 10 ದಿಕ್ಕಿಗೆ ರಥಗಳನ್ನು ಓಡಿಸಿದ್ದೇನೆ. ಅನೇಕ ಯುದ್ಧಗಳಲ್ಲಿ ಗೆದ್ದಿದ್ದೇನೆ. ಜೀವನವನ್ನು ಚಿರಂತನವಾಗಿ ಚಿರಕಾಲ ಬಾಳಿದ್ದೇನೆ. ನಾನು ಎಲ್ಲವನ್ನು ಬಾಳಿದರೂ ಕೂಡ ವ್ಯರ್ಥವಾಯಿತು ಅಕಟಕಟ ಎನ್ನ ಜನ್ಮ. ನಾನು ಅವನಿಗೆ ಅನರ್ಥ ಭಾಜನನಾದೆ. ಯೂಸ್ಲೆಸ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ. ವ್ಯರ್ಥವಾಗಿಬಿಟ್ಟೆ, ಶುಷ್ಕವಾಯಿತು ನನ್ನ ಬದುಕು. ನಾನು ಈ ರಾಜ್ಯಕ್ಕೆ ನಿರಂತರತೆಯನ್ನು ಕೊಡೋಕ್ಕಾಗಲಿಲ್ಲ, ನನಗೆ ನನ್ನ ಶರೀರಕ್ಕೆ ನಿರಂತರತೆಯನ್ನು ಕೊಡೋಕ್ಕಾಗಲಿಲ್ಲ, ನನ್ನ ಸಂಸ್ಕೃತಿ ಪರಂಪರೆಗೆ ಒಂದು ಕಂಟಿನ್ಯೂಟಿ ಕೊಡೋಕ್ಕಾಗಲಿಲ್ಲ. ಆದ ಕಾರಣ ವ್ಯರ್ಥವಾಯಿತು ಅಂತ ಅಳುತ್ತಾನೆ, ಬಿಸು ಸುಯ್ತಾನೆ, ನಿಟ್ಟಿಸಿ ಬಿಡ್ತಾನೆ ದಶರಥ. ಮಕ್ಕಳಿಲ್ಲದ ಸಕಲ ಸಿರಿ ಶವಕಿಕ್ಕಿದ ಅಮಳಾಭರಣ ವಿಭ್ರಮ, ಮಕ್ಕಳಿಲ್ಲದ ಸೊಬಗು ಪತಿಶೂನ್ಯನ ಅಂಗನ ವಿಭವ, ಮಕ್ಕಳಿಲ್ಲದ ನಾರಿಯರು ನರಕಕ್ಕೆ ಸರಿಯುವರು, ಮಕ್ಕಳಿಲ್ಲದ ನಾರಿಯರು ನರಕಕ್ಕೆ ಸರಿಯುವರು. ಸಾಕು ಇದೇತಕೆ ಅಕ್ಕಟ ಕಡುಗೇಡ ಕೆಟ್ಟೇನು, ಶಿವ ಶಿವ ಕಡುಗೇಡ ಕೆಟ್ಟೇನು ಎಂದ. ಮಕ್ಕಳಿಲ್ಲದ ನಾರಿಯರು ನರಕಕ್ಕೆ ಸರಿಯುವರು ಅಂತಾನೆ. ನರಕ ಅಂತ ಹೇಳಿದರೆ ಸತ್ತ ಮೇಲೆ ಇರುವಂಥ ನರಕದ ಕಲ್ಪನೆ ಅಲ್ಲ, ಆ ನರಕ ಅಲ್ಲ. ಆ ನರಕ ಅಂತ ನಾವು ತಿಳ್ಕೊಳ್ಳುವಂಥದ್ದಲ್ಲ. ಸ್ವರ್ಗ ನರಕಗಳ ಕಲ್ಪನೆಯನ್ನು ಮರಣಾನಂತರದ ಕಲ್ಪನೆ ಅಲ್ಲ ಅದು. ನರಕ ಅಂದರೆ ಜೀವನ ಪೂರ್ತಿ ಸದಾಕಾಲ. ಇವತ್ತಿನ ಪ್ರಸ್ತುತ ಸಮಾಜದಲ್ಲೂ ಕೂಡ ಇದನ್ನು ನಾವು ನೋಡ್ತೀವಿ. ಅದಕ್ಕಾಗಿ ಅನೇಕ ಪ್ರಯೋಗಗಳು ಡಾಕ್ಟ್ರೆ, ಅನೇಕ ಪ್ರಯೋಗಗಳು. ಯಾಕೆ ಈ ಪ್ರಯೋಗಗಳು ವಿಜ್ಞಾನದಲ್ಲಿ ನಡೆಯುವಂಥದ್ದು? ನರಕ ಅಂದರೆ ಬದುಕಿದಾಗ ದುಃಖದಲ್ಲೇ ಕಳೆಯುವಂಥ ಈ ಸನ್ನಿವೇಶ ಇದೆಯಲ್ಲ, ಆ ನರಕಕ್ಕೆ ಮಕ್ಕಳಿಲ್ಲದ ನಾರಿಯರು ನರಕಕ್ಕೆ ಸರಿದು ಹೋಗ್ತಾರೆ. ಅವರು ಒಂದು ಸರಿದು ಹೋಗ್ತಾರೆ. ಅದಕ್ಕೆ ಕಾರಣ ಯಾರು? ನಾನೇ, ದಶರಥನೇ ಕಾರಣ. 3 ಜನರನ್ನು ಮದುವೆ ಆಗಿದ್ದೀನಿ. 3 ಜನ ನನಗೆ ರಾಜ್ಞಿಯರು. ಅವನ ಅಂತಃಪುರದಲ್ಲಿ ಮತ್ತೂ ಜನ ಜಾಸ್ತಿ ಇದ್ದರು. ರಾಜ್ಞಿಯರು 3 ಇದ್ದರೂ ಕೂಡ ಮಕ್ಕಳಿಲ್ಲದ ನನ್ನ ನಾರಿಯರು ನರಕಕ್ಕೆ ಸರಿಯುವರು. ಮಕ್ಕಳಿಲ್ಲದ ಸಕಲ ಸಿರಿ ಶವಕ್ಕೆ ಇಕ್ಕಿದ ಅಮಳ ಆಭರಣ. ಶವಕ್ಕೆ ಇಕ್ಕಿದಂಥ ಆಭರಣ. ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕಾಗಿ ಶವವನ್ನು ಅಲಂಕರಿಸ್ತೇವೆ. ನಾವು ಶವವನ್ನು ಅನೇಕ ಪುಷ್ಪಗುಚ್ಛಗಳಿಂದ ಅಲಂಕರಿಸಿಬಿಡ್ತೀವಿ, ಆಭರಣಗಳಿಂದ ಅಲಂಕರಿಸಿಬಿಡ್ತೀವಿ. ಜಪಾನ್ನಲ್ಲಿ ಒಂದು ಕ್ರಮ ಇದೆ. ಶವಕ್ಕೆ ಅನೇಕ ತಿಂಡಿ ತಿನಿಸುಗಳನ್ನು ಕೂಡ ಅವರು ಹಾಕಿ ಪೆಟ್ಟಿಗೆಯಲ್ಲಿ ಹಾಕಿಬಿಡ್ತಾರೆ. ಅದೊಂದು ಒಂದು ಭಾವದ ಕಂಟಿನ್ಯೂಟಿ. ಸತ್ತಿಲ್ಲ ಅನ್ನುವಂಥ ಒಂದು ಭಾವ. ನಾವು ಆ ಸತ್ತವರ ನೆನಪನ್ನು ನಮ್ಮಲ್ಲೇ ಇಟ್ಟುಕೊಳ್ಳುವಂಥ ಒಂದು ಸುಖಿ ಭಾವ ಅದು. ಆದರೆ ಇಲ್ಲಿ ದಶರಥ ಹೇಳುವಂಥ ಮಾತು, ಆಭರಣಗಳನ್ನು ಶವಕ್ಕೆ ತೊಡಿಸಿದಂತೆ ನಾನು ಶವವಾಗಿದ್ದೇನೆ. ಎಷ್ಟು ಆಭರಣಗಳನ್ನು ನಾನು ಹೊತ್ತುಕೊಂಡಿದ್ದೇನೆ. ರಾಜನಾಗಿ ಕಿರೀಟ ಇದೆ. ನನ್ನ ಮುಂಗುಷ್ಟದಿಂದ ಅಡಿಯಿಂದ ಮುಡಿಯವರೆಗೆ ನನ್ನ ಶರೀರವನ್ನು ಆಭರಣಗಳು ಅಲಂಕರಿಸಿದೆ. ಆದರೆ ನಾನು ಒಂದು ಪುತ್ರನನ್ನು ಪಡೆಯದಂಥ ನಾನು ಶವಕ್ಕೆ ಸಮಾನ. ಈ ದುಃಖ ಇದೆಯಲ್ಲ, ಈ ದುಃಖ ಈಗಲೂ ಕೂಡ ನಮ್ಮ ಮಕ್ಕಳು ಅಮೇರಿಕಾದಲ್ಲಿರಲಿ ಅಥವಾ ಆಸ್ಟ್ರೇಲಿಯಾದಲ್ಲಿರಲಿ, ಕೆನಡಾದಲ್ಲಿರಲಿ, ಎಲ್ಲಾದರೂ ಇರಲಿ, ಮಕ್ಕಳು ಇದ್ದಾರೆ
ಅನ್ನುವಂಥ ಒಂದು ಕಲ್ಪನೆ ಇದೆ, ಇಲ್ಲ ಅನ್ನುವಂಥ ಕಲ್ಪನೆ, ಇಲ್ಲ ಅನ್ನುವಂಥ ಭಾವ ಅವನನ್ನು ಸುಡುತ್ತಾ ಇದೆ. ಏನು ಗತಿ ನಿಜವಂಶವಲ್ಧ್ಯ ಮಾನಿನಿಗೆ ಪತಿಯಾದೆನೇ ಗತಸೂನುವಿವನು ಎಂದೆನ್ನ ಹೋಗಿಸರು ಸ್ವರ್ಗವನು ಸುರರು. ಏನ ಮಾಡುವೆನು ದಿಕ್ಕೆನಗೇನು ಎನಗೇನು ಹದನ ಎಂದಳಲಿ ಬಳಲುವ ಹೀನ ಹೃದಯನನು ಉಪಚರಿಸಲು ವಸಿಷ್ಠನೈತಲ್ದ. ಎಂಥ ಸುಂದರವಾದ ಪದ ನೋಡಿ, ಅಷ್ಟು ಸುಂದರವಾಗಿ ಹಾಡಿದ್ದಾರೆ. ವಶಿಷ್ಠ ನೈತಂದ, ವಶಿಷ್ಠ ಐತಂದ. ವಶಿಷ್ಠ ಬರೋದಲ್ಲ, ವಶಿಷ್ಠ ಬರಲಿಲ್ಲ, ವಶಿಷ್ಠ ಐತಂದ. ಅವನು ವಿಜಯಂಗೆ ಇದೆ. ಯಾಕೆ ಬಂದ ವಶಿಷ್ಠ? ಬಳಲುವ ಹೀನ ಹೃದಯವನ್ನು ಉಪಚರಿಸಲು. ಬಳಲ್ತಾ ಇರುವಂಥ ಹೃದಯವನ್ನು ಉಪಚರಿಸಲು ವಶಿಷ್ಠ ಐತಂದ. ಇದನ್ನು ನಾವು ವರ್ಡ್ ಪಿಕ್ಚರ್ ಅಂತ ಕರಿತೀವಿ ನಾವು. ಈ ಶಬ್ದ ಚಿತ್ರ ಇದೆಯಲ್ಲ, ಅದು ಎಷ್ಟು ಸುಂದರವಾಗಿದೆ ಅಂದರೆ ನಮ್ಮ ಕಣ್ಣೆದುರಿನಲ್ಲೇ ನರಹರಿ ವಶಿಷ್ಠನನ್ನು ಕರ್ಕೊಂಬಂದ್ಬಿಟ್ಟಿದ್ದಾನೆ. ಈಗ ವಶಿಷ್ಠ ಐತಂದ. ಯಾಕೆ ಐತಂದ? ನಮಗೆಲ್ಲ, ನಾವೆಲ್ಲ ಭಾವಜೀವಿಗಳಾದಂಥ ಎಲ್ಲ ಮನುಷ್ಯರಿಗ ಭಾವನೆಗಳಲ್ಲಿ ಏರಿಳಿತಗಳು ಉಂಟಾದಾಗ ಆ ಇಳಿತದ ಸಂದರ್ಭದಲ್ಲಿ ಯಾರಾದರೂ ಹೀಗೆ ಐತಂದು ಬಂದು ಹೃದಯವನ್ನು ಉಪಚರಿಸಿದರೆ ನಮಗೆ ಎಷ್ಟು ಸಂತೋಷವಾಗ್ತದೆ. ಅಂತಹ ಸಂತೋಷವನ್ನು ಕೊಡೋದಕ್ಕೆ ರಾಜಗುರು ವಶಿಷ್ಠ ಬಂದ. ಅವನು ರಾಜಗುರು, ಗುರುವಿನ ಧರ್ಮವೇ ಅದು. ಗುರು ಅವನು. ಗುರು ಅಂದರೆ ಮಹತ್ತಾದದ್ದು, ಮಹತ್ತಿಗೆ ಬರುವಂಥದ್ದು ಹೃದಯ ಸಿರಿವಂತಿಕೆಯಿಂದ. ಅಂಥ ಹೃದಯ ಶ್ರೀಮಂತನಾದಂಥ ವಶಿಷ್ಠ ಐತಂದ. ಯಾಕೆ? ಅಳಲ್ತಾ ಇದ್ದಾನೆ ದಶರಥ. ಏನು ಗತಿ ನನಗೆ? ಆಗಲೇ ನಾನು ಹೇಳಿದೆ ಗತಿ ಅಂದರೆ ಏನು ಅಂತ. ಗತಿ ಅಂದರೆ ಸ್ಟೇಟಸ್ ಅಲ್ಲ. ನನಗೇನು ಗತಿ? ನನ್ನ ಚಲನೆ ಏನು? ನನ್ನ ಚಲನೆ ಏನು? ನಾನು ಹೇಗೆ ಹೋಗೋದು? ನನ್ನ ಚಲನೆ ಏನು? ನನಗೆ ಮುಂದೇನು? ನನ್ನ ಗತಿ ಏನು? ನಾನು ನಿಜ ವಂಶ ವಂದ್ಯಾಮಾನಿನಿಗೆ ಪತಿಯಾದನೆ. ನಾನು ಯಾರಿಗೆ ಪತಿಯಾದದ್ದು? ಇಂದ್ರನಿಗೆ ದೇವಾಸುರರ ಯುದ್ಧದಲ್ಲಿ ಇಂದ್ರನಿಗೆ ಸಹಾಯವನ್ನು ಮಾಡಿದಂಥ ದಶರಥ ಇವತ್ತು ಪುತ್ರವಿಹೀನನಾಗಿ ಶವದಂತೆ ಬದುಕ್ತಾ ಇರುವಂಥ ದಶರಥ ನನಗೇನು ಗತಿ? ಎಲ್ಲ ಮಹತ್ತಿಕೆಯನ್ನು ಪಡೆದಂಥ ಎಲ್ಲ ಸಿಂಹಾಸನಸ್ಥರಿಗೂ ಕೂಡ ಒಂದು ಕಾಲದಲ್ಲಿ, ಒಂದು ಕ್ಷಣದಲ್ಲಿ, ಒಂದು ಅಂತರ್ಮುಹೂರ್ತದಲ್ಲಿ ಏನು ಗತಿ ಅಂತ ಕಾಣ್ತದೆ. ಆ ಗತಿಯನ್ನು ಹುಡ್ಕೊಂಡು ಹೋಗುವಾಗ ಬಂದಂತಹ ಬೆಳಕು ಒಂದು ಗುರು. ಆ ಗುರು ಅನ್ನುವಂಥ ಬೆಳಕು ವಶಿಷ್ಠ ಅಲ್ಲಿಗೆ ಐತಂದ. ಮೊಗದ ದುಗುಡವಿದೇನು ಮನದು ಬೆಗವಿದೇನು ಅನುತಾಪ ಭೇದ ಸ್ಥಗಿತ ಜಾಡ್ಯದ ಜಂಜಡವಿದೇನು ಎಂದು ಬೆಸಗೊಳ್ಳಲು ಒಗುವ ಕಂಬನಿಗಳಲ್ಲಿ ಕಂಠವ ಬಿಗಿದ ಸೆರೆಗಳ ಸೇದುವಕ್ಕೆಯ ವಿಗತ ಪರಿತೋಷಿತನು ಪಾವನ ತರರಿಗಿಲ್ತೆಂದ. ದುಃಖ ಪಡುವಂಥ ವ್ಯಕ್ತಿಗಳನ್ನು ಮುಖಭಾವದಲ್ಲಿ ನಾವು ಗುರುತು ಮಾಡ್ತೇವೆ. ದುಃಖಕ್ಕೆ ಬೇರೆ ಬೇರೆ, ದುಃಖದ ಅಭಿವ್ಯಕ್ತಿಗೆ ಬೇರೆ ಬೇರೆ ಮುಖಗಳು. ಬಿಕ್ಕಿ ಬಿಕ್ಕಿ ಹೇಳೋದು ಅಂತ ಹೇಳ್ತಾರೆ. ಬಿಕ್ಕಿ ಬಿಕ್ಕಿ ಹೇಳುವಾಗ ತಮ್ಮ ಮನಸ್ಸಿನಲ್ಲಿರುವಂಥ ದುಃಖ ಭಾವಗಳನ್ನು ತಡೆಯೋಕ್ಕಾಗದೆ ಅದು ಎಕ್ಸ್ಪ್ರೆಸಿವ್ ಆಗ್ತದೆ. ಗಂಡಸು ಸಾಮಾನ್ಯವಾಗಿ ಬಿಕ್ಕಿ ಬಿಕ್ಕಿ ಅಳಬಾರದು, ಅದು ರಾಜ ಅಳಬಾರದು ಅನ್ನುವಂಥ ಒಂದು ಪ್ರತೀತಿ. ಅಳಬೇಕು ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ.
ಅಳಬಾರದು ಅನ್ನುವಂಥದ್ದು ರಾಜಧರ್ಮ ಅನ್ನುವಂಥ ಒಂದು ಪ್ರತೀತಿ. ಆದ ಕಾರಣ ನಾವು ಆ ದಶರಥನ ಚಿತ್ರವನ್ನು ನಾವು ಇಲ್ಲಿ ಗಮನಿಸಿಕೊಳ್ಬೋದು. ಅವನು ಹೇಗೆ ಕಾಣ್ತಾನೆ, ಕಂಠವ ಬಿಗಿದ ಸೆರೆಗಳ ಸೇದು ಒಕ್ಕೆಯ ವಿಗತ ಪರಿತೋಷಿತನು. ಕಂಠವ ಬಿಗಿದ ಸೆರೆಗಳ, ಅವ್ರು ಅಳದಿದ್ರು ಕೂಡ ಬಾಯಿ ಬಿಟ್ಟು ಅಳೋದು ಅಂತ ಹೇಳ್ತೀವಲ್ಲ, ಮುಕ್ತವಾಗಿ ಅಳೋದಲ್ಲ, ಅಳದಿದ್ರು ಕೂಡ ಗಂಟಲು ಉಬ್ಬಿಕೊಳ್ಳುವಾಗ, ಗಂಟಲಿನಂಥ ಈ ನರಗಳು ಉಬ್ಬಿಕೊಳ್ಳುವಾಗ, ಚೋಕ್ ಅಂತ ಹೇಳ್ತಾರೆ ಅದನ್ನು ಇಂಗ್ಲಿಷ್ನಲ್ಲಿ, ಗಂಟಲು ಹಿಡಿದುಕೊಂಡಾಗ, ಮಾತು ಬರದಿದ್ದಾಗ, ಮಾತು ಅಸ್ಪಷ್ಟವಾದಾಗ, ಆ ದುಃಖದ ತೀವ್ರತೆ ಗಾಢತೆ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಅದನ್ನು ಅರ್ಥ ಮಾಡ್ಕೊಂಡಂತಹ ಗುರು ವಶಿಷ್ಠ ಮೊಗದ ದುಗುಡವಿದೇನು. ನರಹರಿಯ ಕುಮಾರವ್ಯಾಸನ ಹಾಗೆ ನರಹರಿಯ ಔನ್ನತ್ಯ ಎಲ್ಲಿದೆ ಅಂತ ಹೇಳಿದರೆ, ನಾವಾದನ್ನು ಮಾತನಾಡುವಾಗ ಅನೇಕ ಸಂಸ್ಕೃತ ಭೂಯಿಷ್ಠವಾದಂಥ ಮಾತುಗಳು ಬರ್ತದೆ. ಪರಿಶುದ್ಧವಾದ ಕನ್ನಡದಲ್ಲಿ ಬರೀತಾನೆ, ಮುಖ ಅಂತ ಬರೆಯೋದಿಲ್ಲ, ಬರಿಬೋದಿತ್ತವನು. ಮೊಗದ ದುಗುಡವಿದೇನು, ಮನದ ಉಬ್ಬೇಗವಿದೇನು. ಉಬ್ಬೇಗ ನೋಡಿ ಪದ, ಮನದ ಉಬ್ಬೇಗವಿದೇನು. ಈ ಉದ್ವೇಗ ಏನು, ಮನಸ್ಸು ಯಾಕೆ ನಿನಗೆ ದುಃಖ. ಸ್ಥಗಿತ ಜಾಡ್ಯದ ಜಂಜಾಡವಿದೆ. ಬ್ಯೂಟಿಫುಲ್ ಇದು. ಸ್ಥಗಿತ ಜಾಡ್ಯ, ಇನರ್ಷಿಯಾ ಅಂತ ಹೇಳ್ತೀವಲ್ಲ, ಏನು ಮಂಕು, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಜಾಡ್ಯ ಸ್ಥಗಿತವಾಗಿ ಬಿಟ್ಟಿದೆ. ಸ್ಟಿಲ್ ಅದಕ್ಕೆ ವರ್ಡ್ಸ್ವರ್ತ್ ಒಂದು ಕಡೆ ಹೇಳ್ತಾನೆ, ಸ್ಟಿಲ್ ಸ್ಯಾಡ್ ಮ್ಯೂಸಿಕ್ ಆಫ್ ಹ್ಯುಮ್ಯಾನಿಟಿ ಅಂತ. ಈ ಮನುಷ್ಯ ರಾಮಾಯಣದ ಪೂರ್ತಿ ಮಾನಿಷಾದ ಅಂತ ಹೇಳಿದ ಇಲ್ಲಿಂದ, ಮಾನಿಷಾದ ಬೇಡ ಒಂದು ಹಕ್ಕಿಯನ್ನು ಹೊಡೆದೇ ಅಲ್ಲ ಬೇಡ ನೀನು. ಒಂದು ಹಕ್ಕಿಯನ್ನು ಒಂದೇ ಹಕ್ಕಿಯನ್ನು ಹೊಡೆದೆ ನೀನು. ಅದಕ್ಕೆ ಇಡೀ ರಾಮಾಯಣದ ಕಥೆ ಅದೆಲ್ಲ ಅಡಕವಾಗಿದೆ ಅಂತ ಹೇಳ್ತಾರೆ. ಕರುಣಾರಸದಿಂದ ಉಂಟಾದಂಥ ರಾಮಾಯಣ. ಕರುಣಾರಸ ಅಂತಲೂ ನಾನು ಹೇಳೋದಿಲ್ಲ, ಅದನ್ನು ಮಾನವೀಯ ರಸ ಅಂತ ನಾನು ಹೇಳಬಲ್ಲೆ. ಅದನ್ನು ಇಟ್ಸ್ ಹ್ಯುಮ್ಯಾನಿಟಿ, ಫುಲ್ ಆಫ್ ಹ್ಯುಮ್ಯಾನಿಟಿ. ಮಾನವೀಯ ರಸ, ಕರುಣಾರಸದಿಂದ ಉಂಟಾಗುವಂಥ ಈ ರಾಮಾಯಣ ಇದೆಯಲ್ಲ, ಅದಕ್ಕೆ ಸ್ಥಗಿತ ಜಾಡ್ಯದ ಜಂಜಡವಿದೇನು. ಸ್ಟಿಲ್ ಸ್ಯಾಡ್, ಒಂದು ಸ್ಯಾಡ್ನೆಸ್. ಅಲ್ಲಿಂದನೇ ಪುತ್ರಹೀನತೆಯ ದುಃಖದಿಂದ ಆರಂಭವಾಗುವಂಥ ರಾಮಾಯಣಕ್ಕೆ ಕೇಳಿದೆ ಈ ಕುಶ ನೀನು. ಅಂದರೆ ನಿನ್ನ ವಂಶದ ಕಥೆ ಇದು. ನಿನ್ನ ವಂಶ, ನೀನು ಹುಟ್ಟಬೇಕಾದ್ರೆ, ನಿನ್ನ ಸಂತತಿ ಇರಬೇಕಾದ್ರೆ, ಕುಶನ ಜನ್ಮವೂ ಹಾಗೇನೆ, ಕುಶಲವರ ಜನ್ಮ, ಆ ಜನ್ಮದಲ್ಲೇ ಇರುವಂಥ ಒಂದು ಮಾನವೀಯ ದುರಂತತೆ ಇಲ್ಲದಿದ್ರೂ ಕೂಡ ಒಂದು ಸ್ನಿಗ್ಧ ನೋವಿದೆಯಲ್ಲ, ಆ ನೋವನ್ನು ಗುರುವಾದ ವಶಿಷ್ಠ ಮಾತ್ರ ಅರ್ಥ ಮಾಡ್ಕೊಳ್ಳಬಲ್ಲ. ಆದ ಕಾರಣ ಮೊಗದ ದುಗುಡವಿದ್ದೇಕೆ ಹೇಳು. ನೀನು ದುಃಖ ಬಂದಿದೆಯಲ್ಲ, ನಿನಗೆ ಹೇಳ್ಕೋ, ಏನು ನಿನಗೆ ದುಃಖ. ಸುತವಿಹೀನರಿಗಿಲ್ಲಗಡ ಸುರಪತಿಯ ಭದ್ರಾಸನ, ಸುರಪತಿಯ ಭದ್ರಾಸನ, ಸುತವಿಹೀನರಿಗಿಲ್ಲಗಡ ಮಹಾಕ್ರತುತತಿಗಳೊಳ್ ಮಿಗೆ ಸಲ್ಲವರ್ ಅವರ್ಗಳುಗಡ ಸುಶಾಸ್ತ್ರದಲ್ಲಿ ಗತಿಯದಾವುದು ತನಗೆ ವಂಶೋನ್ನತಿಯ ಹೆಚ್ಚುಗೆಗೆ ಏನು ಹದನ ಎಂದು ದತಿಶಯದ ಶೋಕದಲ್ಲಿ ಕಂಬನಿದುಂಬಿದನು ಭೂಪ. ಸುತವಿಹೀನರಿಗಿಲ್ಲ ಗಡ ಸುರಪತಿಯ ಭದ್ರಾಸನ. ಸತ್ತ ಮೇಲೂ ನಮಗೊಂದು ಆಸನ ಬೇಕು, ಅದು ಭದ್ರವಾಗಿರಬೇಕು. ಈ ಸಾವಿನ ಬಗ್ಗೆ ಅನ್ನ ಸೂಕ್ತ ಬಹಳ ಚೆನ್ನಾಗಿ ಹೇಳುತ್ತೆ ಮಾತನ್ನು. ವಸುಮನ್ನಂ ಸ್ವಯಮನ್ನಂ ಕಿಮನ್ನಂ ಸ್ವಯಮನ್ನಂ ಅಂತ ಕನ್ನಡ ಹೇಳ್ತಾರೆ. ಅನ್ನಂ ವಸುರೂಪಿ ಅಂತ ನಾವು ಹೇಳ್ತೇವೆ. ಅನ್ನ ಅನ್ನುವಂಥದ್ದೇ ಒಂದು ವಸುರೂಪ. ಆ ವಸುವಿನ ಮೂಲಕ, ಅನ್ನ ಅನ್ನುವಂಥ ವಸುವಿನ ಮೂಲಕ ಪಿತೃಗಳು ಸ್ವರ್ಗಕ್ಕೆ ಹೋಗ್ತಾರೆ. ಆ ಅನ್ನವನ್ನು ಕೊಡೋನು ಯಾರು? ಪಿತೃವಿಗೆ ಮಗ.
ಮಗ ಯಾಕೆ ಬೇಕು ಅಂತ ಹೇಳಿದರೆ ಅವನು ಪಿತೃವಿಗೆ ಅನ್ನವನ್ನು ಕೊಡಬೇಕು. ಆ ಅನ್ನವನ್ನು ಕೊಟ್ಟರೆ ಭದ್ರಾಸನ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಸಾಂಪ್ರದಾಯಿಕವಾದಂಥ ಒಂದು ಭಾವ. ಈ ಭಾವದ ಹಿಂದೆ ಇರುವಂಥ ತಾತ್ವಿಕ ನೆಲೆಯೂ ಕೂಡ ಇದೆ. ಸ್ವರ್ಗ ಇದೆಯೋ ನರಕ ಇದೆಯೋ ಅನ್ನೋ ಪ್ರಶ್ನೆಗೆ ಚರ್ಚೆ ಅಲ್ಲ. ನಾವು ಕಾವ್ಯವನ್ನು ಕಾವ್ಯವಾಗಿ ಆನಂದಿಸಬೇಕು ವಿನ ಕೋರ್ಟಿನ ಕೈಫಿಯತ್ತಾಗಿ ನೋಡಬಾರದು. ಅಲ್ಲಿ ಫ್ಯಾಕ್ಟನ್ನು ನೋಡುವಂಥದ್ದಲ್ಲ. ಅಲ್ಲಿ ನಾವು ನೋಡುವಂಥದ್ದು ಕಾವ್ಯದ ಭಾವವನ್ನು. ಆ ಭಾವ ಏನು ಅಂತ ಹೇಳಿದರೆ, ಒಬ್ಬ ಪುತ್ರ ಇಲ್ಲದಿದ್ದರೆ, ಪಿತನಿಗೆ ಗತಿಯನ್ನು ತೋರಿಸದಿದ್ದರೆ, ಗತಿ ತೋರಿಸೋದು ಅಂತ ಹೇಳಿದರೆ ಚಲನೆಯನ್ನು ಕೊಡದಿದ್ದರೆ ಅವನಿಗೆ ಸ್ವರ್ಗದ ಭದ್ರಾಸನ ಸಿಗುವುದಿಲ್ಲ. ಗಡ. ಅಲ್ಲಿ ಕವಿಗೂ ಕೂಡ ಎಷ್ಟು ಒಳ್ಳೆ ಪದವನ್ನು ಉಪಯೋಗ ಮಾಡಿದರೆ ಅಂತೆ ಅಂತ ಹೇಳಿದ್ದಾನೆ ಅವನು. ಹಾಗಂತೆ ಇದೆ, ಇದಮಿತ್ತಮ್ ಅಂತ ಹೇಳಲೇ ಇಲ್ಲ ಅವನು. ಸುತವಿಹೀನರಿಗಿಲ್ಲ ಗಡ ಅಂತೆ, ಹಾಗಂತೆ ಕತೆ, ಹಾಗಂತೆ ಹೌದಾ ಅಲ್ವಾ ಅಂತ ಹೇಳಲಿಲ್ಲ ಅವನು. ನಿಖರವಾಗಿ ಇಷ್ಟರವರೆಗೆ ನಿಖರವಾಗಿ ಹೇಳಿದವನು ಗಡ. ಆದ ಕಾರಣ ಸುರಪತಿಯ ಭದ್ರಾಸನ ಬೇಕಾದರೆ ನಾನು ಅಲ್ಲಿಗೆ ಸುರಪತಿಯ ಆಸನ ಬೇಕು ಅಂತಲ್ಲ, ಸತ್ತು ಸ್ವರ್ಗವನ್ನು ಸೇರಬೇಕು, ಆತ್ಮಕ್ಕೆ ಶಾಂತಿ ಸಿಗಬೇಕು, ಪ್ರಕೃತಿಯಲ್ಲಿ ಲೀನವಾಗಬೇಕು, ನಿರಂತರದ ಜೊತೆಗೆ ಇರಬೇಕು ನಾನು. ಹಾಗಿದ್ದರೆ ಒಬ್ಬ ಪುತ್ರ ಬೇಕು. ನಾನಿವತ್ತು ವಂಶೋನ್ನತಿಯ ಹೆಚ್ಚುಗೆಗೆ ಏನು ಹದ ನನಗೆ, ನನ್ನ ವಂಶಕ್ಕೆ ಏನು ಗತಿ, ನಾನು ಅದಕ್ಕಾಗಿ ಕಂಬನಿದುಂಬಿದ್ದೇನೆ ಅಂತ ರಾಜ ಹೇಳ್ದ. ಹೊಡೆದನ ಕಟ ಹೊರೆದೆನ ಕಟ ತನುವನಿದ ಸೂಕರನ ಶುನಕನವೋಲು ಕಾಮಾತುರನವೋಲು ಕಂಗಾಣದಾದೇನು ಸುಗತಿ ಸಂಪದಗೆ ಎರವಿಗನುತ್ತಾನಾದೆನು ಇಹ ಪರವೆರಡರಲಿ ಜೀವಾವಸಾನಕ್ಕೆ ಹರಹಿ ಕೊಂಬನಲ ಕೃತಾಂತನು ಎನ್ನುತ್ತ ಬಿಸುಸುಯ್ದ. ಎಂಥ ಒಂದು ಮೆಟಫರನ್ನು ಸೃಷ್ಟಿ ಮಾಡ್ತಾರೆ ಕವಿ. ಬದುಕಿದ್ದೇನೆ ನಾನು. ಹೇಗೆ ಬದುಕಿದ್ದೇನೆ? ನಾನು ಬದುಕಲಿಲ್ಲ. ಹೊರೆದೆ ನಕಟ ತನುವನ್ನು, ನನ್ನ ಶರೀರವನ್ನು ಹೊರೆದು ಬಿಟ್ಟೆ ಅಷ್ಟೇ. ನಾನು ಶರೀರವನ್ನು ಹೊತ್ತುಕೊಂಡೆ, ನಾನು ಅಷ್ಟೇ. ನಾನು ಹೊತ್ತುಕೊಂಡೆ ಶರೀರವನ್ನು. ನನ್ನ ಶರೀರವೇ ವ್ಯರ್ಥ. ಸೃಷ್ಟಿಯ ಕ್ರಿಯೆಯಲ್ಲಿ ಸೃಷ್ಟಿಯನ್ನು ಮಾಡಿದಂಥ ಶರೀರ ಇದೆಯಲ್ಲ, ಇದು ವ್ಯರ್ಥ. ಜಿ ಪಿ ರಾಜರತ್ನಂ ಮಾತಿನಲ್ಲಿ ಹೇಳೋದಾದರೆ, ಸತ್ಮೇಲೆ ಏನೈತೆ ನನ್ನ ಪುಟ್ಟ ನಂಜಿ, ಸತ್ಮೈತೆ ಬರೀ ಹಿಡಿ ಮಣ್ಣು. ಬರೀ ಹಿಡಿ ಮಣ್ಣಾಗ್ಬಿಟ್ನಲ್ಲ ನಾನು, ನನಗೇನೂ ಇಲ್ವಲ್ಲ. ಹೊರೆದ ನಕಟ ತನುವನು ಇದ ಸೂಕರನ ಕಾವ್ಯದ ಶ್ರೇಷ್ಠತೆ ಇರೋದು ಇಲ್ಲಿ. ಕನ್ನಡದ ಹಂದಿ ಪದವನ್ನು ಉಪಯೋಗಿಸಲಿಲ್ಲ. ಕಾವ್ಯ ಎಲ್ಲಿ ಶ್ರೇಷ್ಠವಾಗ್ತದೆ ಅಂತ ಹೇಳಿದರೆ, ಕೆಲವು ಪದಗಳನ್ನು ಉಪಯೋಗಿಸಬಾರದು. ಅದಕ್ಕೆ ಸ್ವಸ್ಥಾನ ಪ್ರಜ್ಞೆ, ಸ್ವಸ್ಥಾನ ಗಾಂಭೀರ್ಯ ಅಂತ ಹೇಳ್ತಾರೆ. ಆದ ಕಾರಣ ಶುನಕ, ನಾಯಿ ಅಂತ ಹೇಳೋದಿಲ್ಲ. ಅದನ್ನು ಸೂಕರನ ಶುನಕನವಲು. ಬದುಕಿದ್ದೇನೆ, ನನ್ನ ಶಾರೀರಿಕವಾದ ಕ್ರಿಯೆಗಳನ್ನೆಲ್ಲ ನಡೆಸಿದ್ದೇನೆ. ಕಾಮಾತುರನವಲು. ಆ ಕಾಮಾತುರನವಲು ಅನ್ನುವಂಥ ಮಾತು ಇದೆಯಲ್ಲ, ಅದು ಅತ್ಯಂತ ನೋವನ್ನು ಕೊಡುವಂಥ ಒಂದು ಮಾತು. ಯಾರಿಗಾದರೂ ನೋವಾಗ್ಬಿಡ್ತದೆ. ಕಾಮಾತುರನಂತೆ ನಾನು ನನ್ನ ಹೆಂಗಸರನ್ನು ನಡೆಸಿಕೊಂಡೆ, ನಾನು ನನ್ನ ರಾಜ್ಞಿಯರನ್ನು ನಡೆಸಿಕೊಂಡೆ. ಅವರು ನನಗೆ ನೋಯಿಸಬಾರದು ಅಂತೇಳಿ ನನ್ನಲ್ಲಿ ಏನು ಅನ್ನದೇ ಇರ್ಬೋದು. ಆದರೆ ನಾನು ಅವರ ಸಾಂಗತ್ಯಕ್ಕೆ ಹೋದಾಗ ಅವರಿಗೆ ಅನಿಸಲ್ವೇ ಇವನು ಕಾಮಾತುರ ಅಷ್ಟೇ ಅಂತ. ಕಾಮಾತುರಕ್ಕಾಗಿ ಬಂದಿದ್ದಾನೆ, ಇವನಿಗೆ ಕಾಮಾತುರನಾಗಿದ್ದಾನೆ, ಪುತ್ರಾತುರನಾಗಿರಲಿಲ್ಲ ಅಂತನ್ನುವಂಥ ಭಾವ ಬರಲ್ವೇ ಅಂತ ನನ್ನ ಹೆಂಡಂದಿರು ಕೂಡ ನನ್ನನ್ನು ಕಾಣ್ತಾನೆ. ಆದ ಕಾರಣ ಕಂಗಾಣನಾದೇನು. ನಾನು ಕಣ್ಣೇ ಕಾಣೋದಿಲ್ಲ, ನನಗೆ ದಾರಿ ಕಾಣೋದಿಲ್ಲ, ಬೆಳಕು ಕಾಣೋದಿಲ್ಲ. ಕಣ್ಣು ಅಂದರೆ ಬೆಳಕು, ಬೆಳಕು ಕಾಣೋದಿಲ್ಲ. ನಾನು ಏನು ಮಾಡಬೇಕು? ಬಿಸು ಸುಯ್ದ ಅಂತನೂ ಇದೆ,
ಪಾಠಾಂತರದಲ್ಲಿ ಬಿಸು ನೊಂದ ಅಂತನೂ ಇದೆ. ಅವನು ಬಿಸು ನೊಂದ ದಶರಥ. ಇಷ್ಟಬಹುದೆಲೆ ನೃಪತಿ ಇಷ್ಟಬಹುದೆಲೆ ನೃಪತಿ ಕಾಮೇಷ್ಟಿಯಲಿ ನಿನಗಾವನೆನಹು ಏನು ಎಷ್ಟು ದೊಡ್ಡಿತು ಬಿಡು ವೃಥಾ ಚಿಂತಾ ಮನೋವ್ಯಥೆಯ ಕಷ್ಟವೃತ್ತಿಯ ನೃಪನೇ ನೀ ಸುರವಿಷ್ಟಪದ ಸುರಪತಿಯ ಮಣಿಮಯ ವಿಷ್ಟರದ ಸಿರಿ ಸೇರುವುದು ಸಂದೇಹವೇ ನಿದಕ್ಕೆ ಸಂದೇಹವೇ ನಿಜಕ್ಕೆ ಸಂದೇಹವೇ ನಿದಕ್ಕೆ ಸಂದೇಹವೇ ನಿನಗೆ. ಪಾಠಾಂತರಗಳಲ್ಲಿ ನಿನಗೇನು ಸಂದೇಹವಾ? ಯಾಕೆ ಸಂದೇಹ ನಿನಗೆ? ನಿನಗೆ ಮುಂದೆ ಗುರಿ ಇದ್ದರೆ ಹಿಂದೆ ಗುರು ಇದ್ದೇ ಇರ್ತಾನೆ. ಗುರು ಅಂದರೆ ಬೆಳಕು. ಒಂದು ಬೆಳಕು ಹಿಂದಿನಿಂದ ಬೀಳುವಂಥ ಬೆಳಕು ನಾವು ನಡ್ಕೊಂಡು ಹೋದಾಗ ಮುಂದೆ ಹೋಗುವಂಥ ಬೆಳಕು ನಮ್ಮ ಕಣ್ಣಿಗೆ ಕತ್ತಲೆಯನ್ನು ಉಂಟು ಮಾಡಿತು. ಹಿಂದಿನಿಂದ ಬೀಳುವಂಥ ಬೆಳಕು ಮುಂದೆ ದಾರಿಯನ್ನು ತೋರಿಸ್ತದೆ. ಗುರು ಹಿಂದಿನ ಬೆಳಕು. ಆ ಗುರು ಹೇಳ್ತಾನೆ, ಕಾಮೇಷ್ಠಿಯನ್ನು ಮಾಡು. ಪುತ್ರ ಕಾಮೇಷ್ಠಿಯನ್ನು ಮಾಡಬಹುದು ನೀವು. ಪುತ್ರ ಕಾಮದ ಇಷ್ಟಿ. ಬರೀ ಯಜ್ಞ ಅಲ್ಲ, ಅದು ಬರೀ ಯಾಗ ಅಲ್ಲ, ಅದು ತಪಸ್ಸು ಕೂಡ. ಪುತ್ರ ಕಾಮದ ಇಷ್ಟಿಯನ್ನು ನೀನು ಮಾಡು, ಪುತ್ರ ಕಾಮೇಷ್ಠಿಯನ್ನು ಮಾಡು. ಅದನ್ನು ನೀನು ಮಾಡಿದರೆ ನಿನಗೆ ಸುರಪತಿಯ ಮಣಿಮಯ ವಿಷ್ಟಡದ ಸಿರಿ ಸೇರುವುದು. ಅಂದರೆ ಇಂದ್ರನ ಎಲ್ಲ ಸಂಪತ್ತು ಬಂದು ಸೇರಿಬಿಡ್ತದೆ ಅಂತ ಅರ್ಥ ಅಲ್ಲ. ಒಂದು ಮಗು ಇದೆಯಲ್ಲ, ಅದೇ ಇಂದ್ರನ ಸಂಪತ್ತು. ಇಂದ್ರಾತಿಶಕ್ಯದ ಇಂದ್ರನಿಗಿಂತ ಮಿಗಿಲಾದ ಸಂಪತ್ತಂದರೆ ಪುತ್ರ. ಆ ಪುತ್ರ ಬಂದು ಸೇರ್ತಾನೆ. ಪುತ್ರ ಕಾಮೇಷ್ಠಿಯನ್ನು ಮಾಡಬೇಕು. ನನಗೆ ಕಂಗಾಣನಾದೆನು, ಗತಿ ಇಲ್ಲ ನನಗೆ ಅಂತ ಅಳೋದಲ್ಲ, ದುಃಖಿಸುವಂಥದ್ದಲ್ಲ, ನಿಷ್ಕ್ರಿಯನಾಗೋದಂತಲ್ಲ. ನಿನಗೆ ದಾರಿ ಇದೆ, ನಿನಗೆ ಸಾಧ್ಯತೆ ಇದೆ. ಆ ಸಾಧ್ಯತೆಯನ್ನು ನೀನು ಹುಡುಕಿಕೊಂಡು ಹೋಗಬೇಕು. ಅದಕ್ಕೆ ಪುತ್ರ ಕಾಮೇಷ್ಠಿಯನ್ನು ಮಾಡು. ನಾವು ಯಾವುದೋ ಪೂಜೆಯನ್ನು ಮಾಡುವಂಥದ್ದು, ಯಜ್ಞವನ್ನು ಮಾಡುವಂಥದ್ದು, ಯಜ್ಞ ಮಾಡುವಂಥದ್ದು, ಇದೆಲ್ಲ ಒಂದು ಸಂಕಲ್ಪ. ಆ ಸಂಕಲ್ಪ ಇದೆಯಲ್ಲ, ಯಾವುದನ್ನೇ ಸಂಕಲ್ಪಿಸಿದರೆ ಅದು ಆಗ್ತದೆ. ಅದು ಆಗಬೇಕು ಅಂದರೆ ಅದು ಆಗ್ತದೆ. ಅದು ಆಗಬೇಕು ಅನ್ನೋಂಥದ್ದು, ಅದು ಆಗಬೇಕಾದ್ರೆ ಅದು ಆಗುವ ದಾರಿಯನ್ನು ಅದು ತಾನಾಗಿ ತೋರ್ತದೆ. ಅದು ಗುರು ಹೇಳುವಂಥ ಮಾತು, ವಶಿಷ್ಠರು ಹೇಳುವಂಥ ಮಾತು. ಎಂದು ಮೂವರು ಮುನಿಗಳು ಅಜಲ್ ನೃಪನಂದನನ ದುರ್ಭರದ ದುಗುಡದ ದಂದುಗವನು ಅಪಹರಿಸಿ ವಿಜಯಂಗೈದರು ಆಶ್ರಮಗೆ ವಿಜಯಂಗೈದರು ಕಂದ ಕೇಳೈ ಬಳಿಕ ಪರಮಾನಂದವನು ಪಡೆದು ಆ ಮಹಿಪನು ಅರವಿಂದನಾಭನ ಭಜಿಸಿದನು ಅರವಿಂದನಾಭನ ಭಜಿಸಿದನು ನಿಜ ಭಾವ ಶುದ್ಧಿಯಲಿ ನಿರಂಜನ್ ಹಾಡಿದ್ದು ಕೂಡ ನಿಜ ಭಾವ ಶುದ್ಧಿಯಲ್ಲಿ, ನಿಜ ಭಾವ ಶುದ್ಧಿಯಲ್ಲೇ ಹಾಡಿದ್ದಾರೆ. ವಶಿಷ್ಠರೊಬ್ಬರೇ ಇರಲಿಲ್ಲ, ಜೊತೆಗೆ ವಾಮದೇವ ಜಾಬಾಲಿಗಳು ಇದ್ದರು. ವಾಮದೇವ ಜಾಬಾಲಿ ಮತ್ತು ವಶಿಷ್ಠರು ಒಟ್ಟಿಗೆ ಬಂದದ್ದು, ಮಾತಾಡಿದ್ದು ವಶಿಷ್ಠರು. ಎಂಥ ಪರಂಪರೆ ನಮ್ಮದು. ವಾಮದೇವ ಜಾಬಾಲಿ ವಶಿಷ್ಠರ ಮೂವರ ತಾತ್ವಿಕ ನೆಲೆಗಳು ಬೇರೆ ಬೇರೆಯೇ. ವಶಿಷ್ಠರ ತಾತ್ವಿಕ ನೆಲೆ ಯಾವುದಿತ್ತು ಅದು ಜಾಬಾಲಿಗಳ ತಾತ್ವಿಕ ನೆಲೆ ಅಲ್ಲ. ಜಾಬಾಲಿಗಳು ಲೋಕಾಯತ ಪದ್ಧತಿಯನ್ನು ಒಪ್ಕೊಂಡವರು. ಲಕ್ಷ್ಮಣನ ಗುರುಗಳು ಜಾಬಾಲಿ ಮಹರ್ಷಿ. ಲಕ್ಷ್ಮಣ ಲೋಕಾಯತ ಪದ್ಧತಿ ಅಂದರೆ
ಎಲ್ಲವನ್ನು ಪ್ರಶ್ನಿಸದೆ ಒಪ್ಪುವರಂಥವರಲ್ಲ, ಎಲ್ಲವನ್ನು ಪ್ರಶ್ನಿಸುವವರು. ಅದರ ತುರಿಯಾವಸ್ಥೆಯಲ್ಲಿ ಎಕ್ಸಿಸ್ಟಾನ್ಷಿಯಲಿಸಮ್ ಅಂತ ಹೇಳ್ತೀವಿ ನಾವು, ಇರುವಿಕೆಯ ಸಿದ್ಧಾಂತ ಅಂತ. ಅಂಥ ಜಾಬಾಲಿ ವಾಮದೇವರು ತಂತ್ರ, ಬರೇ ಮಂತ್ರ ಅಲ್ಲ, ತಂತ್ರಾದಿ ಸಿದ್ಧಿಗಳನ್ನು ಪಡೆದಂಥವರು ವಾಮದೇವರು. ವಶಿಷ್ಠರು ಪರಿಶುದ್ಧವಾದಂಥ ತಪಸ್ವಿ, ಶುದ್ಧ ತಪಸ್ವಿ. ಈ ಮೂವರ ಸಂಗಮವು ಕೂಡ ಒಟ್ಟಿಗೆ ಬಂದದ್ದು ಯಾಕೆ ಅಲ್ಲಿಗೆ? ಪರಸ್ಪರ ಅಭಿಪ್ರಾಯ ಭಿನ್ನತೆ ಇದ್ದರೂ ಕೂಡ ಸಮಾನ ಸುಖೀಭಾವ ಅವರಲ್ಲಿ ಯಾಕೆ ಇತ್ತು ಅಂತ ಹೇಳಿದರೆ, ರಾಜ್ಯಕ್ಕೆ ಒಳಿತಾಗಬೇಕು. ದಶರಥನ ಮೂಲಕ ರಾಜ್ಯಕ್ಕೆ ಒಳಿತಾಗಬೇಕು. ಅವರಿಗೆಲ್ಲ ಈ ಮಹಾತ್ಮರಿಗೆ ಗೊತ್ತು. ಈ ಹುಟ್ಟುವಂಥ ಮಗ, ಅದಕ್ಕೆ ಹೇಳ್ತಾನೆ ಕಂದ ಕೇಳೈ ವಾಲ್ಮೀಕಿ ಹೇಳೋದು, ಕಂದ ಕೇಳು, ಆ ಹುಟ್ಟಿದಂಥ ಮಗ ಇದನ್ನೆಲ್ಲ ಹುಟ್ಟುವಂಥ ಮಗ ಅವನು ಸಾಕ್ಷಾತ್ ಅರವಿಂದ ನಾಭ. ಅದಕ್ಕೆ ನಿಜ ಭಾವ ಶುದ್ಧಿಯಲ್ಲಿ ಅವನು, ಆ ಪದಗಳು ನೋಡಿ, ಅರವಿಂದ ನಾಭ, ವಿಷ್ಣು ಸ್ವರೂಪಿ ಅವನು, ಸ್ಥಿತಸ್ವರೂಪಿ. ಆ ವಿಷ್ಣು ಸ್ವರೂಪಿಯಾದಂಥ ಶ್ರೀರಾಮಚಂದ್ರನ ಅವತಾರ ದಶರಥನ ಮೂಲಕ, ಪುತ್ರ ಕಾಮೇಷ್ಟಿಯ ಮೂಲಕ. ದೇವರು ಅವತರಿಸಬೇಕಾದ್ರೆ ಸುಲಭದಲ್ಲಿ ಅವತರಿಸೋದಿಲ್ಲ, ಅದಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ ಆಗೋದಿಲ್ಲ. ಅದಕ್ಕೆ ಕಾಮಿಸಬೇಕು, ಆಶಿಸಬೇಕು, ತಪಸ್ಸು ಮಾಡಬೇಕು, ಭಾವಶುದ್ಧಿಯಲ್ಲಿ ಧ್ಯಾನ ಮಾಡಬೇಕು. ಅಂಥ ಧ್ಯಾನ ಮಾಡೋದ್ರ ಮೂಲಕ ಅವನು ಅವತರಿಸ್ತಾನೆ. ಮೂವರು ಮುನಿಗಳು ಬಂದು ಅವರನ್ನು ಸಂತೈಸಿ ಕೊನೆಗೆ ವಿಜಯಂಗೈದರು ತಮ್ಮ ಆಶ್ರಮಕ್ಕೆ. ದಶರಥ ನಿಜ ಭಾವಶುದ್ಧಿಯಲ್ಲಿ ಅರವಿಂದ ನಾಭನನ್ನು ನೆನೆಸ್ತಾ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ನೋಡಿ, ಎಸ್ ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ತಾರೆ. ಹೌದು, ನನ್ನಿಂದ ಸಾಧ್ಯ ಇದೆ. ಸಾಧ್ಯವಾಗಿ ಕಂಡ ಕಾರಣ ಅವನಿಗೆ ಅವನು ಭಾವಶುದ್ಧಿಯಲ್ಲಿ ಕಾಲವನ್ನು ಕಳೆದ. ಧರಣಿಜಾಸುತ ಕೇಳು ದಶರಥ ಧರಣಿಪತಿ, ರವಿಕುಲದ ಪಾರಂಪರೆಯ ಪರಮಾಪ್ತ ಪ್ರಧಾನರ ಕರೆಸಿ, ಮುನಿವರರ ವರವಚೋಭಿಪ್ರಾಯ ಮತ ವಿಸ್ತರಣವನು ಸಿದ್ಧಾರ್ಥ ಮುಖ್ಯರಿಗೊರೆದು, ನಿಮ್ಮಭಿಮತವದೇನು ಎಂದು ಅರಸ ಬೆಸಗೊಂಡ. ಪ್ರಜಾಪ್ರಭುತ್ವ ಅಂದರೆ ಬರೀ ಚುನಾವಣೆಗೆ ಸೀಮಿತವಾದದ್ದಲ್ಲ. ಪ್ರಜಾಪ್ರಭುತ್ವ ಅಂದರೆ ಸಂವಾದ, ಚರ್ಚೆ, ಸಹ ಅಭಿಮತಗಳನ್ನು ತೆಗೆದುಕೊಳ್ಳುವಂಥದ್ದು. ರಾಮಾಯಣದ ಸ್ಟ್ರಕ್ಚರೇ, ರಾಮಾಯಣದ ಆಡಳಿತ ವ್ಯವಸ್ಥೆಯೇ ಅತ್ಯಂತ ಉನ್ನತವಾದ ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿರುವಂಥದ್ದು. ಆದ ಕಾರಣ ದಶರಥ ತಾನು ರಾಜ, ತಾನೇ ಮಾಡ್ಬೋದಿತ್ತು. ಗುರುಗಳು ಹೇಳಿದ್ದಾರೆ, 3 ಜನ ಗುರುಗಳು ಬಂದು ಹೇಳಿದ್ದಾರೆ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡು ಅಂತ. ಹಾಗೆ ಹೇಳಿದರೆ ಆಗಲಿಲ್ಲ. ಅವನು ಯಕಶ್ಚಿತ್ ಮನುಷ್ಯ ಅಲ್ಲ, ಒಬ್ಬ ರಾಜ, ಒಬ್ಬ ಚಕ್ರವರ್ತಿ. ಆದ ಕಾರಣ ಅವನು ಇಕ್ಷ್ವಾಕು ವಂಶದ ಚಕ್ರವರ್ತಿ ಅವನು. ಆದ ಕಾರಣ ಅವನು ಏನು ಮಾಡಬೇಕು, ಸಮಸ್ತರನ್ನು ಕರೆಸಿದ. ಜೊತೆಗೆ ಅವನೊಬ್ಬನೇ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ. ಸಿದ್ಧಾರ್ಥ ಮುಖ್ಯರನ್ನು ಕರೆದು ಅವರಿಗೆ ಒರೆದು, ಪದ ಯೂಸ್ ಮಾಡಿದ್ದು ಒರೆದು, ಅವರಿಗೆ ಸುಮ್ಮನೆ ಡಿಕ್ಟೇಷನ್ ಮಾಡಿದ್ದಲ್ಲ, ಹೇಳಿದ್ದಲ್ಲ, ಅವರನ್ನು ಒಪ್ಪಿಸಿ ಅವರಿಗೆ ಒರೆದು ಅವರಿಗೆ ಹೇಳಿ, ಹೀಗೆ ನಾನು ಒಂದು ಇಂಥ ಯಾಗವನ್ನು ಮಾಡಬೇಕು ಅಂತಿದೆ, ಮತವಿಸ್ತರಣವನ್ನು ಅವರಿಗೆ ಒರೆದು, ನಿಮ್ಮ ಅಭಿಮತ ಏನು ಇದಕ್ಕೆ? ಅವರು ಬೇಡ ಅಂತ ಅನ್ನೋದಿಲ್ಲ ಅಂತ ಅವನಿಗೆ ಗೊತ್ತಿಲ್ವಲ್ಲ. ಅವರ ಅಭಿಪ್ರಾಯವನ್ನು ಕೇಳುವಂಥದ್ದು ಎಲ್ಲ. ಅದು ಯಾರನ್ನ? ಸಮಸ್ತರನ್ನು, ಪರಮಾಪ್ತ ಪ್ರಧಾನರನ್ನು ಎಲ್ಲರನ್ನೂ ಒಟ್ಟಿಗೆ ಕರೆಸಿ. ಪ್ರಜಾಪ್ರಭುತ್ವ ಅಂದರೆ ಇದೆ. ಒಬ್ಬ ರಾಜ ಆಳುವಾಗ ಪ್ರಜಾಪ್ರಭುತ್ವ ಅಂದರೆ ಎಲ್ಲರನ್ನು ಕರೆಸಿ ನಾನು ಮಾಡ್ತೀನಿ, ನೀವೆಲ್ಲ ಸೇರಿಕೊಳ್ಳಿ ಅಲ್ಲ. ನಾನು ಇಂಥ ಒಂದು ಸಂಕಲ್ಪ ಮಾಡಿದ್ದೇನೆ, ಗುರುಗಳು ಈ ಮಾತನ್ನು ಹೇಳಿದ್ದಾರೆ, ನಿಮ್ಮೆಲ್ಲರ ಅಭಿಮತ ಏನು? ಇದರ ಒಳಿತೇನು, ಕೆಡುಕೇನು? ಇದು ಮಾಡಬಹುದೇ? ತನಗೆ ಬೇಕು ಒಬ್ಬ ಸುತ, ತನಗೆ ಬೇಕಾದ ನನಗೆ ಒಬ್ಬ ಮಗ ಬೇಕು ನಿಜ,
ಆದರೆ ತನ್ನ ಮಗ ಇಡೀ ರಾಜ್ಯದ ಮಗನಾಗಬೇಕು. ಒಂದು ವೇಳೆ ಪ್ರಜೆಗಳಲ್ಲಿ ಬೇರೆ ಅಭಿಪ್ರಾಯವೇ ಇದ್ದರೆ, ಈ ರಾಜ ಸತ್ತೆ ದಶರಥನಿಗೆ ಸಾಕು, ಇನ್ನೊಬ್ಬರು ಯಾಕೆ ಬರಬಾರ್ದು ಅಂತಿದ್ರೆ, ಇದು ಪ್ರಜಾಪ್ರಭುತ್ವದ ಬೇರೆ ಬೇರೆ ಮುಖಗಳು. ಆದ ಕಾರಣ ದಶರಥ ಎಲ್ಲರನ್ನ ಕರೆದು ಕೇಳ್ತಾನೆ, ಪುತ್ರಕಾಮೇಷ್ಟಿಯನ್ನು ಮಾಡಬೇಕು ಅಂತ ಗುರುಗಳು ಹೇಳಿದ್ದಾರೆ, ನಿಮ್ಮ ಅಭಿಮತವನ್ನು ಹೇಳ್ತೀರಾ ಅಂತ ಕೇಳ್ತಾನೆ. ಇಲ್ಲಿರುವಂಥ ಒಂದು ಸಾಮಾಜಿಕ ಸೋಷಲಾಜಿಕಲ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ ನಾವು, ಒಂದು ಸಾಮಾಜಿಕ ಸ್ತರಗಳನ್ನು ನಾವಿಲ್ಲಿ ನೋಡಬಹುದು. ಬಳಿಕ ಅವರ ಮತದಿಂದ ಮನುಕುಲ ತಿಲಕನು ಅತಿ ಸಂತೋಷದಲ್ಲಿ ನಿಶ್ಚಲತೆಯಲ್ಲಿ ಕೈಗೊಂಡನು. ಆಕಾಮಿತ ಮಹಾದ್ವರವ ಕಳುಹಿದನು ನಯದಲ್ಲಿ ಸುಮಂತ್ರಕನುಳಿಯೇ ಮಿಕ್ಕ ಮಹಾಪ್ರಧಾನಾವಳಿಯನು ನಯದಲ್ಲಿ ಕಳುಹಿದನು. ಸುಮಂತ್ರಕನುಳಿಯೇ ಆಪ್ತಾಲೋಚನೆಯಲಿ ಆ ಮಂತ್ರಿಗೆ ಇಂತೆಂದ. ಎಲ್ಲರೂ ಹೇಳಿದ್ದಾರೆ, ಅವರೆಲ್ಲರ ಮತ ಒಂದೇ ಇದೆ. ಇದು ಅತ್ಯಂತ ಉತ್ಕೃಷ್ಟವಾದ ಕೆಲಸವನ್ನು ನೀವು ಮಾಡ್ತಾ ಇದೀಯ ಮಹಾರಾಜ. ನಮ್ಮೆಲ್ಲರ ಮತವೂ ನಿನ್ನ ಮತವೂ ಒಂದೇ ಆಗಿದೆ. ಗುರುಗಳಾದಂತಹ ವಶಿಷ್ಠ ವಾಮದೇವ ಜಾಬಾಲಿಯರು ಹೇಳಿದ್ದು, ಈ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಪರಂಪರೆಯ ಸಂಸ್ಕೃತಿಯ ಹಿತದೃಷ್ಟಿಯಿಂದ, ನಮ್ಮ ಜೀವನ ಪ್ರವಾಹದ ನಿರಂತರತೆಯ ದೃಷ್ಟಿಯಿಂದ ಸೂಕ್ತವಾಗಿದೆ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದರೂ ಕೂಡ ದಶರಥ ಮಹಾರಾಜ ತನ್ನ ಅತ್ಯಂತ ಅಂತರಂಗದ ಮಂತ್ರಿ, ತನ್ನ ಆಪ್ತ ಸಮಾಲೋಚಕ ಸುಮಂತ್ರನ ಜೊತೆಗೆ, ಸುಮಂತನು ಅಂತಾರೆ, ಸುಮಂತ್ರನ ಜೊತೆಗೆ ಮಾತನಾಡಬೇಕಾಗ್ತದೆ. ಆದರೆ ಅವನ ಮನಸ್ಸಿನಲ್ಲಿ ಯಾವ ಸಂಕಲ್ಪವನ್ನು ಮಾಡಿದ್ದಾನೆ? ನಿಶ್ಚಲತೆಯಲ್ಲಿ ಕೈಕೊಂಡನು ಕಾಮಿತಾಧ್ವರವ. ನಿಶ್ಚಲತೆಯಲ್ಲಿ, ಡಿಸೈಡೆಡ್, ವೇವರಿಂಗ್ ಅಲ್ಲ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಆ ದೃಢತೆ ಇದೆಯಲ್ಲ, ಹೌದಾ ಇಲ್ವಾ, ಬೇಕೋ ಬೇಡವಾ, ಆಗುತ್ತೋ ಇಲ್ವಾ. ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡೋದರ ಮೂಲಕ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೋ ಇಲ್ವೋ ಅನ್ನುವಂಥ ಸಂದೇಹಗಳಿದೆಯಲ್ಲ, ಆ ಸಂದೇಹಗಳಿಗೂ ಯಾವುದಕ್ಕೂ ಅವಕಾಶ ಇಲ್ಲದೆ ಗುರುವಾಣಿಯಲ್ಲಿ ನಂಬಿಕೆಯನ್ನಿಟ್ಟು, ಗುರುಮಾತ್ನಲ್ಲಿ ನಂಬಿಕೆಯನ್ನಿಟ್ಟು ನಿಶ್ಚಲತೆಯಲ್ಲಿ ಕೈಗೊಂಡನು ಕಾಮಿತ ಮಹಾಧ್ವರವ. ಕಾಮಿತ ಮಹಾಧ್ವರ ಅಂದರೆ ಸಾಮಾನ್ಯ ಅಧ್ವರ ಅಲ್ಲ. ದಶರಥ ಅಶ್ವಮೇಧವನ್ನು ಕೂಡ ಮಾಡ್ತಾನೆ. ಯಾಗಗಳೆಲ್ಲ ರಾಜರು ಮಾಡ್ತಾ ಇದ್ದಂಥ ಯಾಗಗಳಲ್ಲಿ ಅತ್ಯಂತ ದೊಡ್ಡ ಯಾಗ ಅಂತ ಕೇಳಿದರೆ ಅದು ಅಶ್ವಮೇಧ, ಅದು ರಾಜಸೂಯ, ಅದು ಜ್ಯೋತಿಷ್ಠೋಮ ಯಾಗ, ಇದೆಲ್ಲ ದೊಡ್ಡ ಯಾಗಗಳು ಅಂತ ಲೆಕ್ಕ. ಆದರೆ ಕಾಮಿತ ಮಹಾಧ್ವರವ ತಮ್ಮ ಕಾಮನೆಯನ್ನು ಸ್ಪಷ್ಟೀಕರಿಸುವಂತಹ, ತಮ್ಮ ಕಾಮನೆಯನ್ನು ಪುಷ್ಟೀಕರಿಸುವಂತಹ, ತಮ್ಮ ಕಾಮನೆಯನ್ನು ಜೀವಂತಗೊಳಿಸುವಂತಹ ಒಂದು ಅಧ್ವರ ಇದೆಯಲ್ಲ, ಅದು ಮಹಾ ದೊಡ್ಡದಾದಂಥ ಒಂದು ಯಜ್ಞ. ಅದೊಂದು ಯಾಗ. ಯಜ್ಞ ಅಂತ ಹೇಳಿದ್ರೇ ಒಂದು ತಪಸ್ಸು, ಅದು ಬರೀ ಆಹುತಿ ಅಲ್ಲ. ಅಲ್ಲಿ ನಾವು ಆಹುತಿ ಮಾಡುವಾಗ ಆಹುತಿ ಮಾಡುವಂಥ ಚರುಗಳನ್ನಲ್ಲ, ಸ್ವಾಹ ಅಂತ ಹೇಳುವಾಗ ಅಥವಾ ಇದನ್ನು ನಮಮ ಅಂತ ಹೇಳುವಾಗ ಅಲ್ಲಿ ಇರುವಂಥದ್ದು ಇದು ನನ್ನದಲ್ಲ, ಇದು ನಿನ್ನದಾಗಲಿ, ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ, ತನ್ನನ್ನು ತಾನು ಇಲ್ಲವಾಗುವಂಥ ಒಂದು ಅಧ್ವರ ಅದು. ಪುತ್ರಕಾಮೇಷ್ಟಿಯು ಅಂಥದ್ದೇ. ಅಂಥ ಮಹಾಧ್ವರದಲ್ಲಿ ನಿಶ್ಚಲತೆಯಲ್ಲಿ ಕೈಕೊಂಡನು ಒಂದು ನಿರ್ಣಯವನ್ನು, ಸಂತೋಷದಲ್ಲಿ. ಆದರೂ ನಯದಲ್ಲಿ, ಉಪಾಯದಲ್ಲಿ, ನಯ ಅನ್ನುವಂಥದ್ದು ಒಂದು ನ್ಯಾಯ. ಅದು ರಾಜಕಾರಣದಲ್ಲಿ ನಯ ಅನ್ನುವಂಥದ್ದು ಒಂದು ನ್ಯಾಯ. ಆ ನ್ಯಾಯ ಅಂತ ಹೇಳಿದರೆ ಒಂದು ಮತ್ತೊಮ್ಮೆ ಮಗದೊಮ್ಮೆ ಅದನ್ನು ಪುನರ್ವಿಮರ್ಶಿಸುವಂತಹ ನಯ ಇದೆಯಲ್ಲ. ಅದಕ್ಕಾಗಿ ಮಂತ್ರಿಯನ್ನು, ಸುಮಂತ್ರಕನನ್ನು ಒಬ್ಬನನ್ನೇ ಉಳಿಸಿಕೊಂಡು ಕೇಳ್ದ.
ಎಂಬ ಸಮಯದಲ್ಲಿ ಇಳಿದನಂಚೆಯಲಿಯಂಬರದಿ ಅಂಬರಮಣಿ ಪ್ರತಿಬಿಂಬವೆನೇ ಅಂಚೆಯಲಿಯಂಬರದಿನಿಳಿದನು. ನಾರದನು ನೀತಿ ವಿಶಾರದನು ಅಂಚೆಯಿಂದಿಳಿದನು. ಅಂಬರದ ಸಲಿಲದ ತುಷಾರಕದ ಅಂಬಕದ ಪತನದಲ್ಲಿ ಮುನಿಯ ಪದಾಂಬುಜಕ್ಕೆ ಚಾಚಿದನು ಮಣಿಶಿರವನು. ಮಹಿಪಾಲ ಮುನಿಯ ಪದಾಂಬುಜಕ್ಕೆ ಚಾಚಿದನು. ಸುಮಂತ್ರಕ ದಶರಥರ ಮಾತುಕತೆಯ ಸಂದರ್ಭ ಅನೇಕ ವಿಷಯಗಳನ್ನು, ಸಾಧಕ ಬಾಧಕಗಳನ್ನು, ಒಳಿತು ಕೆಡುಕುಗಳನ್ನು, ಮಾರ್ಗೋಪಾಯಗಳನ್ನು ಚರ್ಚೆ ಮಾಡಿಕೊಳ್ತಾರೆ. ಆಗ ಆಕಾಶದಿಂದ ಇಳಿದು ಬಂದ, ಅಂಬರದಿಂದ ಬಂದವನು ನಾರದ ಮಹಾಮುನಿ, ವೀಣಾ ವಿಶಾರದ, ನೀತಿ ವಿಶಾರದ. ಬಹುಶಃ ಜಗತ್ತಿನ ಸಾಹಿತ್ಯಕ್ಕೆ ಭಾರತೀಯ ಸಾಹಿತ್ಯ ಕೊಟ್ಟಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಪಾತ್ರ ಅಂತ ಹೇಳಿದ್ರೆ ನಾರದ. ಯಾಕಂದರೆ ನಾರದ ಇಲ್ಲದ ಪುರಾಣ ಇಲ್ಲ. ನಮ್ಮಲ್ಲಿ ಅಷ್ಟಾದಶ ಪುರಾಣಗಳಿವೆ. ಈ ಅಷ್ಟಾದಶ ಪುರಾಣಗಳಲ್ಲೂ ನಾರದ ಇದ್ದಾರೆ. ರಾಮಾಯಣದಲ್ಲೂ ನಾರದ, ಭಾಗವತದಲ್ಲೂ ನಾರದ, ಮಹಾಭಾರತದಲ್ಲೂ ನಾರದ, ದೇವಿ ಭಾಗವತದಲ್ಲೂ ನಾರದ, ಸ್ಕಂದ ಪುರಾಣದಲ್ಲೂ ನಾರದ. ನಾರದ ಇಲ್ಲದ ಪುರಾಣ ಇಲ್ಲ. ನಾರದನಂಥ ಒಂದು ಪಾತ್ರವನ್ನು, ನಾರದ ಯಾರು? ಕವಿಯೋ, ಸಾಹಿತಿಯೋ, ಸಂಗೀತಗಾರನೋ, ಮೆಸೆಂಜರೋ? ಫಸ್ಟ್ ಮೆಸೆಂಜರ್ ಅವನು. ಲೋಕ ಸಂಚಾರಿ, ತ್ರಿಲೋಕ ಸಂಚಾರಿ, ನೆನೆಸಿದಲ್ಲಿ ಇರುವಂಥ ನಾರದ. ಬಹುಶಃ ನಾರದ ಅನ್ನೋದೊಂದು ಪರಂಪರೆ ನಮ್ಮಲ್ಲಿದ್ದದ್ದು. ನಾರದ ಪರಂಪರೆ ಇತ್ತು. ನಾರದ ಅಂದರೆ ಅದೇ ಒಬ್ಬ ಇದನ್ನು ಹೇಳುವಂಥವ್ರು, ಹಾಡ್ತಾ ಹಾಡ್ತಾ ಕುಣಿತಾ ಕುಣಿತಾ ಹೇಳುವಂಥ ನಾರದ ಪರಂಪರೆ ಇದು. ನಾರದ ಋಷಿ ಅಂತಹ ದೊಡ್ಡ ಋಷಿ. ಜೈನ ಮಹಾಪುರಾಣದಲ್ಲೂ ನಾರದನೇ ಇದ್ದಾನೆ. ಅವನೇ ಬಹಳ ಮುಖ್ಯ. ಜೈನರ ಮಹಾಪುರಾಣದ ನಾರದ ಹಿಂಸಾತ್ಮಕವಾದಂಥ ಯಾಗ ವಿರೋಧಿ ಅವನು. ಹಿಂಸಾತ್ಮಕ ಯಾಗ ವಿರೋಧಿ ಅವನು. ಪರಮಜ್ಞಾನಿ ಅವನು. ನಾರದನನ್ನು ಯಾರೂ ಕೂಡ ಪರಮಜ್ಞಾನಿ ಅಂತ ಹೇಳೋಕ್ಕಾಗಲಿಲ್ಲ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಜಗಳವನ್ನು ತರಿಸುವಂಥದ್ದು, ಅತ್ಯಂತ ಒಳ್ಳೆಯ ಹಾಸ್ಯದ ಮೂಲಕ ಜಗಳವನ್ನು ತರಿಸುವಂಥ ಪಾತ್ರವನ್ನು ಮಾಡುವಂಥ ಈ ನಾರದ ಇದಾನಲ್ಲ, ಅವನೇ ರಾಮಾಯಣದ ಮೂಲ ಕೃತಿಕಾರ. ವಾಲ್ಮೀಕಿ, ಹುತ್ತ ಕಟ್ಟಿಕೊಂಡಂಥ ವಾಲ್ಮೀಕಿ ಪುರುಷೋತ್ತಮನ ಚಿತ್ತವನ್ನು ಕೆತ್ತಿಕೊಂಡಂಥ ವಾಲ್ಮೀಕಿಗೆ ಪುರುಷೋತ್ತಮತ್ವದ ಕಥೆಯನ್ನು ಹೇಳಿದವನು ನಾರದ. ಅತ್ಯಂತ ಸೂಕ್ಷ್ಮವಾಗಿ ಚಿಕ್ಕದಾಗಿ ಮೊದಲಿಗೇನೆ ರಾಮಾಯಣದ ಕಥೆಯನ್ನು ಹೇಳಿದ್ದು. ಆಗ ಮಾನಿಷಾದ ಶ್ಲೋಕದ ಸಂಗೀತಮಯವಾದಂಥ ಶ್ಲೋಕವನ್ನು ಕಂಡು ಸಾಕ್ಷಾತ್ ಬ್ರಹ್ಮ ಇಳಿದು ವಾಲ್ಮೀಕಿಗೆ ನೀನು ರಾಮಾಯಣದಂಥ ಕಾವ್ಯವನ್ನು ಬರೆಯೋದಕ್ಕೆ ಸಶಕ್ತನಿದ್ದೀಯಾ ಅಂತ. ವಾಲ್ಮೀಕಿ ಒಬ್ಬ ಬೇಡ, ಹೇಳಿ ಕೇಳಿ ರತ್ನಾಕರ ವ್ಯಾದ, ಅವನು ಬೇಡ. ಅದೇ ಬೇಡ, ಪ್ರಾಣಿಗಳ ಹೆಡ್ ಹಂಟ್ ತಲೆಗಳನ್ನು ಹೊಡಿತಾ ಇದ್ದಂಥ ಒಬ್ಬ ವ್ಯಾಧನಿಗೆ ಒಂದು ಹಕ್ಕಿಯ ತಲೆಯನ್ನು ಕರ್ತವ್ಯ ಧರ್ಮವಾಗಿ ತನ್ನ ಆಹಾರವಾಗಿ ಮತ್ತೊಬ್ಬ ಬೇಡ ಕೊಂದಾಗ ಹೃದಯದಲ್ಲಿ ಉಕ್ಕಿದಂಥ ಕರುಣಾ ರಸ ಇದೆಯಲ್ಲ, ಅದು ರಾಮಾಯಣದ ಮೂಲಕ ಒಂದು ಸೇಚನಗೊಂಡದ್ದು. ತಲತಲಾಂತರಗಳಿಂದ ಅಜರಾಮರವಾಗಿ, ಅಜರಾಮರ ಅನ್ನುವಂಥ ಪದ ಕೂಡ ನಾವು ಉಪಯೋಗಿಸ್ತೀವಿ, ಬಂದದ್ದು ಅಂತ. ಅದು ನಾರದ ಸೃಷ್ಟಿ. ಆ ನಾರದ ಬಂದ ಎಂಥ ಸಮಯದಲ್ಲಿ ಬಂದ ಅಂದರೆ ಅದೇ ಸಮಯದಲ್ಲಿ ಬಂದ. ಆಕಾಶದ ಅಂಚೆಯಲ್ಲಿ ಇಳಿದು 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 ಮೆತ್ತಗೆ
ಆಕಾಶದ ಮೋಡಗಳ ಮಧ್ಯೆ ಅಲ್ಲಲ್ಲಿ ಕೆಂಪು ಕಾಣ್ತದೆ ನಮಗೆ, ಮತ್ತು ಕೆಂಪು, ಮತ್ತೊಂದು ಕಡೆ ನೀಲಿ, ಅದರ ಮಧ್ಯೆ ಇಳಿದಿಳಿದು ದಾರಿ ಮಾಡಿಕೊಂಡು ಶ್ರೀಮನ್ನಾರಾಯಣನ ಸ್ಮರಣೆ ಮಾಡಿಕೊಂಡು ಇಳಿದು ಬಂದವನು ನಾರದ. ಅವನು ಇಳಿದು ಬಂದ ತಕ್ಷಣ ತನ್ನ ಮಣಿಶಿರವನ್ನು ಮಹೀಪಾಲ, ಆಕಾಶದಲ್ಲಿ ಇಳಿದು ಬಂದಂಥ ಸರ್ವಸಂಗ ಪರಿತ್ಯಾಗಿ ನಾರದನಿಗೆ ಭೂಪತಿ, ಭೂಮಿಯ ಒಡೆಯನಾದಂಥ ಚಕ್ರೇಶ್ವರ ದಶರಥ ತನ್ನ ಮಣಿಶಿರವನ್ನು ತಲೆಬಾಗಿದ. ದುಗುಡವೇ ಕೈ ಭೂಪ ಬಿಡು ಬಾಧೆಗಳು ಬಳಿಸಲಿಸುವವೇ ಪೂರ್ವದ ಯುಗದ ರಾಯರಿಗಗ್ಗಳನಲ ಗುಣಚರಿತ್ರದಲ್ಲಿ ಸೊಗಸದವರನು ಬಲ್ಲೆ ನಿನಗೆ ಎಂದು ಒಗುವ ಕರುಣರ ಸಂಗಳಲ್ಲಿ ಮುನಿ ನೆಗಹಿ ನುಡಿದನು ರೋಮಪಾದ ಮಹಾಮಹೀಶಂಗೆ ರೋಮಪಾದ ಮಹಾಮಹೀಶಂಗೆ. ಕ್ಷಮಿಸಿ, ಮಹಿಪಾಲ ರೋಮಪಾದ. ಸುಮಂತ್ರಕನ ಮಾತಾಡುವಾಗ ನಾನು ಬಿಟ್ಟುಬಿಟ್ಟೆ ಅದನ್ನು. ಸುಮಂತ್ರಕ ಮಾತನಾಡುವಂಥ ಸಂದರ್ಭದಲ್ಲಿ ಈ ಯಾಗ ಪರಿಸಮಾಪ್ತಿಯಾಗಬೇಕಾದ್ರೆ, ಯಾಗ ಸಂಪನ್ನವಾಗಬೇಕಾದ್ರೆ ಋಷ್ಯಶೃಂಗ ಅಲ್ಲಿ ಬರಬೇಕು ಅನ್ನುವಂಥ ಮಾತು ಬರ್ತದೆ. ಋಷ್ಯಶೃಂಗನ ಕಥೆ, ಋಷ್ಯಶೃಂಗನ ವೃತ್ತಾಂತ. ಋಷ್ಯಶೃಂಗನ ವೃತ್ತಾಂತದ ಬಗ್ಗೆ ನಾವು ಆಧುನಿಕ ಪರಂಪರೆಯಲ್ಲಿ ವೈಜ್ಞಾನಿಕ ನೆಲೆಯಲ್ಲಿ ಚರ್ಚೆ ಮಾಡುವಂಥದ್ದಲ್ಲ. ಅದು ಆಗಲೇ ನಾನು ಹೇಳಿದೆ, ಕೋರ್ಟಿನ ಕೈಫತ್ತಲ್ಲ ಅದು ಅಂತ. ರೋಮಪಾದ ಒಬ್ಬ ಮಹಾರಾಜ. ರೋಮಪಾದ ಮಹಾರಾಜನಿಗೆ ತಾನು ಸ್ವರ್ಗಾಧಿಪತಿ ಆಗಬೇಕು ಅನ್ನುವಂಥ ಒಂದು ಬಯಕೆ. ಸ್ವರ್ಗಾಧಿಪತಿ ಆಗಬೇಕಾದ್ರೆ ಶತಕೃತವನ್ನು ಮಾಡಬೇಕು, 100 ಯಾಗಗಳನ್ನು ಮಾಡಬೇಕು. ಶತಕೃತವನ್ನು ಮಾಡಿ ದೇವೇಂದ್ರ ಪದವಿಯನ್ನು ಪಡೆದಂಥ ಇಂದ್ರ ಮತ್ತಾರೂ ಶತಕೃತವನ್ನು ಮಾಡಿದಾಗ ಅವನಿಗೆ ಒಂದು ರೀತಿಯ ಆತಂಕ, ಟೆನ್ಷನ್ನು. ಇವತ್ತಿನ ರಾಜಕಾರಣದ ರೀತಿಯಲ್ಲೇ, ಇವತ್ತಿನ ರಾಜಕಾರಣದಲ್ಲೂ ಅದು ಇದ್ದದ್ದೇ. ಒಬ್ಬ ಮುಖ್ಯಮಂತ್ರಿ ಆದ ತಕ್ಷಣ, ಪ್ರಧಾನಮಂತ್ರಿ ಆದ ತಕ್ಷಣ ಅವನಿಗೆ ಸದಾಕಾಲ ಚಿಂತೆ ಮತ್ತೊಬ್ಬರು ಯಾದರೂ ಅಲ್ಲಿ ಬರ್ತಾರೆ. ಬೇರೆ ಯಾರಾದರೂ ಪಾಪ್ಯುಲರ್ ಆಗಿಬಿಟ್ರೆ, ಬೇರೆ ಯಾರಾದರೂ ಮೈ ವಿಜೃಂಭಿಸಿಕೊಂಡು ಬಂದರೆ ಒಂದು ರೀತಿಯ ಆತಂಕ. ಇಂದ್ರನನ್ನು ಅದು ಬಿಟ್ಟದ್ದಲ್ಲ. ಇಂದ್ರ ನಮ್ಮ ಇಡೀ ಸಾಹಿತ್ಯದಲ್ಲಿ ಮತ್ತೊಬ್ಬ ಭಾಳ ಭಾಳ ಫ್ಯಾಸಿನೇಟಿಂಗ್ಲಿ ಭಾಳ ವರ್ಣರಂಜಿತವಾದಂಥ ಒಂದು ವ್ಯಕ್ತಿತ್ವ ಇಂದ್ರ. ಇಂದ್ರ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ, ಕೊನೆಗೆ ಎಲ್ಲ ಓಡ್ ಹೋಗ್ತಾನೆ, ಕೊನೆಗೆ ಶಕ್ತಿ ಸಾಕ್ತಾಳೆ. ಇಲ್ಲದಿದ್ದರೆ ವಿಷ್ಣು, ಶಿವ, ಬ್ರಹ್ಮ ಯಾರಾದರೂ ಅವನನ್ನು ರಕ್ಷಿಸಬೇಕು. ತನ್ನ ಸ್ವಸಮರ್ಥ್ಯದಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿಕೊಳ್ಳಲಾಗದಂಥ ಇಂದ್ರ, ರೋಮಪಾದನಂಥ ಒಬ್ಬ ರಾಜ ಶತಕೃತವನ್ನು ಮಾಡುವಂಥ ಸಂದರ್ಭದಲ್ಲಿ ಮೋಡದ ಒಡೆಯನಾದಂಥ ಇಂದ್ರನಿಗೆ ಒಂದು ಸಾಧ್ಯತೆ ಇದೆ, ಮಳೆ ನಿಲ್ಲಿಸೋದು ಅಥವಾ ಮಳೆ ಬರೆಸೋದು. ಮಳೆ ನಿಲ್ಲಿಸಬಲ್ಲ, ಬರಗಾಲವನ್ನು ತರಬಲ್ಲ ಆತ ಇಂದ್ರ. ಅವನು ಮೋಡಗಳ ಅಧಿಪತಿ, ಮೋಡಗಳ ಒಡೆಯ. ಇಂದ್ರನಿಗೆ ವರುಣ, ಅಗ್ನಿ, ವಾಯು ದೇವತೆಗಳೆಲ್ಲ ಅವನ ಅಧೀನರು. ಇದು ನಾನು ಆಗಲೇ ಹೇಳಿದಾಗೆ ಇದನ್ನು ನಾನು ವೈಜ್ಞಾನಿಕ ನೆಲೆಯಲ್ಲಿ ಚರ್ಚಿಸುವಂಥದ್ದಲ್ಲ. ಇದು ಒಂದು ಕಲ್ಪನೆ, ಅತ್ಯಂತ ವಿಜೃಂಭಿತವಾದ ಸೌಂದರ್ಯಮಯವಾದಂಥ ಒಂದು ಕಲ್ಪನೆ. ನಮ್ಮ ಮನುಷ್ಯ ಸ್ವಭಾವಗಳನ್ನೆಲ್ಲ ನಾವು ದೇವತೆಗಳಲ್ಲಿ ಆರೋಪಿಸಿಕೊಂಡು ಆ ಸುಂದರವಾದ ಚಿತ್ರಗಳಲ್ಲಿ ತಮ್ಮನ್ನು ತಾವು ತಲ್ಲೀನಗೊಳಿಸುವಂಥ, ಒಂದು ತಾದಾತ್ಮ್ಯಗೊಳ್ಳುವಂಥ, ದೇವತೆಗಳ ಜೊತೆ ಸಂವಾದ ಮಾಡುವಂಥ ಒಂದು ಚಿತ್ರ ಇದು ಅಷ್ಟೇ. ರೋಮಪಾದನ ರಾಜ್ಯದಲ್ಲಿ ಮಳೆಯೇ ಬರಲಿಲ್ಲ. ಅನೇಕ ವರ್ಷಗಳ ಕಾಲ ಮಳೆ ಬರಲಿಲ್ಲ. ಮಳೆ ಬರದೆ ಬೆಂಗಾಡಾಗಿ ಜನಗಳೆಲ್ಲ ತತ್ತರಗೊಂಡು ಕಷ್ಟದಲ್ಲಿದ್ದಾಗ, ಏನು ಮಾಡುವುದೆಂದು ಅರಿಯದಿದ್ದಾಗ, ಅವನು ಕೂಡ ಬಿಸು ಸುಯ್ದಾಗ
ಇಲ್ಲಿ ಸಮೀಕರಣ ನೋಡಿ. ದಶರಥನಿಗೆ ಪುತ್ರ ವರ್ಷ ಬೇಕು, ರೋಮಪಾದನಿಗೆ ವರ್ಷಧಾರೆ ಬೇಕು. ಒಬ್ಬನಿಗೆ ಪುತ್ರ ವರ್ಷ ಬೇಕು, ಇನ್ನೊಬ್ಬನಿಗೆ ವರ್ಷಧಾರೆ ಆಗಬೇಕು, ಮಳೆ ಆಗಬೇಕು. ಎರಡೂ ಒಂದಕ್ಕೊಂದು ಸಂಬಂಧ. ಆದ ಕಾರಣ ರೋಮಪಾದನ ಈ ಬಸವಳಿದ ದುಃಖದ ಸಂದರ್ಭದಲ್ಲಿ ಇಳಿದು ಬಂದವನು ನಾರದ. ಇಳಿದು ಬಂದಂಥ ನಾರದ, ಯಾಕೆ ನಿನಗೆ ದುಗುಡ, ಭೂಪ ನೀನು. ಆ ಭೂಪ ಅನ್ನೋದು ಪದಕ್ಕೂ ಒಂದು ಅರ್ಥವನ್ನು ಹೇಳ್ಬೋದು ನಾವು. ಭೂಪ ಅನ್ನುವಂಥ ಪದವನ್ನು ನಾವು ಕನ್ನಡದಲ್ಲಿ ಎಲ್ಲಿ ಬಳಸ್ತೀವಿ ಅಂದರೆ ಅವನೊಬ್ಬ ಭೂಪ ಅಂತೀವಿ. ಭೂಪ ಅಂದರೆ ದಡ್ಡ ಅಂತ ಹೇಳುವಂಥ ಅರ್ಥವೂ ಇದೆ ಕನ್ನಡದಲ್ಲಿ. ಭೂಪ, ಅವನೊಬ್ಬ ಭೂಪ, ಅವನು ದಡ್ಡ. ಭೂಪ ನೀನು, ನಿನಗೇನು ಗೊತ್ತಿಲ್ಲ, ನಿನಗೆ ನೀನು ಭೂಪ. ನಿನಗೆ ಎಂಥ ಬಾಧೆಗಳು, ನಿನಗೆ ನಿನ್ನನ್ನೊಬ್ಬನೇ ಬಿಟ್ಟದ್ದ ಬಾಧೆಗಳು, ಯಾರನ್ನು ಅಳಿಸಲಿಲ್ಲ. ನಿನಗೆ ಬಾಧೆಗಳು ಬೇಕಾದಷ್ಟು ಬಾಧೆಗಳಿದೆ. ಆದ ಕಾರಣ ನೀನು ಯಾವುದಕ್ಕೂ ಹೆದರಬೇಡ. ನೀನು ಕರುಣ ರಸಗಳಲ್ಲಿ ಮುನಿನಗಹಿ ನುಡಿದನು. ಬಹಳ ಸಂತೋಷ ಸಂಗತಿ. ಕರುಣ ರಸಗಳಲ್ಲಿ ಒಬ್ಬ ದುಃಖಿತನಾದಂಥ ವ್ಯಕ್ತಿಯಲ್ಲಿ ಒಬ್ಬ ದುಃಖ ಪಡ್ತಾನೆ ಒಬ್ಬ ವ್ಯಕ್ತಿ. ಅವನನ್ನು ಹೇಗೆ ನಾವು ಸಾಂತ್ವನಗೊಳಿಸ್ತೇವೆ? ಒಂದು ಮನೆಯಲ್ಲಿ ಏನೋ ಒಂದು ಸಾವು ಸಂಭವಿಸ್ತದೆ ಅಂತ ಇಟ್ಕೊಳ್ಳಿ. ನಾವು ಹೇಗೆ ಸಾವು ಸಂಭವಿಸ್ತೇವೆ? ಅಪ್ಪ, ಆ 10 ವರ್ಷ 20 ವರ್ಷ ಹಾಸಿಗೆ ಹಿಡಿದಿದ್ರು, ಇವತ್ತು ಹೋದರು, ಒಳ್ಳೇದಾಯಿತು ಅಂತ ಹೇಳಕ್ಕೆ ಹೋಗಲ್ಲ ಯಾರು. ಹೋದದವರಿಗೆ ಮುಕ್ತಿ ಆಯಿತು ಅಂತ. 10-20 ವರ್ಷ ಆದರೂ ಕೂಡ ಪಾಪ ತುಂಬು ಜೀವನದಿಂದ ಬದುಕಿದ್ದಾರೆ, ಪಾಪ ನಷ್ಟ ತುಂಬಲಾರದ್ದು ಅಂತ ನಾವು ಸಾಂತ್ವನಗೊಳಿಸ್ತೀವಿ. ಅದಕ್ಕೂ ಹೇಳುವಂಥದ್ದು ನಾವು ಪ್ರಸಂಗಾವಧಾನತೆ ಅಂತ. ಅಂತಹ ಪ್ರಸಂಗಾವಧಾನತೆಯ ಕರುಣ ರಸದಲ್ಲಿ ಛೇಡಿಸಿ, ಸ್ವಲ್ಪ ಛೇಡಿಸಿ, ಕರುಣ ರಸಗಳಲ್ಲಿ ಮುನಿ ನೆಗಹಿ ನುಡಿದನು ರೋಮಪಾದ ಮಹಿಷಂಗೆ. ಅರಸ ಕೇಳೈ ನಿನಗೆ ಸೇರುವ ಸಿರಿಗೆ ಮುನಿದನು ಶಕ್ರ. ಶಕ್ರನ ಸಿರಿಗೆ ನಿಲುವಂತುಟನು. ನಿನ್ನಯ ಮನೋರಥದ ಪರಿಯ ಕೇಳೈ. ಋಷ್ಯಶೃಂಗನ ಕರೆಸಿಕೋ ಪಟ್ಟಣಕ್ಕೆ. ಪಾಡಾರು ಅರಸ ನಿನಗೆ. ಬಳಿಕ ಸುರನರನಾಗಲೋಕದಲ್ಲಿ ನಿನಗೆ ಪಾಡಾರು ಅರಸ ಎನೇ. ನಿನಗೆ ಸೇರುವ ಸಿರಿಗೆ ಶಕ್ರ ಮುನಿದನು. ಶಕ್ರ ಅಂದರೆ ಇಂದ್ರ. ನಿನಗೆ ಅವನೇನು ಕಳ್ಕೊಳ್ಳೋದಿಲ್ಲ, ಅವನಿಗೆ ಬಂದದ್ದು ಕಳ್ಕೊಳ್ಳೋದಿಲ್ಲ. ಆದರೆ ನಿನಗೆ ಸಿರಿ ಬರ್ತದೆ, ನಿನಗೆ ಸಿರಿ ಬರ್ತದೆ ಅಂತ ಹೇಳಿ ಇಂದ್ರ ದೇವೇಂದ್ರ ಮುನಿದಿದ್ದಾನೆ. ಅವನಿಗೆ ಇದ್ದದ್ದಲ್ಲ, ನಿನಗೆ ಬಂದದ್ದು ಹೋಗುತ್ತಲ್ಲ ಅಂತ ಅವನು ಮುನಿದಿದ್ದಾನೆ. ಶಕ್ರನ ಸಿರಿಗೆ ನೀ ನಿಲುವಂತುಟನು. ಆದ ಕಾರಣ ಅವನಿಗೆ ನಿನ್ನ ಮೇಲೆ ಅಸೂಯೆ. ಆ ಅಸೂಯೆ ದೇವತೆಗಳನ್ನು ಅಸೂಯೆ ಬಿಟ್ಟದ್ದಲ್ವಲ್ಲ. ಸಾಮಾನ್ಯವಾಗಿ ಹೇಳ್ತಾರೆ ಮನೋಶಾಸ್ತ್ರಜ್ಞರು, ಅಸೂಯೆಯಲ್ಲಿ 2 ವಿಧ ಅಂತ. ಒಂದು ವೆರಿ ಕ್ರಿಯೇಟಿವ್ ಜಲಸಿ ಅಂತ ಹೇಳ್ತಾರೆ. ಅದಕ್ಕೆ ಇಟ್ಸ್ ಎ ಪ್ರೊಆಕ್ಟಿವ್ ಜಲಸಿ, ಕ್ರಿಯೇಟಿವ್ ಜಲಸಿ. ನನಗಿಲ್ಲ ಅವನಿಗಿದೆ, ನಾನು ಅವನ ಹಾಗೆ ಆಗಬೇಕು ಅನ್ನುವಂಥ ಕ್ರಿಯೇಟಿವ್ ಜಲಸು. ಮತ್ತೊಂದು ನನಗಿಲ್ಲ, ನನಗಿದೆ, ಅವನಿಗಿಲ್ಲ, ಅವನಿಗಿರಲೇ ಕೊಡೋದು ಅನ್ನುವಂಥ ಜಲಸ್ಸು. ಅದು ಬೇರೆ ಮತ್ಸರ. ಆ ಮತ್ಸರದ ಬಾಧೆಗೆ ಒಳದಾಗದವನು ಶಕ್ರ. ನೀನು ಏನಕ್ಕೂ ಹೆದರಬೇಕಾಗಿಲ್ಲ. ಋಷ್ಯಶೃಂಗನ ಕರೆಸಿಕೋ. ಕರ್ಕೊಂಬ ಅಂತ ಹೇಳಿಲ್ಲ, ಕರೆದುಕೊಂಡು ಬಾ ಋಷ್ಯಶೃಂಗನ ಅಲ್ಲ, ಕರೆಸಿಕೋ ಋಷ್ಯಶೃಂಗನ. ಯಾಕಂದರೆ ಋಷ್ಯಶೃಂಗನ ಕರೆಸಿಕೊಳ್ಳುವುದಕ್ಕೆ ಒಂದು ಕ್ರಮ ಇದೆ. ಋಷ್ಯಶೃಂಗ ಅಷ್ಟು ಬೇಗನೆ ಬರೋದಿಲ್ಲ, ಅವನನ್ನು ಕರೆಸಿಕೊಳ್ಬೇಕು ನೀವು. ಯಾಕಂದರೆ ಋಷ್ಯಶೃಂಗನೇ ಒಂದು
ಅತ್ಯಂತ ಸಂಕೀರ್ಣವಾದಂಥ ಅವಧೂತ ಋಷ್ಯಶೃಂಗ. ಋಷ್ಯಶೃಂಗ ಒಬ್ಬ ಅವಧೂತ. ಋಷಿಗಳಲ್ಲಿ ಅವಧೂತ ಋಷಿಗಳು ಅಂತಿದ್ದಾರೆ. ಅವರೆಲ್ಲ ಅವಧೂತರು. ಅವರು ದಿವ್ಯಜ್ಞಾನಿಗಳು ಮಾತ್ರ ಅಲ್ಲ, ತ್ರಿಕಾಲಜ್ಞಾನಿಗಳು ಮಾತ್ರ ಅಲ್ಲ, ಸದಾಜ್ಞಾನಿಗಳು ಮಾತ್ರ ಅಲ್ಲ. ಅವರ ಪಾದ ಧೂಳಿ ಬಿದ್ದಲ್ಲೆಲ್ಲ ಮಳೆ ಬರ್ತದೆ ಅಂತ ಹೇಳ್ತೀವಲ್ಲ, ಅಂಥ ಒಬ್ಬ ಅವಧೂತ ಪರಂಪರೆಗೆ ಸೇರಿದವನು ಋಷ್ಯಶೃಂಗ. ಅಂಥ ಋಷ್ಯಶೃಂಗನ ಇಲ್ಲಿಗೆ ಕರೆಸಿಕೊ. ಇಲ್ಲಿಗೆ ಕರೆಸಿಕೊಂಡ್ರೆ ಆಗ ನೀನು ನೋಡು ನಿನ್ನ ಪಟ್ಟಣ ಹೇಗೆ ವಿಜೃಂಭಿಸ್ತದೆ, ನಿನ್ನ ಪಟ್ಟಣ ಹೇಗೆ ನಳನಳಿಸ್ತದೆ, ನಿನ್ನ ಪಟ್ಟಣ ಹೇಗೆ ಸಮೃದ್ಧವಾಗುತ್ತದೆ ಅನ್ನೋದನ್ನು ನೋಡು. ರೋಮಪಾದನದಾದರೂ ಕೂಡ ಅವನು ಕೃತುಗಳನ್ನು ಮಾಡಿ ಯಜ್ಞಗಳನ್ನು ಮಾಡಿ ದೇವೇಂದ್ರ ಸಮಾನನಾಗಬೇಕು ಅನ್ನುವಂಥ ಸ್ವಹಿತಾಸಕ್ತಿ ಅವನಲ್ಲಿದ್ದರೂ ಕೂಡ ಅದು ಬರೇ ಸ್ವಹಿತಾಸಕ್ತಿ ಅಲ್ಲ. ಅವನ ಹಿತ ಇಡೀ ಪ್ರಜೆಗಳಿಗೆ ಹಿತವಾಗಬೇಕು ಅನ್ನುವಂಥ ಹಿತವು ಅವನಲ್ಲಿತ್ತು. ನನ್ನ ರಾಜ್ಯ ಸ್ವರ್ಗವಾಗಬೇಕು ಅನ್ನುವಂಥ ಹಿತ ಇದ್ದ ಕಾರಣ ಅವಧೂತ ಪರಂಪರೆಗೆ ಸೇರಿದಂಥ ಋಷ್ಯಶೃಂಗನನ್ನು ನೀನು ಕರೆಸಿಕೋ. ನೀನು ಕರೆಸಿಕೊಂಡ್ರೆ ಮತ್ತೆ ನೋಡು ನಿನ್ನ ಪಟ್ಟಣವಾ ಅಂತ ಹೇಳ್ತಾನೆ ನಾರದ. ಹರನು ಪೂರ್ವದಲ್ಲಿ ಆ ಮಹಾಮುನಿವರನ ಜನನದೊಳು ಇತ್ತವರ ಉಂಟು. ಅರಸ ಕೇಳ್ ದುರ್ಭಿಕ್ಷ ಡಾಮರ ಬಾಧೆ ಕೇದಗಳು ಇರದ ಒಲು ತನ್ಮುನಿಪನಿರ್ದವೂರ್ವರೆಯೊಳು ಅಂತೆಯೇ ಅದರಿಂದ ನೀನು ಆ ವರವಿಭಾಂಡಕ ಸುತನಗ ನಗರಿಗೆ ಕರೆಸಿಕೋ ಎಂದ. ಕಾಶ್ಯಪನ ಪುತ್ರ ವಿಭಾಂಡಕ. ಕಾಶ್ಯಪ ಸನತ್ಕುಮಾರ ಪರಂಪರೆಯ ಮಹರ್ಷಿ. ನಮ್ಮ ಋಷಿಗಳಲ್ಲೂ ಕೂಡ ಪರಂಪರೆಗಳಿದೆ. ಸನತ್ಕುಮಾರ ಪರಂಪರೆ ಅಂತ ಹೇಳಿದರೆ ಅದು ಜಂಗಮ ಪರಂಪರೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅದು ಸದಾಕಾಲ ಚಾರಣಮುನಿ ಪರಂಪರೆ ಅದು. ಆದರೆ ವಿಭಾಂಡಕ ಮಾತ್ರ ಸ್ಥಿತಮುನಿ ಆಗಿಬಿಡ್ತಾನೆ, ಅವನು ಚಾರಣಮುನಿ ಆಗೋದಿಲ್ಲ. ಅವನಿಗೆ ಹರನು ಹರಪ್ರಸಾದದಿಂದ ಹುಟ್ಟಿದವನು. ಋಷ್ಯಶೃಂಗ ನಡೆದಲ್ಲೆಲ್ಲ ಸುಭಿಕ್ಷವಾಗುತ್ತದೆ. ಈಗಲೂ ನಾವು ಮಾತಾಡ್ತೀವಿ, ಸಜ್ಜನರು ಹೋದದ್ದಲ್ಲೆಲ್ಲ, ಸಜ್ಜನರು ಬದುಕಿದ್ದದ್ದೆಲ್ಲ, ಸಜ್ಜನರ ಸುತ್ತಮುತ್ತಲೆಲ್ಲ ವಾತಾವರಣವೇ ನಿರ್ಮಲವಾಗಿಬಿಡ್ತದೆ ಅಂತ ಯಾಕೆ ಹೇಳ್ತೀವಿ? ಸಜ್ಜನರು ಹೋದದ್ದಲ್ಲೆಲ್ಲ ಮಳೆ ಬೀಳ್ತದೆ ಅಂತ ಯಾಕೆ ಹೇಳ್ತೀವಿ? ಸಜ್ಜನರು ಹೋದದ್ದೆಲ್ಲ ಸುಭಿಕ್ಷವಾಗ್ತದೆ, ಅನ್ನಮಯವಾಗ್ತದೆ, ಸಂಪನ್ನಮಯವಾಗ್ತದೆ ಅಂತ ಯಾಕೆ ಹೇಳ್ತೀವಿ? ಅದು ಬರೇ ನಮ್ಮ ಪರಂಪರಾನುಗತವಾದಂಥ ಸಾಂಪ್ರದಾಯಿಕ ಭಾವ ಮಾತ್ರ ಅಲ್ಲ. ಇವತ್ತಿಗೂ ಕೂಡ ನಾವು ನಮ್ಮ ವ್ಯವಸ್ಥೆಯಲ್ಲೂ ನೋಡ್ಬೋದು. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲೂ ಕೂಡ, ಆಡಳಿತ ಸಾಮಾಜಿಕ ವ್ಯವಸ್ಥೆಯಲ್ಲೂ ಕೂಡ ಸುವ್ಯವಸ್ಥಿತ ಇದ್ದಾಗ ಸಮಾಜ ಸಂಪನ್ನವಾಗ್ತದೆ. ಸುವ್ಯವಸ್ಥೆಗೆ ಕಾರಣ ಒಬ್ಬ ಅಥವಾ ಕೆಲವು ವ್ಯಕ್ತಿಗಳ ಕೇಂದ್ರೀಕೃತವಾದಂಥ ಸಾಮಾಜಿಕ ಸುಸಂಸ್ಕೃತವಾದಂಥ ಸುವ್ಯವಸ್ಥಿತ ಸಮಾಜಮುಖಿ ನಡವಳಿಕೆ. ಸ್ವಾರ್ಥವೇ ಇಲ್ಲದಂತಹ, ತನ್ನನ್ನು ತಾನು ಸಂಪೂರ್ಣವಾಗಿ ಪ್ರಕೃತಿಗೆ ಸಮಾಜಕ್ಕೆ ಅರ್ಪಿತವಾದಂಥ ಒಂದು ಸಜ್ಜೀವ ಇದ್ದರೆ ಅದು ಅವಧೂತ ಪರಂಪರೆ. ಅಂಥ ಪರಂಪರೆಗೆ ಸೇರಿದಂಥ ಋಷ್ಯಶೃಂಗ ಹೋದಲ್ಲೆಲ್ಲ ಸುಭಿಕ್ಷವಾಗುತ್ತದೆ. ಇಂದ್ರನಂಥ ಅಸೂಯ ಪರ ದೇವ ಕೂಡ ಏನೂ ಮಾಡಲಾರ. ಇಂದ್ರನ ಕಟ್ಟನ್ನು, ಇಂದ್ರನ ಆಣತಿಯನ್ನು ಕೂಡ ಬಿಟ್ಟು ವರುಣರಾಯ ಮಳೆಯನ್ನು ಸುರಿಸಬೇಕಾಗ್ತದೆ. ಅಂದರೆ ಪ್ರಕೃತಿಯನ್ನು ತನ್ನ ಕೈಯಲ್ಲಿ ಹಿಡ್ಕೊಳ್ಳುವಂಥ ಶಕ್ತಿಗಳು ಕೂಡ, ಅಂಥ ಶಕ್ತಿಗಳು ಇದ್ದರೂ ಕೂಡ ಆ ಶಕ್ತಿಗಳು ಒಳ್ಳೆಯ ಶಕ್ತಿಗಳ ಮುಂದೆ ನಿರ್ವೀರ್ಯವಾಗ್ತದೆ ಅನ್ನುವಂಥ ಧ್ವನಿ ಋಷ್ಯಶೃಂಗ ವೃತ್ತಾಂತದಲ್ಲಿ ನಾವು ಕಾಣುವಂಥದ್ದು. ಋಷ್ಯಶೃಂಗ ಆದ ಕಾರಣ ಹೋದಲ್ಲೆಲ್ಲ ಅಲ್ಲಿಗೆ
ದುರ್ಭಿಕ್ಷ ಡಾಮರ ಬಾಧೆ ಖೇದಗಳು ಇರದವಲು, ಅದು ಇರೋದೇ ಇಲ್ಲ. ದುರ್ಭಿಕ್ಷ ಇರೋದಿಲ್ಲ, ರೋಗ ಬಾಧೆಗಳು ಇರೋದಿಲ್ಲ, ದುಃಖ ಇರೋದಿಲ್ಲ. ದುರ್ಭಿಕ್ಷ ಇಲ್ಲದಲ್ಲಿ ಡಾಮರಗಳಿರೋದಿಲ್ಲ, ಅದಿಲ್ಲದಲ್ಲಿ ಬಾಧೆಗಳಿರೋದಿಲ್ಲ, ಬಾಧೆ ಇಲ್ಲದಲ್ಲಿ ಖೇದಗಳಿರೋದಿಲ್ಲ. ಅಂಥ ಆ ವಿಭಾಂಡಕ ಸೂತನ ನಗರಿಗೆ ಕರೆಸಿಕೋ. ವಿಭಾಂಡಕನ ಮಗ ಋಷ್ಯಶೃಂಗ, ಅವನನ್ನು ನೀನು ನಗರಿಗೆ ಕರೆಸಿಕೋ ಅಂತ ಹೇಳುವಾಗ, ಕರೆಸಿಕೊಳ್ಳಬೇಕಾದರೂ ಕೂಡ ತಪಸ್ಸು ಮಾಡಬೇಕು ಅಥವಾ ಉಪಾಯ ಮಾಡಬೇಕು. ತಪಸ್ಸು ಅಥವಾ ಉಪಾಯ ಅದು ಅವನಾಗಿ ಬರಲಾರ, ಅವನನ್ನು ಕರೆಸಿಕೊಳ್ಬೇಕು ನೀನು. ಕಳುಹುಲಲನ ಜನವನು ಆ ಮುನಿಕುಲಲಲ ಮನ ಬಳಿಗೆ ಕಳುಹುಲಲನ ಜನವನು ಸತಿಯರ ಬಲೆಗೆ ಸಿಲುಕದರು ಆರು ತ್ರೈಮೂರುತಿಗಳೊಳಗಾಗಿ ಸತಿಯ ಬಲೆಗೆ ಸಿಲುಕದರಾರು ನೆಲೆಯಿದೀಗ ಎನ್ನುತ್ತ ನೃಪಾಲನ ತಿಳುಹಿ ತನ್ೃಪನ ಸತ್ಕೃತಿಯ ಮಂಗಳತೆಯನು ಕೈಕೊಂಡು ಹಾಯ್ದನು ಹಂಸೆಯಲಿ ಮುನಿಪ. ಮುನಿಪ ಹಾಯ್ದವನು ನಾರದನೇ ಹಾಗೆ, ಹಂಗೇ ಬರ್ತಾನೆ, ಹಂಗೆ ಹಾದು ಹೋಗ್ಬಿಡ್ತಾನೆ. ಹಾಯ್ದನು ಅಂತ ಹೇಳುವಾಗ ಅಲ್ಲಕ್ಕೊಂದು ಧ್ವನಿ ಇದೆ. ಅವನು ಹೇಳಿದ್ದೆಲ್ಲ ಈ ಕಿವಿಯಿಂದ ಈ ಕಿವಿಗೆ ಹೋಗಲಿಲ್ಲ. ಅವನು ಹೇಳಿದ್ದೆಲ್ಲ ಹಾದು ಹೋಯಿತು ಅಂತ ಹೇಳಿದ್ರೆ ರೋಮಪಾದನ ಮನಸ್ಸಿನ ಅಂತಃಕರಣದ ಒಳಗಡೆ ಹಾದು ಹೋಯಿತು. ಹಾಯ್ದನು ಅವನು. ಅವನಿಗೆ ಹೇಳಿದ್ದೇನು? ಕರ್ಕೊಂಡು ಬರಬೇಕು, ಕರೆಸಿಕೋ. ಹೇಗೆ ನೀನು ಕರೆಸಬೇಕಾದ್ರೆ ಲಲನಾ ಜನವನು ಆ ಮುನಿ ಕುಲ ಲಲಾಮನ ಬಳಿಗೆ ಕಳಿಸು. ಇದ್ಯಾಕಪ್ಪ? ಹೆಂಗಸರನ್ನೇ ಕಳಿಸು, ತರುಣಿಯರನ್ನೇ ಕಳಿಸು. ಯಾರನ್ನು? ಲಲನೆಯರನ್ನ ಕಳಿಸು. ಹೆಂಗಸರಲ್ಲ, ಲಲನೆ. ದ ವರ್ಡ್ ಯೂಸ್ಡ್ ಇಸ್ ಲಲನೆ. ಲಲನೆಯರನ್ನ ಅಲ್ಲಿಗೆ ಕಳಿಸು. ಯಾಕೆಂದ್ರೆ ಸತಿಯರ ಬಲೆಗೆ ಸಿಲುಕದವರಾರು. ಇದು ಸಾಮಾನ್ಯವಾದಂಥ ಒಂದು ಬದುಕಿನ ಒಂದು ಸಂಗತಿ. ಸಾಮಾನ್ಯವಾದಂಥ ಬದುಕಿನ ಸಂಗತಿ ಎಲ್ಲ ಜೀವಿಗಳ ಸಂಗತಿ, ಮನುಷ್ಯ ಜೀವಿಯದ್ದು ಮಾತ್ರ ಅಲ್ಲ. ಇದು ಮನುಷ್ಯ ಜೀವಿಯ ಸಂಗತಿ ಮಾತ್ರ ಅಲ್ಲ, ಪಶು ಪಕ್ಷಿ ಪ್ರಾಣಿ ಸಂಕುಲಗಳಲ್ಲಿ ಇರುವಂಥ ಸಂಗತಿ. ಇದು ಸ್ತ್ರೀತ್ವದ ಶಕ್ತಿ. ಇದು ಸ್ತ್ರೀತ್ವದ ಶಕ್ತಿ ಏನಂದರೆ ಆಕರ್ಷಿಸುವಂಥದ್ದು ಸ್ತ್ರೀತ್ವದ ಶಕ್ತಿ. ಆಕರ್ಷಿಸುವಂಥದ್ದು ಯಾಕೆ ಸ್ತ್ರೀತ್ವದ ಶಕ್ತಿ ಆಗ್ತದೆ ಅಂದರೆ ಪ್ರೀತಿಸುವಂಥದ್ದು ಸ್ತ್ರೀತ್ವದ ಭಾವ. ಪ್ರೀತಿಸುವಂಥದ್ದು ಸ್ತ್ರೀತ್ವದ ಒಂದು ಭಾವ. ಆ ಪ್ರೀತಿ ಅನ್ನುವಂಥ ಮಧುರ ಭಾವ ಇದೆಯಲ್ಲ, ಸ್ತ್ರೀತ್ವ ಭಾವ ಇದೆಯಲ್ಲ, ಅದಕ್ಕೆ ತನ್ನದಾದಂಥ ಒಂದು ಸಹಜವಾದಂಥ ಆಕರ್ಷಣೆ ಇರುತ್ತೆ. ಅದು ಬರೀ ಶಾರೀರಿಕವಾದಂಥ ಆಕರ್ಷಣೆ ಅಲ್ಲ, ಅದು ಮಾನಸಿಕವಾದ, ಮನೋವೈಜ್ಞಾನಿಕವಾದ, ಮನಸ್ಸಿನ ಒಂದು ಆಕರ್ಷಣೆ. ಇಂಥ ಆಕರ್ಷಣೆ ಮಾಡುವಂಥ ಲಲನೆಯರನ್ನು ಯಾಕೆ ಕಳಿಸಬೇಕು? ತ್ರಿಮೂರ್ತಿಗಳು ಕೂಡ ಇದಕ್ಕೆ ಬಿದ್ದಿದ್ದಾರೆ ಸತಿಯರಿಗೆ. ಅಂದರೆ ಒಬ್ಬ ತಲೆಯಲ್ಲೇ ಇಟ್ಕೊಂಡವನು, ಅರ್ಧ ಶರೀರವನ್ನು ಕೊಟ್ಟವನು ಶಿವ, ತಲೆಯಲ್ಲಿ ಗಂಗೆಯನ್ನು ಇಟ್ಕೊಂಡವನು ಶಿವ, ನಾಲಿಗೆಯಲ್ಲಿ ಸರಸ್ವತಿಯನ್ನು ಇಟ್ಕೊಂಡವನು ಬ್ರಹ್ಮ. ವಿಷ್ಣು ಮಾತ್ರ ಕಾಲೊತ್ತಿಸಿಕೊಳ್ತಾನೆ ಲಕ್ಷ್ಮಿಯಲ್ಲಿ. ವಿಷ್ಣು ಮಾತ್ರ ಎಷ್ಟೇ ಇದಾದರೂ ಕಾಲು ಕೂಡ ಒತ್ತಿಸ್ಕೊಂಡ್ಬಿಡ್ತಾನೆ. ವಿಷ್ಣು ಶರಣಾದರೂ ಕಾಲು ಒತ್ತಿಸ್ಕೊಂಡ್ಬಿಡ್ತಾನೆ. ಚಿತ್ರಗಳನ್ನು ನೋಡಿರ್ತೀವಿ ನಾವು, ಶ್ಲೋಕಗಳ ಮೂಲಕವೇ ಚಿತ್ರಗಳಾಗುವಂಥದ್ದು. ಇಂಥ ದೇವಾದಿ ದೇವತೆಗಳೇ ಬಿದ್ದಿರುವಾಗ ಅಂಥವ್ರನ್ನ ಕಳಿಸಬೇಕು. ಯಾಕೆ ಕಳಿಸಬೇಕು? ಮುಗ್ಧತೆಯ ಅತ್ಯಂತ ಉತ್ಕೃಷ್ಟವಾದಂಥ ಮುಗ್ಧತೆಯ ನವನೀತವನ್ನು ನಾವು ಋಷ್ಯಶೃಂಗರಲ್ಲಿ ಕಾಣ್ತೇವೆ. ಮುಗ್ಧತೆಯ ಬೆಣ್ಣೆ ಅಂತ ಹೇಳ್ಬೋದು. ಋಷ್ಯಶೃಂಗ ಎಂಥ ಪರಿಶುದ್ಧನಾದಂಥ ವ್ಯಕ್ತಿ. ಅದಕ್ಕೆ ಅವಧೂತ ಪರಂಪರೆ ಅಂತ ಹೇಳಿದೆ. ಅವಧೂತರಿಗೆ ಅದರಲ್ಲಿ ನೇರವಾದ ದಾರಿ,
ಕೆಡುತ್ತದದ್ದು, ಕಪ್ಪು ಇಂಥದ್ದು ಬಣ್ಣಗಳ ವ್ಯತ್ಯಾಸವೇ ಇಲ್ಲ. ಪರಿಶುದ್ಧವಾದಂತಹ ಒಂದು ದಾರಿ ಅವರದು. ಋಷ್ಯಶೃಂಗನಿಗೆ ಸ್ತ್ರೀತ್ವ ಅನ್ನೋದೇ ಸ್ತ್ರೀತ್ವದ ಇನ್ನೊಂದು ಮುಖವೇ ಗೊತ್ತಿಲ್ಲ. ಯಾಕಂದರೆ ಅವನು ಬೆಳೆದದ್ದೇ, ಅವನನ್ನು ಸಾಕಿದ್ದೇ ಅವನಪ್ಪ, ಅವನ ಪಿತ ವಿಭಾಂಡಕ ಮಹರ್ಷಿಗಳು. ಅವನು ಸಿಂಗಲ್ ಚೈಲ್ಡ್ ಋಷ್ಯಶೃಂಗನ ಬೆಳೆದದ್ದು ವಿಭಾಂಡಕ ಮುನಿಯ ಕೃಪಾಶ್ರಯದಲ್ಲಿ. ವಿಭಾಂಡಕ ಸುತನಾಗಿ ಬೆಳೆದವನು. ಅವನನ್ನು ಲಲನೆಯರನ್ನು ಕಳಿಸು. ರಾಯಕೆ ಏಳೈ ಬಳಿಕಲ ಮುನಿರಾಯನಾಜ್ಞೆಯಲಿ ಅಂಗಭೂಮಿಯ ರಾಯನು ಅಬಲ ಜನವ ಕರೆಸಿದನು. ಅವನಿಗೆ ಉತ್ತಮದ ನಾಯಕಿಯರನು ಕರೆಸಿದನು. ನನೆಯ ಚಾಪ ಶರಾಯುಧನ ಮುಂಗುಡಿಯ ಸೇನಾನಾಯಕಿಯರನು ನಗರದ ಅನುಪಮ ವಾರನಾರಿಯರ ಕರೆಸಿದನು. ರಾಯ ಕರೆಸಿದನು. ಯಾರನ್ನು ಕರೆಸಿದನು? ಉತ್ತಮದ ನಾಯಕಿಯರನ್ನು ಕರೆಸಿದನು. ಮದನಾಯಕಿಯರನ್ನು ಕರೆಸಿದನು. ಬರೀ ಉತ್ತಮದ ನಾಯಕಿಯರ, ಮದನಾಯಕಿಯರನ್ನು ಕರೆಸಿದನು. ಮದ ಅಂದರೆ ಒಂದು ರೀತಿಯ ಇಂಟಾಕ್ಸಿಕೇಷನ್ನೇ ಅಲ್ಲ, ಒಂದು ರೀತಿಯ ಲಹರಿ ಅಂತ ಅನ್ನೋಣ. ಆ ಲಹರಿಯನ್ನು ಚಿಮ್ಮಿಸುವಂತಹ ನಾಯಕಿಯರನ್ನು ಕರೆಸಿದನು. ಅವ್ರು ಯಾರು? ಅವರು ಅನುಪಮ ವಾರನಾರಿಯರು. ಸಾಮಾಜಿಕ ನ್ಯಾಯದಲ್ಲಿ ಮತ್ತೊಮ್ಮೆ ಹೇಳಿದ ನಾನು, ಸಾಮಾಜಿಕ ದೃಷ್ಟಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡೋದಲ್ಲ. ವೈಶ್ಯರನ್ನು ಕರೆಸಿದನು. ಅಂದರೆ ವೇಶ್ಯರು ಆಗಿನ ಕಾಲದಲ್ಲೂ ಇದ್ರ. ಅದು ಅತ್ಯಂತ ಪ್ರಾಚೀನವಾದಂತಹ ಒಂದು ಪ್ರವೃತ್ತಿ ಮತ್ತು ವೃತ್ತಿ ಮತ್ತು ಪ್ರಕೃತಿ ಅನ್ನುವಂಥದ್ದನ್ನು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಅದು ಪ್ರವೃತ್ತಿ, ಪ್ರಕೃತಿ, ವೃತ್ತಿ ಅನ್ನೋದನ್ನು, ಅದಕ್ಕೊಂದಕ್ಕೊಂದು ಸಂಬಂಧ. ಅದು ನಿಕೃಷ್ಟವಾದಂಥ ವೃತ್ತಿ ಅಂತ ಆ ಕಾಲದಲ್ಲಿ ಯಾರೂ ಅನ್ನಿಸ್ತಾ ಇರಲಿಲ್ಲ. ರಂಭೆ, ತಿಲೋತ್ತಮೆ, ಊರ್ವಶಿ, ಮೇನಕೆ ಇತ್ಯಾದಿಗಳೆಲ್ಲ ಇಂದ್ರನ ಓಲಗದ ಅಪ್ಸರೆಯರು ಅಂತ ಹೇಳ್ತೀವಿ ನಾವು. ಆ ಕಲ್ಪನೆ, ಆ ಭಾವ, ಆ ಸಾಮಾಜಿಕ ಸ್ಥಿತಿ, ಆ ಸಾಮಾಜಿಕ ಸ್ಥಿತಿ ಮತ್ತು ಸ್ಥಿತಿಗತಿ ಇದೆ ಎಲ್ಲ ಕಾಲದಲ್ಲೂ ಇದ್ದದ್ದು. ರಾಮಾಯಣ ಬರೆದಂಥ ಕಾಲದಲ್ಲೂ, ರಾಮನ ಕಾಲದಲ್ಲೂ ಇದ್ದದ್ದೇ. ವಾರಾಂಗನೆಯರು ಅಂದರೆ ಅವರು ಹಾದಿ ಬೀದಿಯ ಅಗೌರವದ ತಂಡ ಅಲ್ಲ. ಅವರು ಅನುಪಮ ವಾರನಾರಿಯರು. ಅವರದೊಂದು ಸಮಾಜ ಸೇವೆ. ಅವರದು DVG ಒಂದು ಕಡೆ ಹೇಳಬೇಕು, ಮುನ್ನುಡಿಯಲ್ಲಿ ಬರೀತಾರೆ, ರಾಮಾಯಣದ ಮುನ್ನುಡಿಯಲ್ಲಿ ಬರೀತಾರೆ, ಮಾರುಕಟ್ಟೆಯಲ್ಲಿ ನಾವು ಕೊಂಡುಕೊಳ್ಳುವ ಇದರ ಬಗ್ಗೆನೇ ಬರೀತಾರೆ ಅವರು. ಈ ವಿಷಯದ ಬಗ್ಗೆ ಬರೀತಾರೆ DVG. ಬರೆಯುವಾಗ ಹೇಳ್ತಾರೆ, ನಾವು ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕೆ ಅಂಗಡಿಗಳು ಇಲ್ಲದಿದ್ದರೆ ಮನೆಗಳೇ ಅಂಗಡಿಗಳಾದೀತು ಅಂತ. ಇದೇ ಇದರಲ್ಲೇ ಬರ್ತಿದ್ದಾರೆ ಅವರು ರಾಮಾಯಣದಲ್ಲಿ. ಅದರ ಅರ್ಥ ಏನಿದೆ ಅಂದರೆ, ಸಾಮಾಜಿಕ ನೆಲೆಯಲ್ಲಿ ನಾವು ಇದನ್ನು ನೋಡುವಾಗ, ಸಾಂಸ್ಕೃತಿಕ ನೆಲೆಯಲ್ಲಿ ನೋಡುವಾಗ, ರಾಜಸ್ಥಾನಗಳಲ್ಲಿ ಈ ಪರಂಪರೆ ಇದ್ದದ್ದೇ ಅಂತ. ಅವರು ಗೌರವಾನ್ವಿತರಾದಂಥ ಒಂದು ಕ್ಲಾನ್ ಇತ್ತದು, ಅದೊಂದು ಕುಟುಂಬ, ಗೌರವಾನ್ವಿತದ ಒಂದು ಪರಂಪರೆ ಇತ್ತು. ಅಂಥವರು ಉತ್ತಮದ ನಾಯಕಿಯರು, ಮದನಾಯಕಿಯರು ಅಂತೇಳಿದೆ. ಅವರು ನನೆಯ ಚಾಪ ಶರಾಯುಧನ ಮುಂಗುಡಿಯ ಸೇನಾನಾಯಕಿಯರು. ಮದನನ ಸೇನಾನಾಯಕಿಯರು, ಮನ್ಮಥನ ಸೇನಾನಾಯಕಿಯರು.
ಮನ್ಮಥ ಅವರನ್ನು ಮುಂದೆ ಇಟ್ಟಂತ ಹೇಳಿದ್ರೆ ಯುದ್ಧವೇ ಬೇಕಾಗೋದಿಲ್ಲ, ಎಲ್ಲರೂ ಯುದ್ಧ ಇಲ್ಲದೆ ಶರಣಾಗುವಂಥವ್ರು. ಅಂಥವರನ್ನ ಅತ್ಯಂತ ಮುಗ್ಧನಾದಂಥ ಸರಳ ಶಿಶು ಹೃದಯಿ ಋಷ್ಯಶೃಂಗನ ಬಳಿ ಶಿಶುತ್ವವನ್ನು ಅವನು ಕಳೆಯಬೇಕಾಗಿದೆ. ಅವನು ಕೂಡ ಅವನನ್ನು ಅರಿವಿನ ಪ್ರಪಂಚಕ್ಕೆ ತರಬೇಕಾದರೆ ಇವರ ಇರುವು ಮುಖ್ಯವಾಗ್ತದೆ. ಆದ ಕಾರಣ ಇದರಲ್ಲೊಂದು ಸೋಷಲಾಜಿಕಲ್ ಡೈಮೆನ್ಷನ್ ಇದೆ. ಋಷ್ಯಶೃಂಗನ ಬಳಿ ವರಾಂಗನೆಯರನ್ನು ಕಳಿಸ್ತಾನೆ ರೋಮಪಾದ. ಇತ್ತನವರಿಗೆನೇ ಮವನು ಮುನಿಪೋತಮನ ತರ ಹೇಳಿ ಮಣಿಮಯದ ಉತ್ತಮಾಭರಣಗಳನ್ನು ಪರಿಪರಿಯ ನಿವಸನವ ಇತ್ತು ಪುಷ್ಪರತಂಗಳಲ್ಲಿ ಮಣಿಮುತ್ತಿನಂದಣಗಳಲ್ಲಿ ಹಯದಲ್ಲಿ ಮತ್ತ ಗಜಗಮನೆಯರ ಬೀಳ್ಕೊಟ್ಟನು ಮಹೀಪ. ಎಂಥ ಗೌರವ ನೋಡಿ. ಚಕ್ರವರ್ತಿ ರೋಮಪಾದ ಸ್ವತಃ ತಾನು ಬೀಳ್ಕೊಟ್ಟನು. ಅವನನ್ನು ಕಳಿಸಬೇಕಾದ್ರೆ ಸ್ವತಃ ನಗರದ ಹೊರಗೆ ಬಂದು ಅವರನ್ನು ಬೀಳ್ಕೊಟ್ಟು ರಥದಲ್ಲಿ ಕುಳ್ಳಿರಿಸಿ ಆ ರಥಕ್ಕೆ ಪುಷ್ಪಾಲಂಕಾರವನ್ನು ಮಾಡಿ ಪುಷ್ಪರಥಗಳಲ್ಲಿ ಬರೇ ಪುಷ್ಪ ಮಾತ್ರ ಅಲ್ಲ, ಮಣಿಮುತ್ತಿನ ಅಂದಣಗಳಲ್ಲಿ ಹಯದಲ್ಲಿ ಕುದುರೆಗಳು ಎಳೆದಂಥ ರಥ, ಆ ರಥಕ್ಕೆ ಪುಷ್ಪದ ಅಲಂಕಾರ, ಮಣಿಮುತ್ತಿನ ಅಲಂಕಾರ, ಅದರಲ್ಲಿ ವಾರಾಂಗನೆಯರನ್ನು ಕೂಡಿಸಿ ಸ್ವತಃ ರಾಜನೇ ಬೀಳ್ಕೊಟ್ಟ. ಅಂದರೆ ಅವನ ಪ್ರಜಾಧರ್ಮವನ್ನು ನೋಡಿ, ಅವನು ಹೇಗೆ ನಡೆಸಿಕೊಂಡಿದ್ದಾನೆ ವಾರಾಂಗನೆಯರನ್ನು. ಆ ವಾರಾಂಗನೆಯರು ಯಾಕೆ ಹೋಗ್ತಾರೆ ಅಂದರೆ ಪ್ರಜಾ ಸುಭಿಕ್ಷಕ್ಕಾಗಿ ಹೋಗ್ತಾರೆ, ಜನಹಿತಕ್ಕಾಗಿ ಹೋಗ್ತಾರೆ, ಪ್ರಜಾಹಿತಕ್ಕಾಗಿ ಹೋಗ್ತಾರೆ. ಆದ ಕಾರಣ ರಾಜ ಕೂಡ ತನ್ನ ಹಿತಕ್ಕಾಗಲ್ಲ, ರಾಜ್ಯದ ಹಿತಕ್ಕಾಗಿ ಹೋಗುವಂಥ ವಾರಾಂಗನೆಯನ್ನು ಸ್ವತಃ ತಾನೇ ಬೀಳ್ಕೊಡುತ್ತಾನೆ. ಬೀಳ್ಕೊಡೋದಕ್ಕೆ ಮುಂಚೆ ಇತ್ತನು ಅವರಿಗೆ ನೇಮವನು. ನೇಮ ಕನ್ನಡದ ನೇಮ ನಿಯಮ ಅನ್ನುವಂಥ ಪದದಿಂದ ಬಂದದ್ದು. ನಿಯಮ, ಒಂದು ನಿಯಮ ಇದೆ, ಒಂದು ಚೌಕಟ್ಟಿನಲ್ಲಿ ಇರಬೇಕು. ನೀವು ಸುಮ್ಮನೆ ಹೋಗೋದಲ್ಲ. ನೇಮವನ್ನು, ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಕಾಮೋತ್ಕರ್ಷ ಅಲ್ಲ, ನಿಮ್ಮ ಉದ್ದೇಶ ಪ್ರೇಮೋತ್ಕರ್ಷ. ಆದ ಕಾರಣ ನೀವು ಒಂದು ನೇಮವನ್ನು ಅವರಿಗೆ ಕೊಟ್ಟ. ನೇಮವನ್ನು ಕೊಟ್ಟು ಮಣಿಮಯದ ಉತ್ತಮ ಆಭರಣಗಳನ್ನು ಪರಿಪರಿಯ ನಿವಸನವ ಕೊಟ್ಟ. ಅನೇಕ ಆಭರಣಗಳು ಕೊಟ್ಟ. ಆಕರ್ಷಣೀಯೂ ಆಗಬೇಕಲ್ಲ. ಹೆಣ್ಣು ಶೃಂಗಾರಕ್ಕೆ ಒಗ್ಗಿಕೊಳ್ಳುವಷ್ಟು ಯಾರೂ ಒಗ್ಗಿಕೊಳ್ಳಕ್ಕೆ ಆಗೋದೇ ಇಲ್ಲ. ನನ್ನ ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ರೆ ನಾನು ಹೆಣ್ಣು ಮಗಳು ನನ್ನ ಮಗಳನ್ನು ಅಲಂಕಾರ ಮಾಡುವಷ್ಟು ನನ್ನ ಮಗನನ್ನು ನಾನು ಅಲಂಕಾರ ಮಾಡಲಿಕ್ಕೆ ಆಗೋದಿಲ್ಲ. ಇದು ಪ್ರಕೃತಿ. ನಿಮ್ಮ ಮಗಳನ್ನಾದರೆ, ನನ್ನ ಹೆಣ್ಣು ಮಗಳನ್ನು ನಾನು ಚೆನ್ನಾಗಿ ಅಲಂಕಾರ ಮಾಡ್ಬೋದು. ನಾನು ಹೆಣ್ಣು ಅಲಂಕಾರಕ್ಕೆ ಒಗ್ಗಿಕೊಳ್ಳುವಂಥ ಅಲಂಕಾರಿಣಿಯೇ ಹೆಣ್ಣು. ಹೆಣ್ಣೆ ಒಂದು ಅಲಂಕಾರ. ಈ ಅಲಂಕಾರಕ್ಕೆ ಮತ್ತೊಂದು ಅಲಂಕಾರ ಆಭರಣಗಳು. ಆಭರಣಗಳ ಮೂಲಕ, ಪರಿಪರಿಯ ವಸನಗಳ ಮೂಲಕ, ಬಟ್ಟೆಗಳ ಮೂಲಕ ಅವರನ್ನು ಕೊಟ್ಟು ಬೀಳ್ಕೊಡುತ್ತಾನೆ ರಾಜ. ಈ ಪದ್ಯದಲ್ಲಿ ನಾವು ಕಾಣುವಂಥದ್ದು ರಾಜಧರ್ಮದ ಉತ್ಕೃಷ್ಟತೆ ಮತ್ತು ರಾಜ್ಯಕ್ಕಾಗಿ ವಾರಾಂಗನೆಯರು ಮಾಡುವಂಥ ಒಂದು ತ್ಯಾಗ ಅನ್ನೋದಿದ್ರೂ ಕೂಡ ಒಂದು ಸಮರ್ಪಣಾ ಭಾವ. ಮಾತಿಲ್ಲದೆ ಆಗಿನ ಕಾಲದ ಭಾವಗಳು. ಋಷಿ ಕಣ್ ತೆರೆದು ಸಿಟ್ಟಿನಲ್ಲಿ ನೋಡಿದರೆ ಶಾಪಾನುಗ್ರಹ ಎರಡೂ ಮಾಡಬಲ್ಲರು ಋಷಿಗಳು. ಶಾಪವನ್ನು ಕೊಡ್ಬೋದು. ವಾರಾಂಗನೆಯರಿಗೆ ದಕ್ಕುವಂಥದ್ದು ಶಾಪವೇ ಅಂತ ಅವರಿಗೆ ಗೊತ್ತಿರಬಹುದು. ಅಂಥ ಶಾಪ ಸಿಕ್ಕೀತು ಅಂತ ಅನುಗ್ರಹ ಅಲ್ಲ, ಶಾಪ ಸಿಕ್ಕಿದ್ರೂ ಪರವಾಗಿಲ್ಲ ಅಂತ ವಾರಾಂಗನೆಯರು ಹೋಗ್ತಾರಲ್ಲ. ಆದ ಕಾರಣ ಅವರಿಗೆ ನಮಿಸಿ ಬೀಳ್ಕೊಟ್ಟನು ಮಹೀಪಾಲ. ನಡೆದುದೀ ಕಾಂತ ಜನಗಳು
ಗಡದ ಪಯಣಗತಿಯಲಿ ಸಡಗರದ ಸೌರಂಭದಲ್ಲಿ ಸನ್ಮೋಹನಗಳಲ್ಲಿ ಎಡೆಯ ಮುನಿಪನ ವೀತಿಗಳ ವಂಗಡವ ಕಳಿದು ಐದಿದರು ಮುನಿ ಮೃಡ ವಿಭಾಂಡು ಕುಮಾರಕನ ಕಮನೀಯ ತರವನವ ಐದಿದರು. ಎಂತಹ ಸಂಭ್ರಮ! ಇದು ಪಯಣ ಅಲ್ಲ, ಇದೊಂದು ಮೆರವಣಿಗೆ, ಸಂತೋಷದ ಪ್ರಯಾಣ. ಇದು ರಾಜ್ಯಕ್ಕಾಗಿ, ರಾಜ್ಯ ಹಿತಕ್ಕಾಗಿ ಮಾಡುವಂಥ ಒಂದು ಪ್ರಯಾಣ. ಅಲ್ಲಿ ಸೌರಂಭಗಳಲ್ಲಿ, ಸನ್ಮೋಹನಗಳಲ್ಲಿ ಎಡೆಯ ಮುನಿಪನ ವೀಥಿಗಳ ವಂಗಣವ ಕಳಕಳಿದೈದಿದರು. ಹೋಗ್ತಾರೆ, ಅವ್ರು ಹೋಗ್ತಾರೆ. ಹೇಗೆ ಸಂಭ್ರಮದಲ್ಲಿ ಹೋಗ್ತಾರೆ, ಕುಣಿದುಕೊಂಡು ಹೋಗ್ತಾರೆ. ಕುಣಿದುಕೊಂಡು ಹೋಗ್ಬೇಕಾದ್ರೆ ಬರೀ ಯಾರೋ ಒಂದಿಷ್ಟು ಹಣ ಕೊಟ್ಟರು, ಒಂದು ವಸ್ತ್ರ ಕೊಟ್ಟರು, ಒಂದು ಬಟ್ಟೆ ಕೊಟ್ಟರು, ಒಂದು ಆಭರಣಗಳನ್ನು ಕೊಟ್ಟರು ಅಂತ ಕುಣಿಯುವಂಥದ್ದಲ್ಲ. ಅವರ ಮನಸ್ಸಿನಲ್ಲಿರುವಂಥ ಆನಂದ ಇದೆಯಲ್ಲ. ನಾವೊಂದು ಪವಿತ್ರವಾದ ಕಾರ್ಯದಲ್ಲಿ ಹೊರಟಿದ್ದೇವೆ. ನಮ್ಮ ದೇಶಕ್ಕೆ, ನಮ್ಮ ಪಟ್ಟಣಕ್ಕೆ ಮಳೆಯನ್ನು, ವರುಣನನ್ನು ಭರಿಸುವಂಥ ಕೆಲಸಕ್ಕೆ ಹೊರಟಿದ್ದೇವೆ. ನಾವು ಸುಭಿಕ್ಷವನ್ನು ಉಂಟು ಮಾಡುವಂಥ ಕೆಲಸಕ್ಕೆ ಹೊರಟಿದ್ದೇವೆ ಅಂತೇಳಿ ಅವರ ಮನಸ್ಸುಗಳು ಕುಣಿದಾಡುತ್ತವೆ. ಆದ ಕಾರಣ ಶರೀರಗಳು ಕುಣಿತವೆ. ಶರೀರ ಕುಣಿದ ಕಾರಣ ಮನಸ್ಸು ಕುಣಿದದ್ದಲ್ಲ, ಮನಸ್ಸು ಕುಣಿದ ಕಾರಣ ಶರೀರ ಕುಣಿತಿದ್ದಾರೆ. ಗಣಿಕೆಯರು, ವಾರಾಂಗನೆಯರು ಮುನಿಪನ ವೀಥಿಯಲ್ಲಿ ಮುನಿಗಳಾಗಿ ಹೋಗ್ತಾರೆ. ಇದು ಶ್ರೇಷ್ಠತೆ, ಕಾವ್ಯದ ಶ್ರೇಷ್ಠತೆ. ವಾಲ್ಮೀಕಿ ಕೂಡ ಈ ಶ್ರೇಷ್ಠತೆಯನ್ನು ತರ್ತಾರೆ. ಅವರು ಬರೇ ವಾರಾಂಗನೆಯರಲ್ಲ, ಮುನಿಪರಂತೆ. ಅವರು ಕೂಡ ಋಷಿಗಳೇ, ಧ್ಯಾನಸ್ಥರೇ, ಅವರು ಧ್ಯಾನಮುಖಿಗಳೇ ಹೋಗ್ತಾರೆ. ವಿಭಾಂಡಕ ಕುವರ ಋಷ್ಯಶೃಂಗ ಎಲ್ಲಿದ್ದಾನೆ? ಕಮನೀಯ ತರವನದಲ್ಲಿದ್ದಾನೆ. ದುಃಖ ನೋಡಿ, ಇದಕ್ಕೆ ವಿರೋಧಾಭಾಸ ಅಂತ ಹೇಳುವಂಥದ್ದು. ಕಮನೀಯ ತರ ಮನ ಇರುವಂಥ ಋಷ್ಯಶೃಂಗ ಮೃಡ ವಿಭಾಂಡ ಕುಮಾರನಾಗ್ಬಿಟ್ಟಿದ್ದಾನೆ. ಅವನಿಗೆ ಜಗತ್ತಿನ ಪರಿವೇ ಇಲ್ಲ, ಜಗತ್ತಿನ ಅರಿವಿಲ್ಲ, ಜಗತ್ತಿನ ಸೊಗಸಿಲ್ಲ, ಜಗತ್ತಿನ ಅನುಭವ ಇಲ್ಲ, ಅನುಭವ ಇಲ್ಲದ ಅನುಭವ ಇಲ್ಲ. ಅವನು ಋಷ್ಯಶೃಂಗ ಹುಟ್ಟಿನಿಂದಲೇ ಅಪ್ಪನ ಜೊತೆನೇ ಬೆಳೆದಂಥ ಋಷ್ಯಶೃಂಗ. ಸೈಕಲಾಜಿಕಲಿ ಇದಕ್ಕೆ ಸ್ಟೇಟ್ ಆಫ್ ಸೀಸ್ ಅಂತ ಅಂತಾರೆ ನಾವು. ಸ್ಟೇಟ್ ಆಫ್ ಸೀಸ್ ಅಂತ ಹಿಡಿದಿಟ್ಟುಕೊಳ್ಳುವಂಥ ಒಂದು ಇದೆಯಲ್ಲ, ಅಲ್ಲಿ ಇದ್ದಾನೆ ಋಷ್ಯಶೃಂಗ. ತಾನು ಏನು ಅಂತ ಗೊತ್ತಿಲ್ಲದ, ತನ್ನ ಮಹಿಮೆಯನ್ನು, ತನ್ನ ಮಹಿಮೆಯನ್ನು, ತನ್ನ ಪೊಟೆನ್ಷಿಯಾಲಿಟಿಯನ್ನು ಗೊತ್ತಿಲ್ಲದಂಥ ಋಷ್ಯಶೃಂಗನಲ್ಲಿ ಅವನ ಪೊಟೆನ್ಷಿಯಾಲಿಟಿಯನ್ನು, ಅವನ ಅಸ್ಮಿತೆಯನ್ನು ಪ್ರೇರೇಪಿಸುವಂಥ, ಪ್ರಚೋದಿಸುವಂಥ ಅಲ್ಲ, ಅವನ ಉದ್ರೇಕಿಸುವಂಥದ್ದಲ್ಲ, ಅವನ ಅಸ್ಮಿತೆಯನ್ನು ಪ್ರೇರೇಪಿಸುವಂಥ ವಾರಾಂಗನೆಯರು ಅಲ್ಲಿ ಹೋಗ್ತಾರೆ. ಅರಸ ಕೇಳು ಆ ತರುಣಿಯರ ತನು ಪರಿಮಳದ ಸೋಂಕಿನಲಿ ಸುತ್ತಲೂ ಪರಿಮಳಿಸಿದುದು ತರುಸುತರಳ ಪಾಂಗರೋಚಿಯಲಿ ಮುರಿದುದು ಆ ಮರಗತ್ತಲೆಯ ಮೈ ಸಿರಿ ಸುಗೀತಾಮೃತದ ಸವಿಗೆ ಅಚ್ಚರಿಯಲೋಲೈಸಿದರು ವರಕಾಂತ ಕದಂಬದಲ್ಲಿ ಅಚ್ಚರಿಯಲಿ ಓಲೈಸಿದರು. ಆ ವನದ ಬಗ್ಗೆಯೂ ನಾನೊಂದು ಎರಡು ಮಾತಾಡಬೇಕು. ಆ ವನದಲ್ಲಿ ಇವರು ತರುಣಿಯರ ತನು ಹೇಗೆ ಪರಿಮಳದಲ್ಲಿ ಸೋಂಕಿದ್ರು ಅಂತ ಹೇಳೋದಕ್ಕೆ ಮುಂಚೆ ನನ್ನ ವ್ಯಾಖ್ಯಾನದ ಧಾಟಿಯಲ್ಲೇ ಹೇಳೋದಾದರೆ,
ಆ ವನ ಹೇಗಿತ್ತು, ಆ ವನಗಳು ಹೇಗಿತ್ತು ಅಂದರೆ ಲಂಬಿಸುವ ಫಲ ಬರದ ರಸ ದಾಳಿಂಬ ಖರ್ಜೂರ ಆಮ್ರ ಕದಳಿ ಕದಂಬ ಕುರುವಕ ತಿಲಕ ತೆಂಗು ತಮಲ ಪುನ್ನಾಗ. ನೋಡಿ, ಬರೇ ಹಣ್ಣುಗಳ ಹೂವಿನ ಹೆಸರನ್ನೇ ಇಟ್ಕೊಂಡೊಂದು ಭಾಮಿನಿ, ಎಷ್ಟೊಂದು ಗೇಯತೆ, ಅದೊಂದು ಎಷ್ಟೊಂದು ರಸಸ್ವಾದ. ಲಂಬಿಸುವ ಬಗ್ಗಿಬಿಟ್ಟಿವೆ ಎಲ್ಲ ಗಿಡಗಳು, ಹಣ್ಣು ಫಲಭರಿತವಾದಂಥ ಗಿಡಗಳು ಬಗ್ಗಿ ಮೆತ್ತಗೆ ಬಗ್ಗಿವೆ. ಯಾವುದು ಫಲಭರಿತವಾಗಿರ್ತವೆ ಅವು ಬಾಗ್ತವೆ, ಯಾವುದು ಫಲಭರಿತವಾಗಿಲ್ಲ ಗಿಡಗಳು ಅದು ಬಾಗೋದಿಲ್ಲ, ಅದು ನೆಟ್ಟಗೆ ನಿಲ್ತದೆ. ಅದರ ಅರ್ಥ ಏನು? ನೀವು ಫಲಭರಿತವಾಗಿದ್ದರೆ, ನೀವು ವಿದ್ಯಾದಿ ಸಂಪನ್ನರಾಗಿದ್ದರೆ ನೀವು ಬಾಗುತ್ತೀರ. ಲಂಬಿಸುವ ಫಲ ಬರದ ರಸ ದಾಳಿಂಬ. ಆ ಪದಗಳನ್ನು ಕೇಳುವಾಗಲೇ ನಮ್ಮ ಬಾಯಿನಲ್ಲಿ ಜಿಹ್ವಾ ರಸ ಹುಟ್ಟಬೇಕು. ರಸ ದಾಳಿಂಬ, ಖರ್ಜೂರ, ಆಮ್ರ, ಕದಳಿ, ಕದಂಬ, ಕುರವಕ, ತೆಂಗು, ತಮಾಲ, ಪುನ್ನಾಗ, ಜಂಬು, ಪನಸ, ಹಲಸಿನ ಹಣ್ಣು ಕೂಡ ಇದೆ ಅಲ್ಲಿ. ಮಧುಕ, ತರು ನಿಕುರುಂಬದ ಸುರನಂದನ ಪ್ರತಿಬಿಂಬವನೆ. ಇಂದ್ರನ ನಂದನವನ ಕೂಡ ಅಷ್ಟು ಚೆನ್ನಾಗಿಲ್ಲ. ಅಲ್ಲಿರುವಂಥ ಪಕ್ಷಿ ಪ್ರಾಣಿ ವೈವಿಧ್ಯಗಳು ಎಟ್ಟಿಗೆ ಹೇಗೆ ಬದುಕ್ತವೆ. ಕಾಡಿನ ನ್ಯಾಯ ಅಂತ ಹೇಳ್ತೀವಿ, ಅದು ನಾನು ಒಪ್ಪದ ಮಾತು. ದ ಲಾ ಆಫ್ ಜಂಗಲ್ ಅಂತ. ಕಾಡು ಎಲ್ಲರನ್ನು ಕೂಡ ಒಟ್ಟಿಗೆ ಅರಣ್ಯ ಬದುಕೋದಕ್ಕೆ ಬಿಡ್ತದೆ. ಪ್ರಪಂಚ, ನಾಗರಿಕ ಪ್ರಪಂಚ ಮಾತ್ರ ಬದುಕಕ್ಕೆ ಬಿಡೋದಿಲ್ಲ. ಆದರೆ ಕಾಡು ಹಾಗಲ್ಲ ನೋಡಿ. ಗಿಳಿಯ ಗಿಡುಗನ, ಗಿಳಿ ಮತ್ತು ಗಿಡುಗ ಒಟ್ಟಿಗೆ ಇರ್ತದೆ. ಗಿಳಿಯ ಗಿಡುಗನ ಕೂಟ ಮರಿಕೋಗಿಲೆಯ ಸಾಳ್ವನ ಸಖ್ಯ ಹರಿಕರಿ ಕಳಬದ ಬರುವಂದತ್ವ ಫಣಿ ಹಾವು, ಹಾವಿನ ಜೊತೆ ಮುಂಗುಲಿ, ಹಾವು ಮುಂಗುಲಿಯ ನಂಟುತನ. ಹಾವು ಮತ್ತು ಮುಂಗುಲಿ ಒಟ್ಟಿಗೆ ನಂಟಸ್ತನದಲ್ಲಿದ್ದಾವೆ. ಹುಲ್ಲೆಯ, ಹುಲಿ ಮತ್ತು ಹುಲ್ಲೆ ನೇಹ, ಅವುಗಳ ಸ್ನೇಹ ಮೈತ್ರಿ ಸಂಬಂಧ ಇದೆ. ಅಂತಹ ಸುಂದರವಾದ ವನ ಋಷಿವನ. ಯಾಕೆ ಅದಷ್ಟು ಸುಂದರವಾಗಿದೆ? ಅಲ್ಲಿ ಸುತ್ತಮುತ್ತ ಆ ಪ್ರೀತಿಯ ವ್ಯಾಖ್ಯಾನವನ್ನೇ ಬರೆದಿದ್ದಾನೆ ವಿಭಂಡಕ ಮತ್ತು ಋಷ್ಯಶೃಂಗ. ವಿಭಾಂಡಕನಿಗಿಂತ ಜಾಸ್ತಿ ಋಷ್ಯಶೃಂಗ. ಅಂಥ ವನವನ್ನು, ಅಷ್ಟು ಮೊದಲೇ ಚೆನ್ನಾಗಿದ್ದ ವನವನ್ನು ಅರಸ ಕೇಳು, ತರುಣಿಯರ ತನು ಪರಿಮಳದ ಸೋಂಕಿನಲ್ಲಿ ಸುತ್ತಲೂ ಪರಿಣಮಿಸಿದು. ಅಂಥ ಚೆನ್ನಾಗಿರುವಂಥ ಒಂದು ಇದಿದೆಯಲ್ಲ ವನ, ಅದು ಇನ್ನೂ ಪರಿಮಳ ಜಾಸ್ತಿ ಆಯಿತು. ಹೆಂಗಸರು ಹೋಗಿ ಅಲ್ಲಿ, ಅವರ ಹೆಂಗಸರಲ್ಲಿ ಬಾಹ್ಯದ ಆ ಆಡಂಬರದ ಬಾಹ್ಯದ ಕೃತಕ ಪರಿಮಳ ಅಲ್ಲ, ಅದು ಮನಸ್ಸಿನಿಂದ ಸೂಸಿದಂತಹ ಈ ಪರಿಮಳ ಇದೆಯಲ್ಲ, ಅದು ಇಡೀ ವಾತಾವರಣಕ್ಕೆ ಒಂದು ಹೊಸ ಕಂಪನ್ನ ಕೊಟ್ಟಿತು. ಅವರ ಧ್ವನಿ ಕೋಗಿಲಿಗಿಂತ ಜಾಸ್ತಿಯ ಇಂಪನ್ನು ಕೂಡ ಕೊಟ್ಟಿತು. ಒಂದೇ ಒಂದು ಕಾವ್ಯದ ಶ್ರೇಷ್ಠತೆ ಇರುವಂಥದ್ದು ಅಷ್ಟೇ. ಯಾವುದು ಕನಿಷ್ಠ ಅಂತ ನಮಗೆ ಆಗ್ತದೆ ಅದನ್ನು ಉತ್ಕೃಷ್ಟ ಅಂತ ತೋರಿಸುವಂಥದ್ದು ಕಾವ್ಯದ ಶಬ್ದ ಸಾಕ್ಷಾತ್ಕಾರದ ಲಕ್ಷಣ. ಅದನ್ನು ನರಹರಿ ಎಷ್ಟು ಚೆನ್ನಾಗಿ ಸಾಧಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ವಂದಿಸಿದ ಮುನಿವೇಷದ ಬಲ ವೃಂದಕ್ಕೆ ಅತಿ ಭಕ್ತಿಯಲಿ ಮಗುಳಭಿವಂದನ ಗೈದು ಉಚಿತ ಸತ್ಕಾರೋಪಚಾರದಲ್ಲಿ ಕಂದಮೂಲ ಫಲಾದಿ ವಸ್ತುಗಳಿಂದ ಮನ್ನಿಸಿ ನಮ್ಮೆಡೆಗೆ ನೀ ಬಂದ ಕಾರಣವೇನು, ನಮ್ಮೆಡೆಗೆ ನೀ ಬಂದ ಕಾರಣವೇನು ಎನ್ನುತ್ತ ಬೆಸಗೊಂಡನು ಆ ಮುನಿಪ. ಇಂಥ ಒಂದು ನಿಷ್ಕಲ್ಮಶ ಪರಿಶುದ್ಧ ನಿರ್ಮಲ ಮುಗ್ಧತೆಯನ್ನು ನಾವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ನಮ್ಮ ಋಷಿ ಪರಂಪರೆಯಲ್ಲಿ ಋಷ್ಯಶೃಂಗರನ್ನು ಬಿಟ್ಟರೆ ಮತ್ತು ಯಾರ ಹತ್ರನೂ ಇಂಥ ಮುಗ್ಧತೆಯನ್ನು ನಾವು ಕಾಣೋದಕ್ಕಾಗೋದಿಲ್ಲ. ಅಂಥ ಮುಗ್ಧಾತಿ ಮುಗ್ಧ ಋಷ್ಯಶೃಂಗ ನಮ್ಮ ಎಡೆಗೆ ನೀವು ಬಂದ ಕಾರಣ ಏನು ಹೇಳಿ
ನಮ್ಮಲ್ಲಿಗೆ, ನಮ್ಮ ಎಡೆಗೆ. ಎಡೆಗೆ ಅನ್ನುವಂಥ ಪದಕ್ಕೂ ಧ್ವನಿ ಇದೆ, ಧ್ವನಿ ಅರ್ಥ ಇದೆ. ನಮ್ಮನ್ನು ಅರಸಿಕೊಂಡು ಬಂದ ಕಾರಣ ಏನು ಹೇಳಿ. ನಮ್ಮೆಡೆಗೆ ಬಂದ ಅಂದರೆ ನಮ್ಮಲ್ಲಿಗೆ ಮಾತ್ರ ಅಲ್ಲ, ನಮ್ಮನ್ನು ಹುಡುಕಿಕೊಂಡು ಬಂದ ಕಾರಣವನ್ನು ಹೇಳಿ, ಅದು ಧ್ವನಿ. ನಮ್ಮನ್ನು ಹುಡುಕಿಕೊಂಡು ಯಾಕೆ ಬಂದರೆ ನೀವು? ಋಷ್ಯಶೃಂಗನಿಗೆ ಅವರ ವೇಷವನ್ನು ಕಂಡು ಇವರು ಮುನಿಗಳು ಅಂತ ಅಂದ್ಕೊಂಡ್ಬಿಟ್ಟ. ಮುನಿ ವೇಷದಲ್ಲೇ ಇದ್ದಾರೆ ಇವರಿಗೆ. ಮುನಿಗಳು ಆ ಜೆಂಡರ್ ಡಿಫರೆನ್ಸ್ ಇದೆಯಲ್ಲ, ಲೈಂಗಿಕ ಭಿನ್ನತೆ ಅವನಿಗೆ ಗೊತ್ತಾಗೋದಿಲ್ಲ. ಅಂಥ ಮುಗ್ಧ ಅವನು. ಲೈಂಗಿಕ ಭಿನ್ನತೆಯೇ ಗೊತ್ತಿಲ್ಲದಂಥ ಪರಿಶುದ್ಧ ಋಷ್ಯಶೃಂಗ ಅವರಿಗೆ ಕಂದ ಮೂಲಾದಿ ಪದಗಳಿಂದೆಲ್ಲವನ್ನ ತನ್ನ ತಂದೆ ಹೇಳ್ಕೊಟ್ಟಿದ್ದಂಥ ಪರಂಪರೆಯ ಮೂಲಕ ಅವರನ್ನೆಲ್ಲ ಸತ್ಕರಿಸಿ ಅವರನ್ನು ಉಪಚರಿಸಿ, ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು, ಅರ್ಘ್ಯ ಕೈ ತೊಳ್ಕೊಳ್ಳೋಕ್ಕೆ, ಪಾದ್ಯ ಕಾಲು ತೊಳೆದು ಕೂಡಿಸಿ ಅವರಿಗೆ ಆಸನವನ್ನು ಕೊಟ್ಟು, ಸುಖೀ ಭವ ಅಂತ ಹೇಳಿ, ಸುಖಾಸನ ಮಸ್ತು ಅಂತ ಹೇಳಿ, ನಿಮಗೆ ಒಳ್ಳೆಯ ಆಸನಗಳಾಗಲಿ ಅಂತೇಳಿ ಅವರಿಗೆ ವಂದಿಸಿ, ಅವರಿಗೆ ಕಂದ ಮೂಲಾದಿಗಳ ಮನೆಗೆ ಬಂದವರಿಗೆಲ್ಲ ನಾವು ತೃಷೆಯನ್ನು ಕೊಡ್ತೀವಿ. ಮೊದಲು ಆ ತೃಷೆಯನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಸತ್ಕರಿಸಿ, ನೀವು ಯಾಕೆ ನಮ್ಮಲ್ಲಿಗೆ ಬಂದಿರಿ, ನಮ್ಮೆಡೆಗೆ ಬಂದಿರಿ ಅಂತ ಕೇಳ್ತಾನೆ ಋಷ್ಯಶೃಂಗ. ರಾಮಾಯಣ ಕಾವ್ಯವೇ ಒಂದು ಮುಗ್ಧತೆಯ ಪ್ರಪಂಚ. ರಾಮಾಯಣ ಕಾವ್ಯದ ಆರಂಭದಲ್ಲೇ ಋಷ್ಯಶೃಂಗ ರೋಮಪಾದ ಪ್ರಸಂಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಈ ಮುಗ್ಧತೆಯನ್ನು 10 ತಲೆಯ ವಿಚಕ್ಷಣತೆ ನಾಶ ಮಾಡಕ್ಕೆ ಹೊರಡುತ್ತದೆ ಸೀತಾಪಹರಣದ ಮೂಲಕ. ಮುಗ್ಧತೆ ಅನ್ನುವಂಥದ್ದು ರಾಮತ್ವ. ಆ ರಾಮತ್ವ ಅನ್ನುವ ಮುಗ್ಧತೆಯನ್ನು ನಾಶ ಮಾಡಕ್ಕೆ ಹೋಗುವಂಥದ್ದು ಋಷ್ಯಶೃಂಗರನ್ನು ಮಾತ್ರ ಮುಗ್ಧತೆಯನ್ನು ನಾಶ ಮಾಡುವಂಥದ್ದೆಲ್ಲ, ಮುಗ್ಧತೆಯನ್ನು ಅರಿವಿನೆಡೆಗೆ ತೆಗೆದುಕೊಂಡು ಬರುತ್ತೆ. ಮುಗ್ಧತೆಯನ್ನು ನಾವು ನಾಶ ಮಾಡಬೇಕೋ, ಮುಗ್ಧತೆಗೆ ಅರಿವನ್ನು ಕೊಡಬೇಕೋ? ರೋಮಪಾದನ ಮೂಲಕ, ನಾರದನ ಮೂಲಕ ಅರಿವಿನ ಪ್ರಪಂಚಕ್ಕೆ ಬಂದರೆ, ಅರಿವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿರುವಂಥ ರಾವಣ, ಅರಿವನ್ನೇ ತನ್ನ ಜ್ಞಾನ ರಾಕ್ಷಸನಾದಂಥ ರಾವಣ ಅರಿವಿನ ಮೂಲಕ ಮುಗ್ಧ ರಾಮನನ್ನು, ಸೀತೆಯನ್ನು ಅಪಹರಿಸುವ ಮೂಲಕ ಹನನ ಮಾಡ್ತಾನೆ. ಈ ವಿರೋಧಾಭಾಸಗಳೆಲ್ಲ ಈ ಮುಖಾಮುಖಿ ಆಗುವಂಥದ್ದು, ಎರಡು ಈ ಹಿನ್ನೆಲೆಗಳು, ತತ್ವಗಳು ಮುಖಾಮುಖಿ ಆಗುವಂಥದ್ದನ್ನೇ ನಾವು ರಾಮಾಯಣದ ಆರಂಭದಿಂದ ಕಾಣ್ತೇವೆ. ನಾವಲೇ ನಿಮ್ಮಡಿಯ ಬಹಳ ಕೃಪಾವಲಂಬನದಿಂದ ಕಾಮ್ಯ ಮಹಾ ವಿಲಾಸಾಧ್ವರವ ಕೈಕೊಂಡೆವು ವಿನೋದದಲ್ಲಿ. ನೀವು ವಿಜಯಂಗೈದಡೆ ಅಧಿಕೃತ ಪಾವನರಲೇ ಎಂದು ಕಪಟ ಕಲಾವಿದೆಯರು ಒಡಬಡಿಸಿದರು ಗಮನವನು. ಮುನಿವರನ ಗಮನವನು ಕಪಟ ಕಲಾವಿದೆಯರು ಒಡಬಡಿಸಿದರು. ಕಪಟ ಕಲಾವಿದೆಯರು ಬಡಬಡಿಸಲಿಲ್ಲ, ಒಡಬಡಿಸಿದರು. ಪದ ನೋಡಿ, ಅಲ್ಲಿ ಬಡಬಡಿಸಲಿಲ್ಲ ಅವರು. ಕಪಟ ಅನ್ನುವಂಥ ಒಂದು ಪದ ಅಲ್ಲಿ ಪ್ರಸ್ತುತವ ಅಪ್ರಸ್ತುತ ನಮ್ಮ ಮನಸ್ಸಿಗೆ ಹೊಡೆದ ತಕ್ಷಣ ಕವಿಯಲ್ಲಿ ಒಡಬಡಿಸಿದರು ಅಂತ ಅನ್ನುವಂಥ ಪದವನ್ನು ಉಪಯೋಗಿಸಿ ಆ ಸಣ್ಣ ಒಂದು ಕಪ್ಪು ಚಿಕ್ಕಿದ್ರೆ ಅದನ್ನು ಮರೆಮಾಚಿಬಿಟ್ರು. ಅವರು ಒಡಬಡಿಸಿದರು. ಎಂಥ ತ್ಯಾಗ ಜೀವನ ಅವರದ್ದು. ಅವ್ರು ಹೇಳುವಂಥ ಒಂದೇ ಒಂದು ಧ್ವನಿ ಮಾತು ನೋಡಿ, ಆ ಮಾತಿನ ಧ್ವನಿ ನೋಡಿ, ನಾವಲೇ ನಿಮ್ಮಡಿಯ, ನಿಮ್ಮ ಅಡಿಯ. ವಾರಾಂಗಣೆಯರೆಲ್ಲ ಬದುಕಿನ ಜೀವನದಲ್ಲಿ ನಿಮ್ಮ ಅಡಿಯ, ನಿಮ್ಮ ಅಡಿಯ. ಆ ವಾರಾಂಗಣೆಯರ ದುರಂತ ಚಿತ್ರಣದ ಧ್ವನಿಯನ್ನು ನಾವು ಕಾಣಬಹುದು. ನಿಮ್ಮಡಿಯ ಬಹಳ ಕೃಪಾವಲಂಬನದಿಂದ ಯಾವ ಅಧ್ವರ, ನಮ್ಮದು ಒಂದು ಯಜ್ಞಕ್ಕೆ ಬಂದಿದ್ದೇವೆ ನಾವು.
ಯಜ್ಞ ಅಂದ್ರೆ ಏನು? ಕೆಲಸ ಅಷ್ಟೇ, ಟಾಸ್ಕ್ ಅಂತೀವಿ ನಾವು. ಒಳ್ಳೆಯ ಕೆಲಸ, ಸುಕೃತ್ಯವೇ ಯಜ್ಞ. ಯಾವ ಯಜ್ಞ ಅದು? ಕಾವ್ಯ ಮಹಾವಿಲಾಸಾಧ್ವರವ. ಕಾವ್ಯ ಮಹಾವಿಲಾಸ ಅನ್ನುವಂಥ ಒಂದು ಅಧ್ವರ ಇದೆಯಲ್ಲ, ಅದನ್ನು ಕೈಗೊಂಡಿದ್ದೇವೆ. ವಿನೋದದಲ್ಲಿ ನೀವು ವಿಜಯಂ ಗೆಯ್ಯುವುದು. ವಿನೋದದಲ್ಲಿ ಬನ್ನಿ, ನೀವು ಸಂತೋಷದಲ್ಲಿ ಬನ್ನಿ, ಆನಂದದಲ್ಲಿ ಬನ್ನಿ ನೀವು ಅಂತ ಹೇಳ್ತಾರೆ. ಹೇಳಿ ಖಂಡಿತ ಬಂದು ಒಡಬಡಿಸಿದರು ಗಮನವನು. ಅವನ ಗಮನವನ್ನು ಸೆಳೆದರು, ಆಕರ್ಷಿಸಿಕೊಂಡ್ರು. ಅವನ ಗಮನವನ್ನು, ಅವನ ದೃಷ್ಟಿಯನ್ನು, ಅವನ ಲಕ್ಷ್ಯವನ್ನು ಹಿಡ್ಕೊಂಡ್ರು ವಾರಾಂಗನೆಯರು. ಮೆಚ್ಚಿ ಮರುಳಾದ ಆ ಮುನೀಂದ್ರನನ್ ಉಚ್ಚಿತಂದರು ತರುಣಿಯರು ಬಳಿಕ ಅಚ್ಚರಿಯ ಕೇಳರಸ ಬೆರಸಿದವು ಅಭ್ರವು ಅಂಬರವ ಮುಚ್ಚಿಕೊಂಡವು ಮುರಿದು ನೇಸರುಗಿಚ್ಚಿನ ಅಖಿಳಾಂಬುದಿಯ ಜಲವನು ಕಚ್ಚಿತಂದುಗುಳಿದವು ಜಲವನು ಕಚ್ಚಿ ತಂದುಗುಳಿದವು ರೋಮಾಂಘ್ರಿಪನ ಭೂಮಿಯಲಿ. ಎಂಥ ತಪಶಕ್ತಿ! ಮೋಡಗಳನ್ನು ಕಚ್ಚಿ ಜಲವನ್ನು ಹಿಂಡಿ ರೋಮಾಂಘ್ರಿಪನ ಭೂಮಿಯಲ್ಲಿ ವರ್ಣವರ್ಷ ಆಗೋಯ್ತು. ಮಳೆ ಸುರಿತು. ಮಳೆ ಸುರಿಯೋದಕ್ಕೆ ಯಾರು ಕಾರಣರು? ವಾರಾಂಗನೆಯರು ಕಾರಣರು, ಅವರೇ ಕಾರಣರು. ಋಷ್ಯಶೃಂಗನೂ ಕಾರಣ. ಋಷ್ಯಶೃಂಗ ಹೋದಲ್ಲೆಲ್ಲ ಸುಭಿಕ್ಷ ಆಗಬೇಕಾದ್ರೆ, ಡಾಮರ ರೋಗ ಬಾಧೆಗಳಿಲ್ಲದಿರಬೇಕಾದ್ರೆ ಕರೆದು ತಂದ ಮಹಾನುಭಾವರು ಈ ಹೆಣ್ಮಕ್ಕಳು, ಹೆಂಗಳೆಯರು. ಅದಕ್ಕಿಂತ ಮುಂಚೆ ಒಂದು ಋಷ್ಯಶೃಂಗನನ್ನು ಇವರು ಅಪ್ಪಿಕೊಳ್ತಾರೆ. ಅಪ್ಪಿ ಹಣ್ಣುಗಳಿದು ಅಂತ ಸಿಹಿ ಭಕ್ಷ್ಯಗಳನ್ನು ತಿನ್ನಿಸ್ತಾರೆ. ಅಪ್ಪಿಕೊಂಡು ಮುದ್ದಿಸಿ ರಮಿಸಿ ಅವನನ್ನು ಓಲೈಸ್ತಾರೆ. ಹೊರಟು ಬಿಡ್ತಾರೆ. ವನದಲ್ಲಿರ್ತಾರೆ. ಋಷ್ಯಶೃಂಗನಿಗೆ ಅರಿವಿನ ಪ್ರಪಂಚ ತೆರೆದುಕೊಳ್ಳುತ್ತದೆ. ಏನೋ ಭಾವ, ಏನೋ ತಲ್ಲೀನತೆ, ಏನೋ ಆಕರ್ಷಣೆ. ಮಾರನೇ ದಿವಸ ಅವರು ಅಲ್ಲಿ ಸಿಗ್ತಾರಂತ ವನಕ್ಕೆ ಹೋಗ್ತಾನೆ. ಅಲ್ಲಿ ವನಕ್ಕೆ ಹೋದಾಗ ಅವರು ಕಾಯ್ತಾ ಇರ್ತಾರೆ. ಅಲ್ಲಿಂದ ಅವನನ್ನು ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಅವನು ಯಾವಾಗ ಪಾದವನ್ನು ಇಟ್ರ ಕಚ್ಚಿ ಮೋಡಗಳನ್ನು, ಎಂಥ ಪದ ನೋಡಿ, ಮೋಡಗಳನ್ನು ಕಚ್ಚಿ ಹಿಂಡಿ ಇಂದ್ರನ ಅಹಂಕಾರವನ್ನು ಮರ್ದಿಸಿ ಮಳೆಯನ್ನು ತಂದ ಋಷ್ಯಶೃಂಗ ಮತ್ತು ವಾರಾಂಗನೆಯರು. ಬರಡು ಹಯನ ಹುದುಡಿದ ನೀರಸತ ರುಚಿ ಗುರ್ವವು ಬಂಜೆ ಗರ್ಭವ ಧರಿಸುವಳು ಧನಧಾನ್ಯ ಗೋಧನ ಸಂಪದಾದಿಗಳು ಭರಿತವಾಗಿಗವು ಆ ಮುನಿಪನಿಕ ಧರಣಿಯಲಿ ಭರಿತವಾಗಿಗವು ನೀನು ಆ ಮುನೀಂದ್ರನ ಕರಸಿ ಕ್ರತುವನು ನಡೆಸಿದರೆ ಸುತರಕರು ನಿನಗೆ ಎಂದ. ನಿನಗೆ ಸುತರಹರು, ಬರೇ ಸುತರ ಅಲ್ಲ, ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ನಿನಗೆ ಇದ್ದೇವೆ ಅಂತ ಹೇಳುವಂಥ ಮಕ್ಕಳು ಹುಟ್ಟಿದ್ದೇವೆ ಅನ್ನುವಂಥ ಮಕ್ಕಳಲ್ಲ. ಸುತರಹರು ಅನ್ನುವಂಥ ಮಕ್ಕಳು ಹುಟ್ಟುತ್ತಾರೆ. ಅವರು ಹುಟ್ಟಬೇಕಾದ್ರೆ ಅಂತಹ ಮಹಾನ್ ಋಷ್ಯಶೃಂಗನನ್ನು ನೀನು ಕರೆದುಕೊಂಡು ಬರಬೇಕು ದಶರಥ. ಅವನ ಮೂಲಕ ಬರಡು ಹಯ ಬರಡಾಗಿರುವಂಥ ಬಂಜೆ ಆಗಿರುವಂಥ ಹೆಂಗಸು ಗರ್ಭವನ್ನು ಧರಿಸ್ತಾಳೆ. ಧನಧಾನ್ಯ ಗೋಧನ ಸಂಪದಾದಿಗಳು ಭರಿತವಾಗುತ್ತದೆ ಆ ಧರಣಿಯಲ್ಲಿ. ಧರಣಿ ಸುಭಿಕ್ಷವಾಗ್ತದೆ ಅಂತ ಸುಭಿಕ್ಷಕ್ಕಾಗಿ ಋಷ್ಯಶೃಂಗನನ್ನ ಕರೆದುಕೊಂಡು ಬಾ, ಕೃತುವನ ನಡೆಸು ಮುನಿಪನ ಮೂಲಕ ದಶರಥನಿಗೆ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ರಾಮಾಯಣ ಇಡೀ ಕಥೆಯ ಸಾರಾಂಶ ಇಲ್ಲೇ ಬಂತು. ರಾಮಾಯಣ ಒಂದು ಸುಭಿಕ್ಷ ಕಾವ್ಯ, ಒಂದು ಸೌಭಾಗ್ಯಪೂರ್ಣವಾದಂತಹ ಕಾವ್ಯ. ಆ
ಆ ಸೌಭಾಗ್ಯ ಹುಟ್ಟಬೇಕಾದ್ರೆ ಕಚ್ಚಿ ಹಿಂಡುವಂಥದ್ದು. ರಾವಣನನ್ನು ಕಚ್ಚಿ, ರಾವಣನ ಹಿಂಡಿ ಹಿಪ್ಪೆ ಮಾಡಿ ಮಳೆಯನ್ನು ಸುರಿಸುವಂಥ, ರಾವಣನು ಇಂದ್ರನ ಥರನೇ ಎಲ್ಲವನ್ನ ಹಿಡ್ಕೊಂಡಂಥ ಲೋಕಕಂಟಕ, ಅವನನ್ನು ಹಿಡಿದು ಹಿಪ್ಪೆ ಮಾಡುವಂಥ ಶಕ್ತಿ ಋಷ್ಯಶೃಂಗನಿಗೆ ಹೇಗೆ ಇದೆಯೋ ಹಾಗೆಯೇ ರಾಮನಿಗೂ ಇದೆ ಅನ್ನುವಂಥ ಧ್ವನಿ ಈ ಭಾಗದಲ್ಲಿ ವ್ಯಕ್ತವಾಗ್ತದೆ. ಮೊದಲ ದಿನದ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ವಾಚನವನ್ನು ಮಾಡಿದಂತಹ ಯುವಗಮಕಿ ಚಿರಂಜೀವಿ ರಾಹುಲ್ ನಿರಂಜನ್ ಅವರು ವೇದಿಕೆಗೆ ಬಂದು ನಮ್ಮ ಮಗಕಲಾ ಪರಿಷತ್ತಿನ ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ. ವಿದ್ವಾನ್ ಡಾಕ್ಟರ್ ಕೆ ಶ್ರೀನಿವಾಸ್ ಅವರು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ. ವ್ಯಾಖ್ಯಾನವನ್ನು ನೀಡಿದಂತಹ ಶ್ರೀಯುತ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣರವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ. ನಾಳೆ ದಿನ ಕೂಡ ಇದೇ ತೊರವೆ ರಾಮಾಯಣದ ಮುಂದುವರೆದ ಭಾಗದ ವಾಚನ ವ್ಯಾಖ್ಯಾನದ ಕಾರ್ಯಕ್ರಮ ನಡೆಯುತ್ತದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಅನ್ನುವಂಥ ನಿರೀಕ್ಷೆ ನಮ್ಮದಾಗಿದೆ. ನಾಳೆ ದಿನ ವಾಚನ ಸಾಗರದ ವಿದುಷಿ ಸಮುದ್ಯತ ವೆಂಕಟರಾಮು ಅವರು ಬಂದು ನಡೆಸ್ಕೊಡ್ತಾ ಇದ್ದಾರೆ. ವ್ಯಾಖ್ಯಾನವನ್ನು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರೇ ಮುಂದುವರಿಸ್ತಾ ಇದ್ದಾರೆ. ಇವತ್ತಿನ ಈ ಮತ್ತು ಯುವಗಮಕಿಯಾಗಿ ಹಾಸನದ ಕುಮಾರಿ ವಿಭಾಶ್ರೀ ಇವರು ಗಣೇಶ್ ಉಡುಪರವರ ಗಮಕದಲ್ಲಿ ಗಣೇಶ್ ಉಡುಪರವರ ಶಿಷ್ಯೆ ಹಾಗೂ ಶಾಸ್ತ್ರೀಯ ಸಂಗೀತವನ್ನು ಶ್ರೀಮತಿ ಸುಕನ್ಯಾ ಪ್ರಭಾಕರ್ ಅವರಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ತುಂಬ ಅತ್ಯುತ್ತಮವಾಗಿ ಗಾಯನವನ್ನು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬಂದು, ನಾಳೆ ಕೂಡ 6 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಎಲ್ಲರೂ ಬರಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.